ಗಜೇಂದ್ರ ಮೋಕ್ಷ ಆದ ಬಳಿಕ ನಿಮಗೆ ನಾನು ಹೇಳಿದೆ, ಭೂಲೋಕದ ರಾಜರ ಋಷಿಮುನಿಗಳ ಅವಧೂತರ ಕಥೆಯನ್ನು, ಭೂಲೋಕದ ಬ್ರಹ್ಮಾಂಡದ ನರಕಲೋಕದ ಕಥೆಗಳನ್ನೆಲ್ಲ ಹೇಳಿದ ಶುಕಮುನಿಗಳು ಇಂದ್ರಾದಿ ದೇವತೆಗಳ ಲೋಕದ ಕಥೆಯನ್ನೂ ಹೇಳ್ತಾರೆ ಅನ್ನುವ ಕಾರಣವಾಗಿ ಒಂದಿಷ್ಟು ದೇವಲೋಕದ ಕಥೆಗಳು ಆರಂಭ ಆಗ್ತವೆ ಅಂತ. ಆಗ ನಾನು ಒಂದು ಕಥೆ ಹೇಳಿದ್ದು ವೃತ್ರಾಸುರನದ್ದು, ಅದು ಬಹಳ ಸಂಕ್ಷಿಪ್ತವಾಗಿ ನಾನು ನಿಮಗೆ ತೋರಿಸಿದ್ದು ಮಾತ್ರ. ಒಬ್ಬ ಚಿತ್ರಕೇತುವಿನಂತಹ ಒಬ್ಬ ಒಳ್ಳೆಯ ಆಧ್ಯಾತ್ಮಿಕ ವ್ಯಕ್ತಿ, ಒಂದು ವಿಶೇಷವಾದ ಹಂತವನ್ನು ಸೇರಬಹುದಾದ ರಾಜ, ಕೇವಲ ಒಂದು ಸಂತಾನದ ಕಾರಣಕ್ಕಾಗಿ ಎಷ್ಟು ಪರಿತಪಿಸಿದ ಅನ್ನುವುದು, ಅಂಗರಾಜ ತಾನು ಪುತ್ರನಿಲ್ಲದ್ದಕ್ಕೆ ಪುತ್ರನನ್ನು ಪಡೆದ ವೇನನ ಘಟನೆ, ಇವುಗಳನ್ನೆಲ್ಲ ನೀವು ಒಂದು ಸಾರಿ ಶ್ರೀಮದ್ ಭಾಗವತದ ಹಿನ್ನೆಲೆಯಲ್ಲೂ ಗಮನಿಸಿದರೆ ಪುತ್ರ ಸಂತಾನದ ಬಗ್ಗೆ ವಿಶೇಷ ಒಳಗಣ್ಣುಗಳನ್ನು ವೇದವ್ಯಾಸರು ಕೊಡ್ತಾರೆ. ಒಂದು ಮಗನನ್ನು ಹಡೆಯುವುದೇ ಸಾರ್ಥಕತೆ ಅಂತ ಭಾವಿಸಬೇಕಾಗಿಲ್ಲ. ನಿಸ್ಸಂತಾನ ಅಥವಾ ಪುತ್ರ ಸಂತಾನ ಇಲ್ಲದೇ ಇರುವುದೇನು ಅಪರಾಧವಲ್ಲ. ಹಾಗೆ ಇದ್ದವರು ಏನು ಯಾವುದೇ ಕಾರಣಕ್ಕಾಗೂ ಭಗವಂತನಿಗಿಂತ, ಭಗವಂತನನ್ನು ಸೇರುವ ದಾರಿಗಿಂತ ದೂರ ಅಂತ ಭಾವಿಸಬೇಕಾಗಿಲ್ಲ ಅನ್ನೋ ಎಲ್ಲ ಸೂಚನೆ ಕೂಡ ಅಲ್ಲಿದೆ. ಅದಾದ ನಂತರ ನಾನು ಅದನ್ನು ಸೂಕ್ಷ್ಮವಾಗಿ ವೃತ್ರಾಸುರನ ಒಂದು ಕಥೆಯಾಗಿ, ಇಂದ್ರನ ಒಂದು ಬದುಕಿನ ಘಟನೆಯಾಗಿ ಆ ದೇವಲೋಕದ ಕಥೆಯನ್ನು ಹೇಳಿದೆ. ನಡುವೆ ಮತ್ತೆ ಗಜೇಂದ್ರ ಮೋಕ್ಷವನ್ನು ಮನ್ವಂತರದ ಲೆಕ್ಕದಲ್ಲಿ ಹೇಳಿದ ಶುಕ ಮುನಿಗಳು ಮುಂದೆ ಅದನ್ನು ಮುಂದುವರಿಸ್ತಾ, ಇಂದ್ರಲೋಕ ಮತ್ತೆ ಒಮ್ಮೆ ಹೀಗೆ ತನ್ನ ಆ ವೈಭವವನ್ನು ಕಳೆದುಕೊಂಡಿತು ಅಂತ ಸೂಚಿಸ್ತಾರೆ. ಯಾಕೆ ಕಳೆದುಕೊಂಡಿತು ಅನ್ನುವ ಪ್ರಶ್ನೆಗೆ ಅವರು ಕೊಡುವ ಉತ್ತರ ಬಹಳ ಒಂದು ಮುಖ್ಯ ಕಾರಣವಾಗಿ, ಇಂದ್ರ ಅಂಥದ್ದೊಂದು ವೈಭವವನ್ನು ಕಳೆದುಕೊಂಡ. ಏನು ಅದು? ಹಿಂದೆ ನಾವು ನೋಡಿದೆವು, ಬೃಹಸ್ಪತಿಗಳಿಗೆ ಗೌರವ ಕೊಡೋದಕ್ಕೆ ಏನೇನೋ ಆಯಿತು. ಆದರೆ ಬೃಹಸ್ಪತಿಗಳಿಗೆ ಗೌರವ ಕೊಡದೇ ಇದ್ದದ್ರಿಂದ ಆದದ್ರ ಫಲವನ್ನು ಉಣ್ಣುವಾಗ ಅದು ಎಷ್ಟು ದೋಷಪೂರಿತವಾಗಿ ಅವನಿಗೆ ಬ್ರಹ್ಮಹತ್ಯಾ ದೋಷ ಬರುವವರೆಗೆಲ್ಲ ಆದದ್ದನ್ನು ನೀವು ನೋಡಿದ್ರಿ. ಎರಡನೆಯ ಹಂತದಲ್ಲಿ ಯಾಕಾಯಿತು? ಒಂದು ಬಾರಿ ತನ್ನ ಐರಾವತಲ್ಲಿ ಕೂತ್ಕೊಂಡು ಇಂದ್ರ ಹೋಗುವಾಗ ದುರ್ವಾಸರು ದಾರಿಯಲ್ಲಿ ಒಂದು ಪುಷ್ಪದ ಹಾರವನ್ನು ಅರ್ಪಿಸಿದರಂತೆ ಇಂದ್ರನಿಗೆ. ಅದನ್ನು ಸ್ವೀಕರಿಸಿದ ಇಂದ್ರ ತನ್ನ ಕೊರಳಿಗಾದರೂ ಹಾಕ್ಕೋಬಹುದಿತ್ತು, ತನ್ನ ಕೈಯಲ್ಲಾದರೂ ಇಟ್ಕೊಳ್ಬೋದಿತ್ತು, ಆನೆಯ ಮೇಲೆ ಇಟ್ಟನಂತೆ. ಅದು ಆನೆಗೆ ಹಾಕಿದ್ದನ್ನು ಅದು ಯಾವುದೋ ಸಂದರ್ಭದಲ್ಲಿ ಅದು ಕೆಳಗೆ ಹಾಕಿ ಕಾಲಿನಿಂದ ಅಪ್ಪಚ್ಚಿ ಮಾಡಿತು. ದುರ್ವಾಸರು ಕುಪಿತರಾಗಿ, ಈ ನಿನ್ನ ಅಗೌರವಕ್ಕೆ ತ್ರಿಲೋಕದಲ್ಲಿ ನಿನ್ನ ಸ್ಥಾನಮಾನಗಳು ಕಳೆದು ಹೋಗಲಿ ಅಂತ ಶಪಿಸಿದ್ದರ ಫಲವಾಗಿ ಇಂದ್ರ ತನ್ನ ಸ್ಥಾನವನ್ನು ಕಳ್ಕೊಳ್ತಾನೆ. ಹೀಗಾದಾಗೆಲ್ಲ ಏನಾಗುತ್ತೆ ಅಂದರೆ, ಸುರರು ಯಾವಾಗೆಲ್ಲ ಕುಸಿತಾರೆ ಆವಾಗೆಲ್ಲ ಅಸುರರು ಮೇಲಕ್ಕೆ ಬರ್ತಾರೆ. ಅಸುರರ ಪ್ರಾಬಲ್ಯ ಬಂದಾಗೆಲ್ಲ ಸುರರಿಗೆ ಎಲ್ಲ ರೀತಿಯ ದುಃಖ, ಕಷ್ಟ, ನೋವು, ಯುದ್ಧಗಳು ಎಲ್ಲ ಆರಂಭ ಆಗ್ತವೆ. ಇವು ನಿಮಗೆ ಗೊತ್ತಿವೆ. ಅಂಥದೇ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಸುರರಿಗೆ ಅಸ್ತಿತ್ವ ಇಲ್ಲವಾಗಿ ತಮ್ಮ ಆಧಿಪತ್ಯವನ್ನು ಕಳಕೊಂಡು ಸಂಪತ್ತು ವೈಭೋಗ ಇಲ್ಲ ಅನ್ನುವ ಭಯದಿಂದ ಈಗಾಗಲೇ ಅಸುರರ ಮೆರೆದಾಟ, ವೈಭವ, ಅವರ ಒಂದು ತಮ್ಮ ಅನ್ನುವ ಆ ಅಸ್ತಿತ್ವದ ಆ ದೌರ್ಜನ್ಯದ ಮುದ್ದೆ ಇವರಿಗೆ ತಮ್ಮನ್ನು ತಾವು ಎಲ್ಲಿ ಹುಡುಕಿಕೊಳ್ಳುವುದು ಗೊತ್ತಾಗದೆ ಮತ್ತೆ ಅವರು ಭಗವಂತನನ್ನು ಮೊರೆ ಇಡ್ತಾರೆ. ಹಾಗೆ ಭಗವಂತನ ಬಳಿಗೆ ಹೋದಾಗ ಸ್ವಲ್ಪ ಸೂಕ್ಷ್ಮವಾಗಿ ನಾವೆಲ್ಲ ಕೇಳಬೇಕಾದ ಭಾಗ ಇದು. ನಮ್ಮಲ್ಲೊಂದು ಭಾವ ಇದೆಯಲ್ಲ, ನಾವು ಇಲ್ಲವಾಗ್ತೇವೆ, ನಮಗಿಂತ ನಮ್ಮನ್ನು ತುಳಿಯುವ ಒಂದು ಧರ್ಮ ಬೆಳೀತಿದೆ, ಅದು ಮತ, ನಾವು ಅವರ ಮುಂದೆ ನಾಳೆ ಇಲ್ಲವಾದರೆ ನಮ್ಮ ಅಸ್ತಿತ್ವ ಏನು, ಹೀಗೆಲ್ಲ ಯೋಚಿಸುವವರು ಒಂದು ನಿಷ್ಠೆ, ಭಕ್ತಿ, ಶ್ರದ್ಧೆಯಿಂದ ಇದ್ದರೆ ಏನು ಪರಿಣಾಮ ಅನ್ನುವುದನ್ನು ಸಮುದ್ರ ಮಥನದ ಈ ಭಾಗ ಹೇಳ್ತದೆ. ಭಗವಂತ ಉತ್ತರ ಕೊಡ್ತಾನೆ, ಅದು ನಾನೇ ಮಾಡಿರುವ ವ್ಯವಸ್ಥೆ, ಜಗದಲ್ಲಿ ನನ್ನದೊಂದು ಕಾಲಚಕ್ರವಿದೆ, ಆ ಕಾಲಚಕ್ರದಲ್ಲಿ ಒಮ್ಮೆ ಮೇಲಕ್ಕೆ ಬಂದವರು ಮತ್ತೊಮ್ಮೆ ಕೆಳಕ್ಕೆ ಬರುತ್ತಾರೆ.
ಇದು ನಿರಂತರವಾಗಿ ನಡೆಯುವ ಒಂದು ವ್ಯವಸ್ಥೆ. ಅವರ ಕಾಲಕ್ಕೆ ಅವರು ಮೆರೆದಾಡುತ್ತಾರೆ, ಮತ್ತೊಬ್ಬರ ಕಾಲ ಬಂದಾಗ ಮತ್ತೊಬ್ಬರು ಮೆರೆದಾಡುತ್ತಾರೆ. ಇದು ನಿರಂತರವಾಗಿ ನಡೆಯುವಂತೆ ನಾನೇ ಮಾಡಿದ್ದೇನೆ. ಕಾರಣವಿಷ್ಟೇ, ಯಾರೂ ಕೂಡ ಅಹಂಕಾರದಿಂದ ತಮ್ಮ ಆಧಿಪತ್ಯವೇ ಖಾಯಂ ಅಂತ ಭಾವಿಸಿ ಅಹಂಕಾರದ ತುತ್ತು ತುದಿಯಲ್ಲಿ ಮೈ ಮರೆಯುವುದು ಬೇಡ ಎಂಬ ಕಾರಣಕ್ಕಾಗಿ ಆಗಾಗ ಎಚ್ಚರ ಮೂಡಿಸಲು ನಾನು ಇಂಥದೊಂದು ವ್ಯವಸ್ಥೆ ಮಾಡಿದ್ದೇನೆ. ಈಗ ಅವರ ಕಾಲ ನಿಮ್ಮದಲ್ಲ. ನೀವು ಅವರಿಗೆ ಯಾವಾಗೆಲ್ಲ ದುರ್ಬಲರಿದ್ದೇವೋ ಆವಾಗೆಲ್ಲ ಅವರ ಜೊತೆಗೆ ಸಂಧಾನ ಮಾಡಿಕೊಂಡು ಮಿತ್ರರಂತೆಯೋ ಸಂಧಾನದ ನಾಟಕದಲ್ಲಿಯೋ ಚೆನ್ನಾಗಿ ಬದುಕಬೇಕು, ಅದು ಅನಿವಾರ್ಯ ಅಂತ ಹೇಳ್ತಾನೆ. ಆ ಬಳಿಕ ಹೇಳ್ತಾನೆ, ಆದರೆ ಪ್ರತಿಯೊಬ್ಬರಿಗೂ ಒಂದು ಕಾಲ ಬರುತ್ತದೆ ಎಂದೇನಲ್ಲ, ಅದಕ್ಕನುಗುಣವಾಗಿ ನೀವೆಲ್ಲರೂ ಸೇರಿಕೊಂಡು ನಿಮ್ಮ ನೇತೃತ್ವದಲ್ಲಿ ದಾನವರನ್ನು ಅಥವಾ ಅಸುರರನ್ನು ಒಂದು ಒಳ್ಳೆಯ ಸೌಹಾರ್ದಯುತ ಮಾತುಕತೆಯ ಮೂಲಕ ಒಪ್ಪಿಸಿಕೊಳ್ಳಿ, ಸಮುದ್ರ ಮಥನಕ್ಕೆ ಸಿದ್ಧರನ್ನಾಗಿಸಿ. ನೀವು ಕೂಡಿ ಮಾಡುವ ಸಮುದ್ರ ಮಥನದಲ್ಲಿ ಕೆಲವು ಕಂಡೀಷನ್ಸ್ ನೋಡಿ. ನೀವು ಕೂಡಿ ಮಾಡುವ ಸಮುದ್ರ ಮಥನದಲ್ಲಿ ಭಗವಂತ ಹೇಳ್ತಾನೆ, ನಾನೂ ಕೂಡ ಪಾಲ್ಗೊಳ್ತೇನೆ, ನೀವು ಪೂರ್ತಿಯಾಗಿ ನನ್ನನ್ನೇ ನಂಬಬೇಕು, ಯಾವುದೇ ಕಾರಣಕ್ಕೆ ಅಸುರರ ಯಾವ ನೇಮಕ್ಕೂ ಇಲ್ಲ ಎನ್ನಬಾರದು, ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಳ್ಳಬೇಕು, ನಿಮ್ಮ ರಕ್ಷಣೆ ನನ್ನ ಹೊಣೆ, ನನ್ನ ಮೇಲೆ ನಿಮ್ಮ ಭರವಸೆ ಇರಬೇಕು, ಅವರು ನುಡಿದಂತೆ ನೀವು ಎಲ್ಲ ಆ ಸಮುದ್ರ ಮಥನದ ಕಾರ್ಯಗಳನ್ನು ನಡೆಸಿ. ನೀವು ಆವಾಗ ಹೇಗಿರಬೇಕು ಎಂದರೆ ಅಹಿಸರ್ಪ ನ್ಯಾಯದಂತೆ ಇರಬೇಕು ಅಂತ ಸೂಚನೆ ಕೊಡ್ತಾನೆ ಭಗವಂತ. ಒಂದು ಹಾವು ಇಲಿಯ ನ್ಯಾಯವನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಲ್ಲಿ ಭಗವಂತ. ಹಾವು ಇಲಿಯ ನ್ಯಾಯದಂತೆ ಕೂಡಿ ಇರಬೇಕು ಅಂತ. ವ್ಯಾಖ್ಯಾನಕಾರರು ಏನು ಅಹಿ ಸರ್ಪ ನ್ಯಾಯ ಅನ್ನೋದನ್ನು ಬಿಡಿಸಿ ಹೇಳ್ತಾರೆ. ನಿಮಗೆ ಗೊತ್ತು, ಸರ್ಪ ಹಾವಾಡಿಗನ ಬುಟ್ಟಿಯಲ್ಲಿರುತ್ತೆ ಸಾಮಾನ್ಯವಾಗಿ. ಅಂದರೆ ಆ ಸರ್ಪದ ಯೋಚನೆ ಮಾಡುವಾಗ ಹಾವಾಡಿಗ ಅಂತ ಯೋಚನೆ ಮಾಡಿದರೆ ಆವಾಗ ಹಾವಾಡಿಗನ ಜೊತೆಗಿನ ಹಾವು ಯಾವಾಗಲೂ ಬುಟ್ಟಿಯಲ್ಲಿರುತ್ತೆ. ಸರ್ಪ ಬುಟ್ಟಿಯಲ್ಲಿ ಹಾವಾಡಿಗನ ಕೈಯಲ್ಲಿ ಎಷ್ಟೋ ಕಾಲದಿಂದ ಇದೆ, ಅದಕ್ಕಾಗಲೇ ಬಂಧನ, ಅದು ಸ್ವತಂತ್ರದ ಭಾವವನ್ನು ಕಳ್ಕೊಂಡಿದೆ. ಅಚಾನಕ್ಕಾಗಿ ಒಂದು ದಿನ ಇಲಿ ಬಂದು ಬಿದ್ದಿತಂತೆ ಬುಟ್ಟಿಯ ಒಳಗೆ. ಇಲಿ ಬಂದ ಕೂಡಲೇ ನಿಜಕ್ಕಾದರೆ ಅವೆರಡು ಶತ್ರುಗಳು. ಅವು ಏನು ಮಾಡಬೇಕೀಗ? ಹಾವು ಇಲಿಯನ್ನು ತಿನ್ನಬೇಕು. ಆದರೆ ಸರ್ಪ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ತಂತೆ. ಈಗ ಸಮಯ ಚೆನ್ನಾಗಿಲ್ಲ, ನಾನು ಇದನ್ನು ಮಿತ್ರ ಮಾಡಿಕೊಳ್ಳಬೇಕು ಅಂತ ಸರ್ಪ ಯೋಚನೆ ಮಾಡಿ ಇಲ್ಲಿಗೆ ಹೇಳ್ತಂತೆ, ಹೆದರಬೇಡ, ನಾನು ನಿನ್ನನ್ನು ತಿನ್ನೋದಿಲ್ಲ, ನೀನೇನು ನನ್ನನ್ನು ಶತ್ರುವಿನ ಹಾಗೆ ನೋಡಬೇಡ, ನಾನು ನಿನ್ನ ಶತ್ರುವಲ್ಲ, ನಾವಿಬ್ಬರು ಈಗ ಕಷ್ಟದಲ್ಲಿದ್ದೇವೆ, ಸದ್ಯಕ್ಕೆ ನಾವು ಸ್ನೇಹಿತರು ಅಂತ ಭಾವಿಸಿಕೋ. ನಾವೀಗ ಒಂದು ಕೆಲಸ ಮಾಡೋಣ, ನಾವೀಗ ಈ ಬಂಧನದಿಂದ ಪಾರಾಗಬೇಕು. ನೀನೊಂದು ಕೆಲಸ ಮಾಡು, ನಿಧಾನಕ್ಕೆ ಹಾವಾಡಿಗ ಮಲಗಿದಾಗ ಈ ಬುಟ್ಟಿಯಲ್ಲಿ ನಿನ್ನ ಹಲ್ಲಿನಿಂದ ಕಿಂಡಿ ಕೊರೆ, ಆ ಕಿಂಡಿಯ ಮೂಲಕ ನಾವಿಬ್ಬರು ಹೊರಗೋಗೋಣ ಅಂತ. ಬದುಕಿದರೆ ಸಾಕು ಅನಿಸಿತ್ತು ಇಲ್ಲಿಗೆ. ಸಿಕ್ಕೊಂಡು ಇವನ ಕೈಯಲ್ಲಿ ಸಾಯೋದಕ್ಕಿಂತ ಇವನು ಹೇಳಿದ್ದು ಮಾಡೋದು ಪಾಡು ಅಂತ. ಎಷ್ಟು ಆಯುಷ್ಯ ಎಷ್ಟಿರುತ್ತೋ ಅಷ್ಟಲ್ವ, ಈಗ ಈ ಕ್ಷಣ ತಿನ್ನೋದಂತೂ ಬಿಟ್ಟಿದೆ, ಅಷ್ಟರ ಮಟ್ಟಿಗೆ ಆಯುಷ್ಯ ಹೆಚ್ಚಿತಲ್ಲ ಅಂತ ಇಲ್ಲಿ ಒಪ್ಕೊಂಡಿತಂತೆ. ನಿಧಾನಕ್ಕೆ ಕಿಂಡಿ ಕೊರೆಯಿತು. ಸರ್ಪ ಆ ಕಿಂಡಿಯಲ್ಲಿ ಮೊದಲು ತಾನು ಹೊರಗೆ ಪಾರಾಯಿತು. ಬೆನ್ನಿಗೆ ಬಂತು ಇಲಿ, ಗಬಕ್ಕನೆ ಸರ್ಪ ಇಲಿಯನ್ನು ನುಂಗಿತು. ಹೀಗೆ ಬದುಕಿರಿ ಅಂತ ಭಗವಂತನ ಸೂಚನೆ, ನನ್ನ ಸೂಚನೆ ಅಲ್ಲ. ಇದೆಲ್ಲದರ ಹಿಂದೆ ಬಹಳ ವಿಶೇಷ ಅಂದರೆ, ಈ ಜಗತ್ತಿನಲ್ಲಿ ಒಬ್ಬರೇ ಬದುಕುವುದು ಅಂತ ನಿಯಮ ಇಲ್ಲ. ಸಿಂಹ ಒಂದೇ ಬದುಕಿದ ಕಾಡು ಯಾವುದು ಇದೆ ಹೇಳಿ? ಹುಲಿ ಒಂದೇ ಇರ್ತೇನೆ ಅಂದರೆ ಯಾವ ಕಾಡಾದೀತು? ಅಲ್ಲಿ ಮೊಲ ಜಿಂಕೆನೂ ಬದುಕಬೇಕು, ಸಿಂಹ ಹುಲಿನೂ ಬದುಕಬೇಕು, ಆನೆನೂ ಇರುತ್ತೆ. ಸಕಲ ಪ್ರಾಣಿಗಳು ಸೇರಿ ಬದುಕುವುದೇ ಕಾಡು.
ಸಕಲ ಜೀವರಾಶಿಗಳು ವಿಭಿನ್ನ ಧರ್ಮ, ವಿಭಿನ್ನ ಮತ, ವಿಭಿನ್ನ ಯೋಚನೆ ಕ್ರಮ, ವಿಭಿನ್ನ ಬಣ್ಣ, ವಿಭಿನ್ನ ಜಾತಿಯಲ್ಲಿ ಬದುಕುವುದೇ ಸಮಾಜ. ಅದರ ಒಳಗೊಂದು ಸಾಮರಸ್ಯವೋ ಹೊಂದಾಣಿಕೆಯೋ ಅದು ಬದುಕಿಗೆ ಅನಿವಾರ್ಯ. ಎಷ್ಟು ದಿನ ಭೀತಿಯಲ್ಲಿ ಬದುಕಬಹುದು ಹೇಳಿ? ಎಲ್ಲರೂ ನಾವು ಹೋರಾಟ ಮಾಡ್ತೇವೆ ಅಂತ ಹೊರಟ್ರೆ ಬೀದಿಗಿಳಿತೇವೆ ಅಂದರೆ ಯಾರು? ಸೇನೆ ಅನ್ನೋದಕ್ಕೆ ಏನರ್ಥ? ಎಲ್ಲರೂ ಕ್ಷತ್ರಿಯರಾಗುವುದು ಅಂತ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವ ಕೃಷ್ಣನ ಮಾತಿಗೆ ತದ್ವಿರುದ್ಧವಾಯಿತಲ್ಲ. ಜಗತ್ತಿನಲ್ಲಿ ಯಾರು ಹೋರಾಡಬಲ್ಲರೋ ಅವರು ಕತ್ತಿ ಹಿಡಿಬೇಕು, ಅವರು ಯೋಧರಾಗಬೇಕು, ಅವರದ್ದೇ ಒಂದು ಸೇನೆ ನಿರ್ಮಾಣ ಆಗಬೇಕು, ಅವರು ಅದಕ್ಕಾಗಿ ಜೀವತ್ತೆದೆಬೇಕು ಹೊರತು ಎಲ್ಲರೂ ಕತ್ತಿ ಹಿಡಿಯುವುದು ನಮ್ಮ ಧರ್ಮವಲ್ಲ. ಹಾಗಾಗಿ ನಾನು ಬಹಳ ಬಾರಿ ಹೇಳ್ತೇನೆ, ಯಾವುದೋ ಭಾವಾವೇಶಕ್ಕೆ ಒಳಗಾಗಿ ಕತ್ತಿ ಹಿಡಿದು ಬೀದಿಗಿಳಿಯುವ ಈಗಿನ ಒಂದು ಪರಾಕಾಷ್ಠೆಗೆ ನಾವೆಲ್ಲ ಹೋಗಿದ್ದೇವಲ್ಲ. ಎಷ್ಟು ಜನ ಬೀದಿಯಲ್ಲಿ ಹುಡುಗರು ಸಾಯ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ಇದಕ್ಕಾಚೆಗೆ ಒಂದು ಪರ್ಯಾಯವಾದ ವ್ಯವಸ್ಥೆ ಅಂತ ಯೋಚನೆ ಮಾಡಿ. ಅದೇ ಹುಡುಗರನ್ನು ಒಂದು ಆರ್ಮಿಯ ಹಾಗೆ, ಪ್ಯಾರಾಮಿಲಿಟ್ರಿ ಫೋರ್ಸ್ ಅಂತ ನಾವು ಯಾವುದನ್ನು ಯೋಚನೆ ಮಾಡ್ತೇವಲ್ಲ, ಆ ಥರದ ಪ್ಯಾರಾಮಿಲಿಟ್ರಿ ಫೋರ್ಸ್ ರೆಡಿ ಮಾಡೋಣ. ಆದರೆ ಇದು ದಾರಿ ಅಂತ ನನಗಂತೂ ಅನಿಸೋದಿಲ್ಲ. ಇಲ್ಲಿ ನೋಡಿ, ಭಗವಂತ ಹೇಳ್ತಾನೆ, ಅವರು ಏನು ನಿಯಮ ಹಾಕಿದರೂ ಒಪ್ಪಿಕೊಳ್ಳಿ. ದುರ್ಬಲರಿರುವಾಗ ಅದು ಅನಿವಾರ್ಯ. ಮುಘಲರು ಬಂದಾಗ ನಾವಿರಲಿಲ್ವ? ಈಗ ಮತ್ತೆ ನಾವೇ ಬಂದೆವಲ್ಲ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲದಷ್ಟು ನಮ್ಮ ಪ್ರಾಬಲ್ಯ ಬಂತು. ಈಗ ಮತ್ತೆ ಅವರ ಕಾಲ ಚಕ್ರ. ಭಗವಂತನೇ ಹೇಳಿದನಲ್ಲ, ಏನಾದರೂ ನಾವು ನಾಶವಾಗುವುದಿಲ್ಲ ಅನ್ನುವ ದೃಢ ನಂಬಿಕೆ ಬೇಕು. ಭಗವಂತ ಒಳಿತನ್ನು ನಾಶ ಮಾಡುವುದಿಲ್ಲ ಅನ್ನುವ ಶಾಶ್ವತವಾದ ಶ್ರದ್ಧೆ ಇದ್ದರೆ ನಮ್ಮ ಧರ್ಮ, ನಮ್ಮ ಒಟ್ಟು ಬದುಕಿನ ನೈತಿಕತೆ ಅದು ಪಕ್ಕಾ ಒಳಿತಿನ ಕಡೆಗಿದೆ ಅನ್ನುವ ನಿಶ್ಚಿತ ನಿಲುವು ನನಗಂತೂ ಇದೆ. ಯಾವ ಕಾರಣಕ್ಕೂ ನಮ್ಮ ಧರ್ಮ ಇಲ್ಲವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಶಂಕರಾಚಾರ್ಯರು ಇಡೀ ಧರ್ಮ ಸ್ಥಾಪನೆ ಮಾಡಿದ್ದಾರೆ. ಯಾರೂ ಇಡೀ ಜಗತ್ತೆಲ್ಲ ಬೌದ್ಧ ಧರ್ಮಕ್ಕೆ ತಲೆಬಾಗುವ ಹೊತ್ತಿಗೆ ಒಬ್ಬ ವ್ಯಕ್ತಿಗೆ ಇಡೀ ನಮ್ಮ ಧರ್ಮ ಪುನಃಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಆಗಿದೆ. ನಾವು ಅಳಬೇಕಾಗಿಲ್ಲ, ಅಂಜಬೇಕಾಗಿಲ್ಲ, ಹಿಂಜರಿಯಬೇಕಾಗಿಲ್ಲ. ನಮ್ಮ ಒಳಗೆ ಯಾವ ಸಂಕೋಚ ಭಾವ ಬಂತು ಅಂದರೆ ಭಗವನ್ನಿಷ್ಠೆ ಕಮ್ಮಿಯಾಗಿದೆ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ನನಗೆ ಸ್ಪಷ್ಟ ಖಚಿತ್ಯ, ನಾವು ಎಂದಿಗೂ ನಾಶವಾಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ನಾಶವಾದೆವು ಅಂದರೆ ನಮ್ಮ ಧರ್ಮ ಚೆನ್ನಾಗಿಲ್ಲ ಅಂತ ಅರ್ಥ. ನಾನು ಅದಕ್ಕೆ ಬದಲಾಗಿ ಹೀಗೆ ಯೋಚನೆ ಮಾಡ್ತೀನಿ, ಕಾಲಾಂತರದಲ್ಲಿ ಒಂದು ದಿನ ನೀವಿದನ್ನು ಬರೆದಿಟ್ಕೊಳ್ಳಬಹುದು, ನಾನು ಸತ್ತು ಹೋಗಬಹುದು, ನನ್ನ ನಂತರದ ಯಾವುದೋ ಜನಾಂಗ ನೋಡಬಹುದು. ಒಂದು ದಿನ ಕ್ರೈಸ್ತ ಮತ ಮತ್ತು ಹಿಂದೂ ಧರ್ಮ, ಇಸ್ಲಾಂ ಮತ, ಹಿಂದೂ ಧರ್ಮ ಇವು ಎರಡು ಅವಿಭಾಜ್ಯ ಅಂಗಗಳಾಗಿ ಹಿಂದೂ ಧರ್ಮದ ಒಂದು ಭಾಗ ಅನ್ನಿಸಿಕೊಳ್ತಾವೋ ಇಲ್ವೋ ನೋಡಿ. ಎರಡೂ ಮತಗಳು. ಯಾಕೆ ಅಂದರೆ ನನ್ನದೇ, ನನ್ನನ್ನು ಬಿಟ್ಟರೆ ಇನ್ನೊಂದಿಲ್ಲ ಅನ್ನುವುದು ಎಂದೂ ಉಳಿಯೋದಿಲ್ಲ. ನನ್ನದೇ ದೇವರು, ಉಳಿದವರು ದೇವರೇ ಅಲ್ಲ ಅಂತ ಹೇಳುವವರೆಲ್ಲ ಕಾಯಂ ಇರೋಕ್ಕೆ ಸಾಧ್ಯನೇ ಇಲ್ಲ. ಜಗವೆಲ್ಲ ದೇವರು, ನೀವು ದೇವರು, ನಿಮ್ಮ ದೇವರು ನಮ್ಮ ದೇವರು ಅನ್ನುವ ಆ ದೊಡ್ಡ ಮನಸ್ಸಿದೆಯಲ್ಲ, ಅದು ಕಾಯಂ ಉಳಿತದೆ. ಆದ್ದರಿಂದ ಇಂದಲ್ಲ ನಾಳೆ ಓಹೋ ನಮ್ಮ ದೇವರೇ ಅಲ್ಟಿಮೇಟ್ ಅನ್ನುವುದು ನಮಗೆ ನಮ್ಮ ಹಾನಿಗೆ ಕಾರಣವಾಗ್ತದೆ ಅನ್ನುವುದು ಅವರಿಗೆ ಗೊತ್ತಾಗ್ತದೆ. ಅವರವರೇ ಹೊಡೆದಾಡಿಕೊಂಡು ಹೇಗೆ ಸಾಯ್ತಾರೆ ನೋಡಿ. ಇದೆಲ್ಲ ಉದ್ದೇಶ ನಮ್ಮೊಳಗೆ ಆಗಬೇಕಾಗಿರುವ ಸಮುದ್ರ ಮಥನ. ಭಗವಂತ ಹೇಳ್ತಾನೆ, ಮಂದರ ಪರ್ವತ ತೆಗೆದುಕೊಂಡು ಕ್ಷೀರ ಸಮುದ್ರಕ್ಕೆ ಬನ್ನಿ, ನೀವು ಸಮುದ್ರ ಮಥನ ಆರಂಭಿಸಿ, ನಾನು ಅಜಿತ. ಆಗ ಭಗವಂತ ಅಜಿತನ ಅವತಾರದಲ್ಲಿ ಬರ್ತಾನೆ. ಅಜಿತನಾಗಿ ಬಂದು ನಾನು ಸಮುದ್ರ ಮಥನದಲ್ಲಿ ನಿಮ್ಮ ಜೊತೆಗೆ ಪಾಲ್ಗೊಳ್ತೇನೆ ಅಂತ. ಹಾಗೆ ದಾನವರನ್ನು ಬಲಿಯಾಗ ನೇತೃತ್ವದಲ್ಲಿದ್ದಾನೆ. ಅವನು ಸಾಕ್ಷಾತ್ ಒಂದು ಯುದ್ಧದಲ್ಲಿ ಸಾವಿಗೆ ಒಳಗಾಗಿ ಮತ್ತೆ ಬದುಕಿರುವ ಹಂತಕ್ಕೆ ಬಂದವನು. ಅಂಥ ಬಲಿ ಬಹಳ ಸುಪ್ರಿಮೆಸಿಯಲ್ಲಿದ್ದಾನೆ. ಆ ಬಲಿಯ ಸುಪ್ರಿಮೆಸಿಯ ಸಂದರ್ಭ ಜೊತೆಗೆ ಇತರರೆಲ್ಲ ಇದ್ದಾರೆ ಅವನ ಜೊತೆಗೆ. ಅವರ ಒಟ್ಟಿಗೆ ನಿಂತು ಅಸುರರನ್ನು ಸಮುದ್ರ ಮಥನಕ್ಕೆ ಒಪ್ಪಿಸಿಕೊಳ್ತಾರೆ. ಮುಂದೆ ಸಮುದ್ರ ಮಥನ ಮಾಡಬೇಕಾದ ಮಂದರ ಪರ್ವತವನ್ನು ತೆಗೆದುಕೊಂಡು ಇವರು ದಾನವರು ಮತ್ತು ಸುರರು ಎಲ್ಲ ತಗೊಂಡು ಬರುವಾಗ ಹೊರಲಾಗದೆ ಬಿದ್ದು ಅದರ ಕೆಳಗೆ ಸಿಕ್ಕು ಕೈಕಾಲು ನುಜ್ಜುಗುಜ್ಜಾಗಿ ಕೆಲವರು ಸಾಯುವ ಅವಸ್ಥೆಗೆ ಬಂದಾಗ ಅಜಿತನಿಗೆ ಕರುಣೆ ಬಂದು ಗರುಡಾರೂಢನಾಗಿ ಬಂದು ಕೆಳಗೆ ತನ್ನ ಕೈಯಲ್ಲಿ
ಆ ಮಂದರ ಪರ್ವತವನ್ನು ಎತ್ತಿ ಗರುಡ ಮತ್ತೆ ಆಕಾಶದೆತ್ತರಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಕ್ಷೀರ ಸಮುದ್ರಕ್ಕೆ ಮಂದರ ಪರ್ವತವನ್ನು ಇಳಿಸಿಕೊಟ್ಟು ಗಾಯವಾದ ಸಾಯಲಿಕ್ಕೆ ಸಿದ್ಧರಾದ ಎಲ್ಲರಿಗೂ ಮತ್ತೆ ಮರುಜೀವ ಕೊಟ್ಟು ಭಗವಂತ ಸಮುದ್ರ ಮಥನ ಆರಂಭಿಸಿ ಅಂದಾಗ ಸಮುದ್ರ ಮಥನಕ್ಕೆ ಎಲ್ಲರೂ ಬಂದರು, ಅಜಿತನೂ ಬಂದ. ಹಾಗೆ ಭಗವಂತನ ಜೊತೆಗೆ ಸಮುದ್ರ ಮಥನ ಮಾಡಬೇಕು ಅಂದಾಗ ಯಾವುದರಿಂದ ಸಮುದ್ರ ಮಥನ ಮಾಡುವುದು? ವಾಸುಕಿಯನ್ನೇ ಹಗ್ಗ ಮಾಡಿಕೊಂಡು ಅವನ ಮೂಲಕ ಸಮುದ್ರ ಮಥನ, ಬೆಣ್ಣೆ ಕಡೆಯುವ ಕೆಲಸ ಅಂತ. ಹಾಗೆ ಮಾಡುವುದಕ್ಕೆ ತೊಡಗಿದಾಗ ಹೆಡೆಯ ಭಾಗಕ್ಕೆ ಶ್ರೀ ಹರಿ ಅಥವಾ ಅಜಿತ, ಅವನ ಜೊತೆಗೆ ಸುರರು, ಆ ಕಡೆ ಬಾಲದ ಭಾಗಕ್ಕೆ ಅಸುರರು ನಿಂತಿದ್ರಂತೆ. ಇದ್ದಕ್ಕಿದ್ದ ಹಾಗೆ ಅಸುರರು ಹೇಳಿದರು, ಏಯ್ ನಾವು ಕೂಡ ವೇದ ಗೀದ ಓದಿದ್ದೀವಿ, ನಮಗೂ ಶಾಸ್ತ್ರ ಬರುತ್ತೆ, ನಾವು ಜ್ಞಾನಿಗಳು, ನಾವು ಯಾಕೆ ಬಾಲದ ಹತ್ರ ನಿಲ್ಲಬೇಕು, ನೀವು ಬನ್ನಿ. ನೋಡಿ, ಆಚೆಗಿರುವವ ಭಗವಂತ ಮಾತನಾಡಲಿಲ್ವಂತೆ. ಕಂಡೀಷನ್ ಏನು? ಅಸುರರು ಏನು ಮಾತಾಡಿದ್ರು ಅಡ್ಡಿ ಮಾಡಲಿಕ್ಕಿಲ್ಲ. ಭಗವಂತ ಈಚೆಗೆ ಬನ್ನಿ ಅಂತ ಸುರರನ್ನು ಕರ್ಕೊಂಡ. ಅತ್ತ ಅಸುರರೆಲ್ಲ ಹೆಡೆಯ ಭಾಗಕ್ಕೆ ಬಂದರು. ಆ ಹೆಡೆಯ ಭಾಗದಿಂದ ಮಥನ ಆರಂಭ ಆದಾಗ ಮೊದಲು ಒಂದಿಷ್ಟು ಆ ಹೆಡೆಯಿಂದ ಉಕ್ಕಿದ ಸರ್ಪದ ಬುಸುಗುಡುಕುವಿಕೆಯ ಆ ಕೆಟ್ಟ ವಿಷದ ವಾಯು ಉಸಿರು ಕಟ್ಟಿ ಇನ್ನೇನು ಬದುಕಕ್ಕಾಗಲ್ಲ ಅಂದಾಗ ಭಗವಂತನೇ ಅದನ್ನು ಮೇಘಗಳ ಮೂಲಕ ಮಳೆಗರೆದು ಶಾಂತಿಗೊಳಿಸಿದನಂತೆ. ಸ್ವಲ್ಪ ಕಾಲಾನಂತರ ಮತ್ತೆ ಮಥನ ಮುಂದುವರಿಯಿತು. ಆಗ ಮಂದರ ಪರ್ವತ ಕುಸಿಯಿತು, ಬುಡಕ್ಕೆ ಹೋಗಿಬಿಡ್ತು ನೀರಿನಲ್ಲಿ. ಅರೆ, ಮಂದರ ಪರ್ವತವೇ ಕುಸಿಯಿತು, ನೀರಿನಲ್ಲಿ ಮುಳುಗಿದೆ, ಹೇಗೆ ಮಥನ ಅಂತ ಎಲ್ಲರೂ ಒದ್ದಾಡುವಾಗ ಮತ್ತೆ ಭಗವಂತ ತಳೆದದ್ದು ಕೂರ್ಮಾವತಾರ. ಅವನು ಕೂರ್ಮಾವತಾರನಾಗಿ ಆ ಸಮುದ್ರದ ಆಳಕ್ಕೆ ಹೋಗಿ ಆ ಇಡೀ ಮಂದರ ಪರ್ವತಕ್ಕೆ ಬೆನ್ನು ಕೊಟ್ಟು ಅದನ್ನು ತನ್ನ ಚಿಪ್ಪಿನ ಮೇಲೆ ಎಬ್ಬಿಸಿ ನಿಲ್ಲಿಸಿ ಮಥನಕ್ಕೆ ಮತ್ತೆ ಅನುಕೂಲ ಮಾಡಿಕೊಟ್ಟನಂತೆ. ಮಥನ ಆರಂಭ ಆದಾಗ ಕೂರ್ಮಾವತಾರನಾದ ಭಗವಂತ ಭಾವಿಸಿದನಂತೆ, ಬೆನ್ನು ತುರಿಸಿಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ. ಏನು ಲೀಲೆ ಅಂತ, ಭಗವಂತನ ಲೀಲೆಗೆ ಎಕ್ಸ್ಪ್ರೆಷನ್. ಹೀಗೆ ಸಮುದ್ರ ಮಥನ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಸಮುದ್ರ ಮಥನದ ಆಳದಿಂದ ಏಕಾಏಕಿ ಹಾಲಾಹಲ ವಿಷ ಮೇಲಕ್ಕೆ ಬರುವುದಕ್ಕೆ ತೊಡಗಿತು. ಅರೆ, ವಿಷ ಬಂತು ಅನ್ನೋದ್ರೊಳಗೆ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಹರಿ ಅಥವಾ ಅಜಿತ ಹೇಳ್ತಾನೆ, ಶಿವನನ್ನು ಪ್ರಾರ್ಥಿಸಿ, ಅವನು ಮಾತ್ರ ಈ ವಿಷವನ್ನು ತೆಗೆದುಕೊಳ್ಳಬಲ್ಲ. ಸಮಸ್ತ ಸುರಾಸುರರು ಶಿವನನ್ನು ಏಕಕಂಠದಿಂದ ಪ್ರಾರ್ಥಿಸ್ತಾರೆ, ನಾವು ಇಲ್ಲಿ ಉಂಟಾಗಿರುವ ಹಾಲಾಹಲವನ್ನು ನೀನಲ್ಲದೆ ಇನ್ಯಾರೂ ತೆಗೆಯಲು ಸಾಧ್ಯ ಇಲ್ಲ, ನಮ್ಮನ್ನು ನೀನೇ ಕಾಪಾಡಬೇಕು ಅಂತ. ಆಗ ಒಂದೇ ಸಮನೆ ಉಂಟು ಮಾಡಿದ ಆ ಪ್ರಾರ್ಥನೆ ಕೇಳಲಾಗಿ ಶಿವ ಪಾರ್ವತಿಗೆ ಅನುಮತಿ ಕೇಳಿದನಂತೆ, ಲೋಕ ಕಲ್ಯಾಣಕ್ಕಾಗಿ. ಅಲ್ಲಿರುವ ಸುರಾಸುರರೆಲ್ಲರೂ ನನ್ನನ್ನು ಒಬ್ಬಿಟ್ಟು ಮೊರೆ ಇಡ್ತಿದ್ದಾರೆ, ನಾನು ಅವರ ಕಲ್ಯಾಣಕ್ಕಾಗಿ ವಿಷ ಸ್ವೀಕರಿಸಲು ಹೊರಡಲ ಅಂತ. ನೋಡಿ, ಪಾರ್ವತಿಯನ್ನು ಕೇಳಿ ಶಿವ ಹೋದ ಅಂತ. ಎಲ್ಲ ಬೇರೆ ಬೇರೆ ಸಂಜ್ಞೆಗಳು, ಸೂಚನೆಗಳು. ಎಂಥ ದಾಂಪತ್ಯ, ಎಂಥ ಶಿವಶಕ್ತಿಯ ಮೇಲನ. ಶಿವ ಹಾಗೆ ಕೇಳಲಾಗಿ ಶಕ್ತಿ ಅವಳು ಹೇಳಿದಳಂತೆ, ನನಗೆ ಗೊತ್ತು ನಿನ್ನ ಸಾಮರ್ಥ್ಯ, ನೀನಲ್ಲದೆ ಲೋಕದ ವಿಷವನ್ನು ಇನ್ಯಾರು ಉಣಲಿಕ್ಕೆ ಸಾಧ್ಯ, ನೀನು ವಿಷ ಉಂಡು ಅದನ್ನು ದಕ್ಕಿಸಿಕೊಳ್ಳಬಲ್ಲವ, ಜಗದ ವಿಷವನ್ನು ಪರಿಹರಿಸಿ ಅವರನ್ನು ಪಾರು ಮಾಡಬಲ್ಲವ, ಹೋಗಿ ಬಾ. ಹಾಗೆ ಪಾರ್ವತಿಯ ಅನುಮತಿ ಪಡೆದುಕೊಂಡು ಶಿವ ಬಂದು ಆ ಹಾಲಾಹಲವನ್ನು ತೆಗೆದುಕೊಂಡು ತನ್ನ ಕಂಠದಲ್ಲಿ ನಿಲ್ಲಿಸಿಕೊಂಡ. ಅದಕ್ಕೆ ನೀಲಕಂಠನಾದ. ಶಿವ ಇದೊಂದೇ ಅಲ್ಲ, ಮನುಷ್ಯನ ಬದುಕಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಶಿವ ಬಹಳ ಬಹಳ ಅನುಕೂಲ ಮಾಡಿಕೊಟ್ಟವ. ನಿಮಗೆ ಗೊತ್ತು, ಭಗೀರಥ ಪ್ರಯತ್ನ ಮಾಡಿ ಗಂಗೆಯನ್ನು ನೆಲಕ್ಕೆ ಕರಿಬೇಕು ಅಂದಾಗ ಗಂಗೆ ತಾನು ಪ್ರಸನ್ನಳಾಗಿ ಹೇಳ್ತಾಳೆ, ನಾನು ಬರಬಹುದು, ಆದರೆ ನಾನೊಂದು ವೇಳೆ ಆ ಆಕಾಶದಿಂದ ಧುಮ್ಮಿಕ್ಕಿ ಭೂಮಿಗೆ ಇಳಿದೆನೆಂದರೆ ಭೂಮಿ ಸೀಳಿ ನೀವ್ಯಾರೂ ಉಳಿಯದೆ ನಾನು ಅತ್ತ ಹೋಗಿಬಿಡಬಹುದು, ಅಷ್ಟು ರಭಸವಿದೆ ನನ್ನ. ಆ ನನ್ನ ರಭಸವನ್ನು ತಡೆಯುವುದಕ್ಕೆ ಯಾರಾದರೂ ಸಿದ್ಧರಿದ್ದರೆ ಆದರೂ ಶಿವ ಮಾತ್ರ. ಅವನೇನಾದರೂ ಸಿದ್ಧನಾದರೆ ಮಾತ್ರ ನಾನು ನಿಮ್ಮಲ್ಲಿಗೆ ಹರಿದು ಬರುತ್ತೇನೆ. ಮತ್ತೆ ಭಗೀರಥ ಪ್ರಾರ್ಥನೆ ಮಾಡಿದ್ದು, ತಪಸ್ಸು ಮಾಡಿದ್ದು ಶಿವನನ್ನು. ಶಿವ ಎಂಥ ಒಬ್ಬ ವ್ಯಕ್ತಿ ಅಂದರೆ, ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಶಿರ ಕೊಟ್ಟು ಆ ಶಿರದಲ್ಲಿ ಗಂಗೆಯನ್ನು ಧರಿಸಿ ಜಗತ್ತಿನ ಪ್ರಪ್ರಥಮ ಆಣೆಕಟ್ಟು, ಎಲ್ಲಿಗೂ ನೀರು ಹೋಗೋಕ್ಕಿಲ್ಲ ನನ್ನ ತಲೆಯನ್ನು ದಾಟಿ, ನಾನು ಬಿಟ್ಟರುಂಟು ಅನ್ನುವ ಹಾಗೆ ಬಹಳ ಸುಂದರವಾಗಿ ಲೋಕವನ್ನು ಕಾಪಾಡಿದವ. ಆಗ ಕೂಡ
ಆ ಮೂಲಕ ಗಂಗೆಯನ್ನು ನಮಗೆ ತಲುಪಿಸಿದವ. ನಾವು ಶುದ್ಧರಾಗುವುದಕ್ಕೆ, ಪವಿತ್ರರಾಗುವುದಕ್ಕೆ, ಭಗವಲ್ಲೋಕಕ್ಕೆ ತೀರ್ಥ ಸ್ನಾನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟವ ಶಿವ. ಅಂಥ ಮಹಾನುಭಾವ ಹಾಲಾಹಲವನ್ನು ಕುಡಿದ ಬಳಿಕ ಮತ್ತೆ ಈ ಸಮುದ್ರ ಮಥನವನ್ನು ಶಿವನ ಅನುಗ್ರಹದಿಂದ ಸುರಾಸುರರು ಮುಂದುವರಿಸಿದರು. ಆಗ ಮೊದಲಿಗೆ ಅಲ್ಲಿ ಕಾಮಧೇನು ಬಂತಂತೆ. ಆ ಕಾಮಧೇನು ಮುಂದಿನ ಋಷಿಮುನಿಗಳ ಕೆಲಸಕ್ಕೆ ಬೇಕಾಗ್ತದೆ ಅಂತ ಅವರಿಗೆ ಕೊಡಲಾಯಿತು. ಮತ್ತೆ ಸಮುದ್ರ ಮಥನ ಮುಂದುವರಿದಾಗ ಅಲ್ಲಿ ಉಂಟಾದದ್ದು ಉಚ್ಚೈಶ್ರವಸ್ ಅನ್ನುವ ಕುದುರೆ. ಆ ಕುದುರೆಯನ್ನು ಇಂದ್ರ ಅಪೇಕ್ಷೆ ಪಟ್ಟನಂತೆ, ಆದರೆ ಬಲಿ ಹೇಳಿದಂತೆ ನನಗೆ ಬೇಕು. ಇವರೇನು ಮಾತಾಡುವ ಹಾಗಿಲ್ಲ ನೋಡಿ, ಭಗವಂತನ ನಿಯಮ. ಹಾಗಾಗಿ ಅದು ಬಲಿಗೆ ಸೇರಿತು. ಐರಾವತ ಬಂತು, ಕಲ್ಪವೃಕ್ಷ ಬಂತು. ಆ ಬಳಿಕ ಕೌಸ್ತುಭ ಮಣಿ ಕಾಣಿಸಿಕೊಂಡಿತು. ಆ ಕೌಸ್ತುಭ ಮಣಿ ಕಾಣಿಸಿಕೊಂಡ ಕೂಡಲೇ ಭಗವಂತ ಅಜಿತ ಹೇಳಿದನಂತೆ, ಇದು ನನ್ನ ವಕ್ಷಸ್ಥಲದಲ್ಲೇ ಇರಲಿ ಅಂತ. ಹಾಗೆ ಪ್ರಥಮ ಅಜಿತನ ವಕ್ಷಸ್ಥಲಕ್ಕೆ ಕೌಸ್ತುಭ ಮಣಿ ಬಂದಾಗ ಮತ್ತೆ ಮಥನ ಮುಂದುವರಿತು. ಅನೇಕ ಅಪ್ಸರೆಯರು ಬಂದರು. ಆ ಅಪ್ಸರೆಯರ ಬೆನ್ನಿಗೆ ಲಕ್ಷ್ಮಿ ಬಂದಳು. ಸಾಕ್ಷಾತ್ ಲಕ್ಷ್ಮಿ ಬಂದಿದ್ದಾಳೆ ಅಂತ ಅವರು ಎಲ್ಲರೂ ಕೂಡಿ ಅವಳನ್ನು ಉಪಚರಿಸಿ ಅವಳಿಗೆ ಒಂದು ಆಸನ ಕೊಟ್ಟು ಅವಳನ್ನು ಆದರ ಆತಿಥ್ಯ ಮಾಡುವ ಹೊತ್ತಿಗೆ ಅವಳು ತಾನು ಯಾರನ್ನು ವರಿಸಲಿ ಅಂತ ಯೋಚನೆ ಮಾಡಿದ್ಲಂತೆ. ಪ್ರತಿಯೊಬ್ಬರಲ್ಲೂ ದೋಷ ಕಾಣಿಸಿತು ಅವಳಿಗೆ. ಎಲ್ಲರಲ್ಲೂ ದೋಷ ಚಂದ್ರನನ್ನು ವರಿಸೋಣವ, ಅವನು ಎಲ್ಲ ಸರಿ, ಆದರೆ ಅವನು ತಾರೆಯನ್ನು ವರಿಸುವಾಗ ದಾರಿ ತಪ್ಪಿದ್ದಾನೆ. ಶುಕ್ರಾಚಾರ್ಯನನ್ನು ವರಿಸುವನ ಕ್ರೋಧ. ಮತ್ತೊಬ್ಬ ಯಾರ್ಯಾರೋ ಹೆಸರನ್ನೆಲ್ಲ ಹೇಳ್ತಾ ಹೋಗ್ತಾಳೆ ಅವಳು. ಅವಳಿಗೆ ಎಲ್ಲರೂ ದೋಷಮಯ ಅಂದಾಗ ಅವಳು ತೀರ್ಮಾನ ಮಾಡ್ತಾಳೆ, ಇಲ್ಲಿ ಒಬ್ಬನೇ ಒಬ್ಬ ನನಗೆ ಮೆಚ್ಚುಗೆ ಆಗುವವ, ಆದರೆ ಅವನಿಗೆ ನಾನು ಬೇಕಾಗಿಲ್ಲ. ಅವನು ಆತ್ಮಾರಾಮ, ಅವನು ಶ್ರೀಹರಿ, ಅವನೇ ಅಜಿತ. ಅವನಿಗೆ ನಾನಿಲ್ಲದೆ ಅವನು ಇರಬಲ್ಲ, ಆದರೆ ನನಗೆ ಅವನಿಲ್ಲದೆ ಇರಲಿಕ್ಕಾಗುವುದಿಲ್ಲ ಅಂತ ಹೇಳಿ ಭಗವಂತನನ್ನು ಸೇರಿದಳಂತೆ. ಹಾಗೆ ಅಜಿತನ ಒಳಗೆ ಅಂತರ್ಗತಳಾಗಿ ಲಕ್ಷ್ಮಿ ಸೇರಿದಳು ಅಂತ. ಮತ್ತೆ ಮಥನ ಮುಂದುವರಿಯಿತು. ಕೂರ್ಮ ಒಂದು ಅವತಾರ, ನೀವು ನೆನಪಿಟ್ಕೊಳ್ಬೇಕು. ಇಲ್ಲಿ ಮಥನ ಮುಂದುವರಿದಾಗ ಮತ್ತೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಧನ್ವಂತರಿ ಅನ್ನುವ ಪುರುಷ ಬಂದನಂತೆ. ನೀಳ ಕೊರಳಿನ, ಉದ್ದ ತೋಳಿನ, ಸುಂದರವಾದ ಒಳ್ಳೆಯ ಜುಟ್ಟು ಕಟ್ಟಿದ, ಬಹಳ ಅಪರೂಪ ತೇಜಸ್ಸಿನ ಬ್ರಾಹ್ಮಣ ಬಂದ ಹಾಗೆ ಕೈಯಲ್ಲಿ ಕಲಶ ಹಿಡಿದುಕೊಂಡು ಆಯುರ್ವೇದಕ್ಕೆ ಮೂಲಪುರುಷ ಅನ್ನುವಂಥ ಆ ಧನ್ವಂತರಿ ಬಂದಾಗ ಮತ್ತೆ ನೆನಪಿಟ್ಕೊಳ್ಬೇಕು, ಧನ್ವಂತರಿ ಒಂದು ಅವತಾರ ಶ್ರೀಮದ್ ಭಾಗವತದಲ್ಲಿ. ಯಾಕೆ 24 ಆಗುತ್ತೆ ಅಂತ ನಿಮಗೆ ನೆನಪು ಮಾಡೋದು ನಾನು. ಧನ್ವಂತರಿ ಅವತರಿಸಿ ಬಂದಾಗ, ಇವನ ಕೈಯಲ್ಲಿ, ಇವನು ಆಯುರ್ವೇದದ ಮೂಲಪುರುಷ, ಇವನ ಕೈಯಲ್ಲೇ ಅಮೃತ ಇದೆ ಅಂತ ಗೊತ್ತಾಯಿತು. ಅಸುರರು ಹೋಗಿ ಅದನ್ನು ಪಡೆದುಕೊಂಡು ಬಿಟ್ಟರು. ಸುರರು ಪೆಚ್ಚಾದರು. ಅಮೃತ ಅವರ ಕೈಗೆ, ತಮಗಿಲ್ಲವಲ್ಲ ಅನ್ನುವ ದುಃಖ. ತಾವೀಗ ಏನು ಮಾಡಬೇಕು ಅಂತ ಒಬ್ಬರೊಬ್ಬರ ಮುಖ ನೋಡಿಕೊಂಡು ತುಂಬ ಅಸಹಾಯರಾಗಿರುವಾಗ ಅತ್ತ ಅಸುರರು ನತ್ವಂ ಅಹಂ ಅಂತ ಜಗಳ ಶುರು ಮಾಡಿದ್ರಂತೆ. ನಿನಗಲ್ಲ ನನಗೆ, ನಾನು ಮೊದಲು, ನೀನಲ್ಲ, ಅವ್ರಿಗೆ ಕೊಟ್ಟು ಕುಡಿಯೋಣ, ಅವರು ಬಂದಿದ್ದಾರೆ ನಮ್ಮೊಟ್ಟಿಗೆ. ಎಲ್ಲ ಮಾತುಕತೆ, ಜಗಳ. ಅವರು ಅಮೃತ ಕಲಶ ಹಿಡಿದುಕೊಂಡು ಜಗಳ ಆಡುವ ಈ ಹೊತ್ತಿನಲ್ಲಿ ಇತ್ತ ಸುರರು ಮತ್ತೆ ಅಜಿತನಿಗೆ ಮೊರೆ ಇಟ್ಟರಂತೆ. ಭಗವಂತ, ಇದೇನಿದು, ಅಮೃತ ಅವರ ಪಾಲಾಯಿತಲ್ಲ, ನೀವು ನನ್ನ ಮೇಲೆ ಇಟ್ಟಿರಬೇಕಾದ ಶ್ರದ್ಧೆಯಲ್ಲಿ ಒಂದಿಷ್ಟು ಕುಂದು ಕೊರತೆ ಮಾಡಿಕೊಳ್ಳಬೇಡಿ. ನನ್ನ ಮೇಲೆ ನಿಮ್ಮ ವಿಶ್ವಾಸ, ಭಕ್ತಿ, ನಿಷ್ಠೆ ಹಾಗೇ ಇರಲಿ, ನಾನು ನೋಡಿಕೊಳ್ಳುತ್ತೇನೆ ಅಂದವನೇ ಭಗವಂತ ಅಂತರ್ಧಾನನಾದನಂತೆ. ಅವನೆಲ್ಲಿ ಹೋದ ಅನ್ನುವುದರೊಳಗಾಗಿ ಅತ್ಯಂತ ಸುಂದರ ಮೈಮಾಟದ, ಥಳಕು ಬಳಕಿನ, ಇದುವರೆಗೆ ಜಗದಲ್ಲಿ ನೋಡಿಯೇ ಇರಲಿಲ್ಲವೇನೋ ಅನ್ನುವಂಥ ಬಹಳ ಸುಂದರ ಸ್ತ್ರೀಯೊಬ್ಬಳು ಮೋಹಿನಿ ರೂಪವಾಗಿ ಕಾಣಿಸಿಕೊಂಡಳಂತೆ. ಮತ್ತು ಮೋಹಿನಿ ಬಹುಶಃ ಪ್ರಪ್ರಥಮ ಸ್ತ್ರೀ ಅವತಾರ ಶ್ರೀಮದ್ ಭಾಗವತದ ಪ್ರಕಾರ. ನೀವು ವೇದವ್ಯಾಸರು ಮೋಹಿನಿಯನ್ನು ವರ್ಣಿಸುವುದು ನೋಡಬೇಕು. ಹಾಗೆ ಬಂದ ಮೋಹಿನಿಯನ್ನು ಅಸುರರು ಕೈಯಲ್ಲಿ ಅಮೃತ ಕಲಶ ಹಿಡಿದುಕೊಂಡು ಬೆಕ್ಕಸ ಬೆರಗಾಗಿ ಕಣ್ಣು ಬಾಯಿ ಬಿಟ್ಟುಕೊಂಡು, ಇವಳು ಯಾರು, ತುಂಬು ತೊಡೆಯ, ಪೂರ್ಣ ಸ್ತನಗಳ,
ಆ ಉಬ್ಬಿನಿಂತ ಸ್ತನಗಳ ಜೊತೆಗೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ನಿತಂಬದ ಸಣ್ಣ ಕಟಿಯ ಇದೀಗ ನಡೆಯುವಾಗ ಹೆಜ್ಜೆಯಲ್ಲೇನೋ ಮೂಡುತ್ತದೋ ಎಂಬಂಥ ಲಯವುಳ್ಳ ನಡೆಯ ನಕ್ಕರೆ ಆ ತುಟಿಯ ಕೊನೆಯಲ್ಲಿ ಅದೇನು ಯಾವುದೋ ಅಮೃತ ಸ್ರವಿಸುತ್ತದೋ ಎನ್ನುವಂತಹ ನಗುವಿನ ಕಡೆಗಣ್ಣ ನೋಟದಿಂದ ಅತ್ತಿತ್ತ ಹುಬ್ಬು ಚಲಿಸುತ್ತಾ ಆ ತಾಯಿ ಮೋಹಿನಿ ಬರುವ ವೇಳೆಗೆ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಆಶ್ಚರ್ಯಚಕಿತರಾಗಿ ಅಸುರರು, ನೀನು ಯಾರು, ಎಲ್ಲಿಂದ ಬಂದೆ, ನೀನೇನು ಗಂಧರ್ವರ ಸ್ತ್ರೀಯೋ ದೇವತಾ ಸ್ತ್ರೀಯೋ, ಯಾರಿಗಾಗಿ ಬಂದೆ, ಇದುವರೆಗೆ ಎಲ್ಲಿದ್ದೆ, ನಾವು ನಮಗಾಗಿ ಬಂದೆ ಎಂದು ಭಾವಿಸೋಣವೇ, ಅಥವಾ ನೀನು ಯಾರಿಗಾಗಿಯೇ ಬಂದಿರು, ನಮಗಾಗಿ ನಿನ್ನ ಅನುಗ್ರಹವಿರಲಿ, ನಾವು ನಿನ್ನನ್ನು ನಂಬಿಬಿಟ್ಟಿದ್ದೇವೆ, ನಮಗೆ ನಿನ್ನನ್ನು ಬಿಟ್ಟು ಬೇರೆ ಯೋಚಿಸುವುದಕ್ಕೆ ಆಗದಷ್ಟು ನಾವು ನಿನ್ನೊಳಗೆ ಮುಳುಗಿ ಹೋಗಿದ್ದೇವೆ, ನಮ್ಮ ಕಡೆಗೆ ಕರುಣೆ ತೋರು. ನೋಡು, ನಾವೆಲ್ಲರೂ ಕಶ್ಯಪನ ಮಕ್ಕಳು. ಕಶ್ಯಪನಿಗೆ ದಿತಿಯಿಂದ ದೈತ್ಯರು, ಅದಿತಿಯಿಂದ ಆದಿತ್ಯರು. ನಿಮಗೆ ಗೊತ್ತಿದೆ, ಕಶ್ಯಪನಿಗೆ ದೈತ್ಯ ಸಂತಾನವೂ ಅವನದ್ದೇ, ಅಸುರ ಮತ್ತು ಸುರ ಸಂತಾನವೂ ಅವನದ್ದೇ. ಅದಕ್ಕೆ ಅವರು ಹೇಳ್ತಾರೆ, ನಾವೆಲ್ಲರೂ ಕಶ್ಯಪನ ಮಕ್ಕಳು, ಸಹೋದರರು, ಕಾರಣವೇ ಇಲ್ಲದೆ ಹೊಡೆದಾಡುತ್ತಿದ್ದೇವೆ. ಇಕೋ, ನಮ್ಮ ಕೈಯಲ್ಲಿ ಅಮೃತವಿದೆ, ಈ ಅಮೃತವನ್ನು ನೀನೇ ನಮಗೆಲ್ಲರಿಗೂ ಕೂಡಿಸಿ ಹಂಚು. ಮೋಹಿನಿಯ ಅವತಾರದಲ್ಲಿರುವ ಭಗವಂತ ಹೇಳ್ತಾನೆ ನೋಡಿ, ಈ ಮಾತುಗಳನ್ನು ಸರಿಯಾಗಿ ಗಮನಿಸಬೇಕು. ಭಗವಂತ ಮೋಸ ಮಾಡಿದ್ದಾನೆ, ಸುರರಿಗೆ ಮಾತ್ರ ಕೊಟ್ಟಿದ್ದಾನೆ, ಅಸುರರಿಗೆ ಕೊಟ್ಟಿಲ್ಲ. ಈ ಮಾತುಗಳನ್ನು ಆಡ್ತೇವಲ್ಲ, ಮೋಹಿನಿ ಹೇಳಿದ ಮಾತು ಕೇಳಿ. ನಾನಾದರೂ ಮನೆ ಮನೆಗೆ ತಿರುಗುವ ಕುಲಟೆ, ಈ ಪುರುಷ ಸಿಕ್ಕದಿದ್ದರೆ ಆ ಪುರುಷ ಅಂತ ದಿನಕ್ಕೊಬ್ಬ ಪುರುಷನ ಬಳಿಗೆ ಅಲೆಯುವ ಜಾರಿಣಿ. ನೀವು ಪಂಡಿತರು, ಕಾಮಿನಿಗೆ ಒಲಿಯಬಾರದು ಅಂಥ ನನ್ನನ್ನು ನಂಬಿಬಿಡುತ್ತೀರಾ? ಪ್ರಶ್ನೆ ಮಾಡ್ತಾನೆ. ತಕ್ಷಣ ಅದು ಏನಾದರೂ ಇರಲಿ, ಆವಾಗ ವೇದವ್ಯಾಸರು ಬರೆಯುವುದು, ಅಸುರರು ಭಾವಿಸಿದ್ರಂತೆ ಅವಳು ಪರಿಹಾಸ ಮಾಡಲಿಕ್ಕೆ ಇವರನ್ನು ಸೋಗಿನ ಮಾತಿನಿಂದ ಏನೋ ಮುಚ್ಚುತ್ತಿದ್ದಾಳೆ, ನಿಜವಾದ ಮೋಹಿನಿ ಹಾಗಲ್ಲ ಅಂತ ಅವರೇ ಭಾವಿಸಿಕೊಂಡು, ಅದು ಏನಾದರೂ ಇರಲಿ, ನಾವು ನಿನ್ನನ್ನು ಸಂಪೂರ್ಣ ನಂಬಿದ್ದೇವೆ, ನಮಗೆ ನಿನ್ನಿಂದ ಅಮೃತ ಬೇಕು, ನೀನೇ ಹಂಚಬೇಕು. ತಕ್ಷಣ ಮೋಹಿನಿ ಇನ್ನೂ ಒಂದು ಮಾತು ಹೇಳ್ತಾಳೆ, ನಿಮಗೆ ಹಂಚುವುದಕ್ಕೆ ನನ್ನಿಂದೇನು ಅಭ್ಯಂತರವಿಲ್ಲ, ಆದರೆ ನಾನು ಹಂಚುವಾಗ ಕೆಲವರಿಗೆ ಸರಿ ಕೆಲವರಿಗೆ ಸರಿ ಇಲ್ಲ ಅನ್ನುವ ಹಾಗೆ ಏನಾದರೂ ಸಮ ವಿಷಮ ಭಾವ ಬಂದರೆ ನೀವು ಒಪ್ಪಿಕೊಳ್ಳುತ್ತೀರಾ? ಅದಕ್ಕೂ ಅವರು, ನೀನು ಏನಾದರೂ ಮಾಡು, ನಮಗೆ ಅಮೃತವನ್ನು ಹಂಚು ಅಂತ ಕೈಯಲ್ಲಿ ಕೊಟ್ಟಾಗ, ಹಾಗಾದರೆ ನೀವು ನಿಮ್ಮ ಆಹ್ವಾನಿಕಗಳನ್ನು ಮುಗಿಸಿ ಯಾವ ಒಂದು ನಿತ್ಯದ ಸೂತ್ರಬದ್ಧ ಶಾಸ್ತ್ರೀಯ ವಿಧಿ ಇದೆ ಅದಕ್ಕನುಗುಣವಾಗಿ ಯಜ್ಞ ಹವಿಸ್ಸುಗಳನ್ನು ಮುಗಿಸಿ ಗೋಬ್ರಾಹ್ಮಣರಿಗೆ ನೀವು ಕೊಡಬೇಕಾದ ಕಾಣಿಕೆ ಸಲ್ಲಿಸಿ ಶಾಸ್ತ್ರೋಕ್ತ ಉಡುಗೆಗಳ ಜೊತೆಗೆ ಬಂದು ಕುಳಿತುಕೊಳ್ಳಿ ಅಂತ ಹೇಳಿದಳಂತೆ. ಆ ಎಲ್ಲ ಕ್ರಿಯೆಗಳನ್ನು ವಿಧಿಗಳನ್ನು ಈ ಅಸುರ ಮತ್ತು ಸುರರಿಬ್ಬರೂ ಹೋಗಿ ಸುಂದರವಾಗಿ ಮುಗಿಸಿ ಬಂದಾಗ ಮೋಹಿನಿ ಅವರಿಬ್ಬರಿಗೂ ಪ್ರತ್ಯೇಕವಾದ ಸಾಲುಗಳನ್ನು ಮಾಡಿದಳಂತೆ. ದರ್ಭಾಸನದ ಮೇಲೆ ಒಂದು ಕಡೆ ಸುರರು, ಒಂದು ಕಡೆ ಅಸುರರು. ಕಲಶದ ತುಂಬ ಅಮೃತವನ್ನು ಹಿಡಿದುಕೊಂಡು ಸುರರ ಬಳಿಗೆ ಬಂದ ಅಮೃತವನ್ನು ನೀಡುತ್ತಾ, ಇತ್ತ ಅಸುರರಿಗೆ ಕಣ್ಣ ನೋಟದ ಬಳುಕು ತಳುಕುಗಳಿಂದ ಸಮಾಧಾನಿಸುತ್ತಾ ಅವರು ಅದರಲ್ಲೇ ಮೈಮರೆಯುತ್ತಿರುವಾಗ ಮತ್ತೆ ಸುರರಿಗೆ ಅಮೃತವನ್ನು ನೀಡಿ, ಅತ್ತ ಅಸುರರಿಗೆ ತಮಗೆ ಅಮೃತ ಸಿಕ್ಕಲಿಲ್ಲ ಎಂದು ಗೊತ್ತಾದರೂ ಇವಳ ನೋಟವನ್ನು ಇವಳ ಸೊಬಗನ್ನು ನೋಡಿ ಮೈಮರೆತು ಉಳಿದದ್ದೆಲ್ಲ ಎಚ್ಚರವೇ ಇಲ್ಲದ ಹಾಗೆ ಅವರು ಅವಳನ್ನು ನೋಡುವುದರಲ್ಲೇ ತನ್ಮಯರಾಗಿ ಅಮೃತ ಮತ್ತೆ ಸುರರ ಪಾಲಿಗೆ ಹೋಗಿ ಹೋಗಿ ಇನ್ನೇನು ಅಸುರರ ಪಾಲಿಗೆ ಅಮೃತವಿಲ್ಲ ಅಂದಾಗ ಸ್ವರ್ಭಾನುವಿನ ಮಗ ರಾಹು ಎಂಬುವವನು
ಈ ಸುರರ ಸಾಲಿನಲ್ಲಿ ಕುಳಿತು ಅಮೃತ ಸ್ವೀಕರಿಸುವುದನ್ನು ಮೇಲಿದ್ದ ಚಂದ್ರ ಸೂರ್ಯರು ನೋಡಿದರು. ಅವರು ತಕ್ಷಣವೇ ಅದನ್ನು ಭಗವಂತನಿಗೆ ತಿಳಿಸಲಾಗಿ, ಭಗವಂತ ಆ ಕ್ಷಣಕ್ಕೆ ಈ ಅಮೃತ ಸ್ವೀಕರಿಸಿ ಇನ್ನು ಗಂಟಲಿಗೆ ಬಂದು ಕುಡಿದಿದ್ದಾನೆ ಅನ್ನುವ ಸ್ಥಿತಿಯಲ್ಲಿರುವ ರಾಹುವಿನ ಶಿರ ಕತ್ತರಿಸಲಾಗಿ, ಆ ರಾಹು ರುಂಡಮುಂಡ ಪ್ರತ್ಯೇಕವಾಗಿ ಅವರೇ ರಾಹುಕೇತುಗಳಾದರೂ ಸೂರ್ಯಚಂದ್ರರು ತನ್ನ ಕುರಿತು ಸುದರ್ಶನ ಚಕ್ರ ಬೀರಿದ ಈ ಭಗವಂತನಿಗೆ ಚಾಡಿ ಹೇಳಿದ್ದಾರೆ ಅನ್ನುವುದು ಗೊತ್ತಾದದ್ದರ ಕಾರಣವಾಗಿಯೇ ಆ ರಾಹು ಕಾಲ ಬಂದಾಗೆಲ್ಲ ಸೂರ್ಯಚಂದ್ರರನ್ನು ನುಂಗುವುದಕ್ಕೆ ಕಾಯುತ್ತಾನೆ. ಅದೇ ಗ್ರಹಣ. ಕಥೆ ಸೈಂಟಿಫಿಕ್ಕೋ ಅಲ್ವೋ, ರಾಹು ನಿಜವಾಗಿ ಹೌದೋ ಅಲ್ವೋ, ಅದೇನು ಭೂಮಿ ಮತ್ತು ಈ ಥರ ಇದೆಲ್ಲ ಲೆಕ್ಕಾಚಾರಗಳು ಆಮೇಲೆ ಇರಲಿ. ಎಷ್ಟು ಚಂದ ಕಲ್ಪನೆ. ನಾನು ಯಾವಾಗಲೂ ಹೇಳೋದು, ಹೀಗೊಂದು ಕಲ್ಪಿಸ್ಲಿಕ್ಕಾದರೂ ಇಂಥದ್ದು ಯೋಚನೆ ಮಾಡೋಣ ಅಂತ. ಎಷ್ಟು ಸುಂದರವಾಗಿ ಕಲ್ಪಿಸೋಕ್ಕೆ ಸಾಧ್ಯ ಆಯ್ತಲ್ಲ ಅವರಿಗೆ. ಹೀಗೆ ರಾಹು ಬಂದ, ಅಂತೂ ಅಮೃತ ಮುಗಿಯಿತು. ಅಸುರರಿಗೆ ಅಮೃತ ಸಿಗಲಿಲ್ಲ. ಸುರರು ಅಮೃತ ಪಾನ ಮಾಡಿ ಅಮೃತರಾದರು, ಸಾವಿಲ್ಲದವರಾದರು, ಅಮರರಾದರು. ಮತ್ತೆ ದೇವಲೋಕ ಪ್ರಸಿದ್ಧವಾಯಿತು. ಅಸುರರಿಗೆ ಗೊತ್ತಾಯಿತು ತಾವು ಮೋಸ ಹೋಗಿದ್ದೇವೆ. ಅಷ್ಟರಲ್ಲಿ ಮೋಹಿನಿ ಅಂತರ್ಧಾನರಾದಳು. ಒಬ್ಬರಿಗೊಬ್ಬರಿಗೆ ಕದನ ಆರಂಭವಾಯಿತು. ದೇವಾಸುರ ಯುದ್ಧ ಮುಂದುವರಿಯಿತು. ಏನೀ ಸಮುದ್ರ ಮಥನ? ನಾನು ವೈಯಕ್ತಿಕವಾಗಿ ಭಾವಿಸೋದು, ನಾವೆಲ್ಲರೂ ನಮ್ಮ ಒಳಗೆ ಸುರನೂ ಇದ್ದಾನೆ, ಅಸುರನೂ ಇದ್ದಾನೆ. ಯಾವ ಸುರಾಸುರರಿರುವ ನಮ್ಮ ಅಹಂಕಾರವೇ ಮಂದರ ಪರ್ವತ, ಸಮುದ್ರ ನಮ್ಮ ಜೀವನ. ಈ ಅಹಂಕಾರ ಭಗವಂತನ ಮುಂದೆ ಹೋಗಿ ನಿವೇದಿಸಿಕೊಂಡಾಗ ಮಾತ್ರ ಅದು ಮಥನಕ್ಕೆ ಕಡೆಗೋಲು ಆಗುತ್ತೆ. ಭಗವಂತನಿಗೆ ನಿವೇದಿಸಿಕೊಳ್ಳದಿದ್ದರೆ ಅಹಂಕಾರ ನಮ್ಮ ನಾಶಕ್ಕೆ ಕಾರಣ. ಯಾವ ಭಗವಂತ ಸುರರು ಇರಲಿ ಅಸುರರು ಇರಲಿ, ಅಸುರರು ಒಂದೊಂದು ಸಾರಿ ನಮ್ಮಲ್ಲಿ ಬಹಳ ಪ್ರಬಲರಾಗ್ತಾರೆ ಅಲ್ವಾ. ನಾವು ನಮ್ಮ ತಾಮಸ ಬಹಳ ಕೆಲವೊಮ್ಮೆ ಆರ್ಭಟಿಸ್ತದೆ. ಕೊಂದೇ ಬಿಡಬೇಕು, ಇರಲೇಬಾರ್ದು ಅನ್ನೋದು ತಾಮಸವೇ, ರಾಜಸದ ಪರಾಕಾಷ್ಠೆ. ಅಲ್ಲಪ್ಪ, ಸಾವು ಪರಿಹಾರ ಅಲ್ಲ. ಸತ್ತ ಮೇಲೆ ನೀನು ಯಾರನ್ನು ನೆನೆಯುತ್ತೀಯೋ ಅವರನ್ನೇ ಸೇರುತ್ತಿ ಅಂದಾಗ ನಾವೆಲ್ಲ ಮತ್ತೆ ಬರಲೇಬೇಕಲ್ಲ ಅವನ ಹತ್ರ. ಎಲ್ಲಿ ಮುಕ್ತಾಯ? ಇವತ್ತು ನಾನು ನನ್ನ ಒಂದು ದೇಹವನ್ನು ಕೊಂದಿರಬಹುದು, ಇನ್ನೊಬ್ಬ ಬರ್ತಾನಲ್ಲ ನನ್ನ ಮೂಲಕವೇ. ಈ ಸುರಾಸುರರ ತಾಮಸದ ಪರಾಕಾಷ್ಠೆ, ಕೆಲವೊಮ್ಮೆ ಸುರರು ಪರಾಕಾಷ್ಠೆ, ಕೆಲವೊಮ್ಮೆ ಅಸುರರು ಪರಾಕಾಷ್ಠೆ, ಕೆಲವೊಮ್ಮೆ ಸಾತ್ವಿಕ ಬಹಳ ಜೋರಿರುತ್ತೆ, ಕೆಲವೊಮ್ಮೆ ನಮಗೆ ಈ ಸಾತ್ವಿಕ ಉಪಯೋಗನೇ ಇಲ್ಲ, ಎಷ್ಟು ದಿವಸ ಪಾಪ ಅಂತ ಕೂತ್ಕೊಳ್ಳೋದು, ಇನ್ನಾಗೋದಿಲ್ಲ, ಹೊಡೆದೇ ಬಿಡಬೇಕು, ತಾಮಸಕ್ಕೆ ಹೋಗ್ತಾ ಇರ್ತದೆ. ಈ ಸುರಾಸುರರ ಕದನ ಉನ್ನತ ಅವಸ್ಥೆಗೆ ಹೋಗಿ ತಾಮಸವೇ ಹೆಚ್ಚಾದಾಗ ನಾವು ಭಗವಂತನಿಗೆ ಶರಣಾಗದೆ ಬೇರೆ ಗತಿ ಇಲ್ಲ. ಯಾವ ಅಸುರತ್ವ ಹೆಚ್ಚಾದ ಸ್ಥಿತಿಯಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗ್ತೇವೆ, ಆಗ ಭಗವಂತ ನಮಗೆ ಸಂಪೂರ್ಣ ಭರವಸೆ ಕೊಡ್ತಾನೆ. ಅಸುರರೂ ನಿನ್ನ ಒಂದು ಭಾಗ, ಅವರನ್ನು ಸಹಿಸಿಕೋ, ಈಗ ಅವರ ಕಾಲ, ಅವರಿಗೆ ಶರಣಾಗು, ಅವರು ಹೇಳಿದ್ದನ್ನು ಕೇಳು, ನಿನ್ನ ಮಂದರ ಪರ್ವತದ ಮಥನ ಆರಂಭ ಮಾಡು. ಮಥನದಲ್ಲಿ ನಿಜವಾಗಿ ಆಗಬೇಕಾದದ್ದಾಗತ್ತೆ ಚರ್ನಿಂಗ್. ನಮ್ಮ ಒಳಗೆ ನಾವು ಮೊದಲು ಸುರಾಸುರರು ಯಾರು, ಇದರಲ್ಲಿ ಬಲಿಷ್ಠರು ಯಾರು, ಕೆಟ್ಟವರು ಯಾರು, ಒಳ್ಳೆಯವರು ಯಾರು, ಶೋಧನೆ ಮಾಡಿ 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 ಸಿಕ್ಕುವ ಬೆಣ್ಣೆ ಇದೆಯಲ್ಲ, ಅದು ನಿಜವಾದದ್ದು. ನಾವು ಅದನ್ನು ಬಿಟ್ಟು ಈ ಎರಡರಲ್ಲೇ ಒಂದರೊಟ್ಟಿಗೆ ಅಂಟಿಕೊಂಡ್ರೆ ಅಲ್ಲ. ಅದಕ್ಕೆ ಮಥನ ಅನ್ನುವುದು ಅಹಂಕಾರವನ್ನೇ ಕಡೆಗೋಲು ಮಾಡಿಕೊಂಡು ನಾವು ನಮ್ಮ ಅಧ್ಯಾತ್ಮ ಪಥದಲ್ಲಿ ಯಾವುದನ್ನು ಆ ಒಳಗೆ ಕೂತು ಮಾಡುವ ಅವಲೋಕನ ಅಂತ ಹೇಳ್ತೇವಲ್ಲ, ಆತ್ಮಾವಲೋಕನ, ಅದು ಆ ಮಥನ. ಆ ಮಥನದಲ್ಲಿ ನೋಡಿ ಭಗವಂತ ಏನು ಹೇಳಿದ, ವಾಸುಕಿಯನ್ನು ಕಟ್ಟಿ ಆ ಬಳಿಕ ನೀವು ಮಥನ ಮಾಡಿ. ಇಲ್ಲಿ ವಾಸುಕಿ ನಮ್ಮ ಕಾಮವೂ ಹೌದು, ನಮ್ಮ ಇಂದ್ರಿಯಾಕರ್ಷಣೆಯೂ ಹೌದು, ನಮ್ಮ ಅನೇಕ ಲೌಕಿಕ ಅಪೇಕ್ಷೆಗಳು ಹೌದು. ಅವುಗಳೆಲ್ಲದರ ಸಂಕೇತ. ಯಾವಾಗ ನಮಗೆ ಈ ಅಪೇಕ್ಷೆಗಳ ಬಗ್ಗೆ ಸಂಯಮ ಬರೋದಿಲ್ಲ, ಅಲ್ಲಿಯವರೆಗೆ ಮಥನ ಸಾಧ್ಯ ಇಲ್ಲ. ಅದನ್ನು ಕಟ್ಟಿ ಮಥಿಸು. ಆ ಸಂಯಮದಿಂದ ನೀನು ಮಥನ ಮಾಡುವಾಗ ನಿನ್ನ ಅಹಂಕಾರ ಕುಸಿತದೆ, ನೀನೇ ಕುಸಿತಿ, ನೀನು ಸಾಯಬೇಕು ಅನ್ನುವ ಹಂತ ತಲುಪಬಹುದು. ಎಷ್ಟೋ ಸಾರಿ ಅಧ್ಯಾತ್ಮ ಪಥ ಸಾಕು ಅನ್ನಿಸಿ ಸಂಯಮದ ತುತ್ತ ತುದಿಗೆಲ್ಲ ಹೋಗಿ ಸಿಕ್ಕಾಪಟ್ಟೆ ದಂಡಿಸಿಕೊಂಡಾಗ ಸಾಕು, ಬದುಕು ಸಾಕು, ನಾನು ಬರಬಾರದಿತ್ತು ಈ ಪಥಕ್ಕೆ, ಬಹುಶಃ ಇದು ಮುಕ್ತಾಯ ಕಾಣಿಸ್ತದೆ ಅನ್ನುವ ಅಧಪ್ಪತನದ ಅನುಭವವನ್ನು ಪ್ರತಿಯೊಬ್ಬರಿಗೂ ಕೊಡುತ್ತೆ. ಆದರೆ ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಅದು ಭಗವಂತನನ್ನು ಮೊರೆ ಇಡುವ ಹಂತಕ್ಕೆ ಹೋಗುತ್ತೆ ನಿಜವಾದ ಶ್ರದ್ಧೆ ಆದರೆ.
ಆ ಥರ ನಮ್ಮ ಅವನತಿ, ನಾವು ಅಧಪ್ಪತನ, ನಾನು ಅನ್ನುವ ಅಹಂಕಾರ ಕುಸಿದು ತಳಮುಟ್ಟುವಾಗ ಮತ್ತೆ ಕೂಗಿಕೊಂಡರೆ ಬೆನ್ನು ಕೊಟ್ಟು ರಕ್ಷಿಸುವವನು ಅವನೇ. ನಮ್ಮಿಂದ ಸಾಧ್ಯ ಇಲ್ಲ ಬಿದ್ದವರು ಏಳಲಿಕ್ಕೆ. ಯಾರೇ ಅಧ್ಯಾತ್ಮ ಪಥದಲ್ಲಿ ಬಿದ್ದವರು ಎದ್ದಿದ್ದರೆ ಅದು ಭಗವತ್ ಕರುಣೆ, ಅದು ಭಗವಂತ ಮಾಡಬಹುದಾದ ಒಂದು ಉದ್ಧಾರ. ಅವನಲ್ಲದೆ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾರೇ ಅಧ್ಯಾತ್ಮ ಪಥ ನಡೆದವರು ನಾನು ಎದ್ದಿದ್ದೇನೆ ಅಂತ ಹೇಳಿದರೆ ಖಂಡಿತ ಅಲ್ಲ. ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತಿರುತ್ತೆ ನಡೆದವರಿದ್ದರೆ. ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ಪರಿ ಬೀಳ್ತೀವಿ, ಬಿದ್ದವರು ಸತ್ತ ಅನುಭವವನ್ನೇ ಅನುಭವಿಸ್ತೀವಿ. ಆಗ ನಾನಿದ್ದೇನೆ ಅಂತ ಹೇಳುವಾಗ ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಎಷ್ಟು ಅನ್ನೋದ್ರ ಮೇಲೆ ಅವನ ಉತ್ತರ. ಅವನು ನಾನಿದ್ದೇನೆ ಹೇಳಬೇಕಾದ್ರೆ. ಹಾಗೆ ಹೇಳುವಾಗ ಬರೀ ಹೇಳೋದಿಲ್ಲ, ಅವನಿಗೆ ಎಂಥ ಕರುಣೆ ಅಂದರೆ ಈ ಬಿದ್ದ ಮಗುವಿಗೆ ಬೆನ್ನು ಕೊಟ್ಟು ರಕ್ಷಿಸಬೇಕು ಅಂತ ಎತ್ತುತ್ತಾನೆ. ಅದು ಕೂರ್ಮಾವತಾರ. ಮತ್ತೆ ನೋಡಿ, ಕೂರ್ಮಾವತಾರ ಎಂಥದಕ್ಕೆ ಸಂಕೇತ? ನಮ್ಮ ದೇವಸ್ಥಾನಗಳಲ್ಲೆಲ್ಲ, ಅನೇಕ ದೇವಸ್ಥಾನಗಳ ಪ್ರವೇಶ ದ್ವಾರದಲ್ಲಿ ಮೊದಲೊಂದು ಕೂರ್ಮ ಇದೆ, ನಿಮಗೆ ಗಮನಕ್ಕೆ ಇರಬಹುದು. ಅದನ್ನು ನಾವು ಸಾಮಾನ್ಯವಾಗಿ ನಮಸ್ಕರಿಸಿ ಮುಂದೆ ದೇವಸ್ಥಾನಕ್ಕೆ ಹೋಗ್ತೇವೆ. ಕೂರ್ಮವನ್ನು ಯಾಕೆ ಮೊದಲು? ಇಂದ್ರಿಯ ಸಂಯಮ ಮಾಡಿಕೊಂಡು ದೇವಸ್ಥಾನಕ್ಕೆ ಬನ್ನಿ. ಅದು ಎಲ್ಲ ಚಿಪ್ಪಿನೊಳಗೆ ಹಾಕಿಕೊಂಡ ಒಂದು ಸಂಕೇತ. ತಾನು ತನ್ನ ಎಲ್ಲ ಇಂದ್ರಿಯ ಆಕರ್ಷಣೆಗಳನ್ನು ಒಳಕ್ಕೆ ಎಳೆದುಕೊಂಡವ ಕೂರ್ಮೋಂಗಾನಿವ. ಭಗವಂತ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯಾರು ಎಲ್ಲ ಇಂದ್ರಿಯ ಸಂಯಮ ಮಾಡಿಕೊಳ್ಳುತ್ತಾನೆ ಅವನು ಕೂರ್ಮದಂತೆ ತನ್ನ ಎಲ್ಲ ಅವಯವಗಳನ್ನು, ಹೊರಗಿನ ಆಕರ್ಷಣೆಗಳನ್ನು ಒಳಕ್ಕೆ ಎಳೆದುಕೊಂಡು ಚಿಪ್ಪಿನೊಳಗೆ ಮುಖವನ್ನು ಒಳಕ್ಕೆ ಹಾಕಿ ಇದ್ದರೆ ಅವನಿಗೆ ಯಾವ ಕಾಲಕ್ಕೂ ನಿಶ್ಚಿಂತೆಯ ಆಯುಷ್ಯ. ಅದಕ್ಕೆ ಕೂರ್ಮ ಅಲ್ಲಿ ದೇವಸ್ಥಾನದ ಬಾಗಿಲಿನಲ್ಲಿ. ಹಾಗೆ ನಮ್ಮ ಇಂದ್ರಿಯ ಸಂಯಮವೇ ಗಟ್ಟಿ ಇದ್ದರೆ ಆಗ ಅವನು ಕೂರ್ಮಾವತಾರನಾಗಿ ಅವನು ಬಂದು ಅದನ್ನು ಎತ್ತಿಕೊಟ್ಟಾಗ ಮೊದಲಿಗೆ ಬರುವುದು ಹಾಲಾಹಲವೇ. ನಮಗೆ ಫಸ್ಟ್ ರಿಸಲ್ಟ್ ಯಾವತ್ತೂ ಕೂಡ ಒಳ್ಳೆಯದು ಸಿಕ್ಕೋದಿಲ್ಲ. ನಮ್ಮ ಎಲ್ಲ ಅನ್ವಾಂಟೆಡೇ ಹೊರಗೆ ಬರೋದು. ನಮ್ಮ ಎಲ್ಲ ಅಧ್ಯಾತ್ಮ ಪದದ ಸಾಧನೆ, ಶೋಧನೆ, ಧ್ಯಾನ ಯಾವುದನ್ನೇ ನೀವು ಹೇಳಿ, ಎಲ್ಲ ಬೇಡವಾದ್ದೇ ಮೊದಲು ಬರೋದು. ನಾವು ಮಾಡಿದ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್, ನಾವು ಮಾಡಿದ ತಪ್ಪುಗಳು, ನಾವು ಮಾಡಿದ ಮೋಸಗಳು, ನಾವು ಮಾಡಿದ ವಂಚನೆಗಳು ಎಲ್ಲ ಬಂದುಬಿಡ್ತವೆ. ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಎಲ್ಲ ನೆಗೆಟಿವಿಟಿ. ನಿನ್ನಿಂದ ಆಗಲ್ಲ, ನೀನು ನಾಲಾಯಕು, ನೀನು ಈ ದಾರಿಗಲ್ಲ, ದೇವರು ನಿನ್ನನ್ನು ಮೆಚ್ಚಲ್ಲ, ಎಲ್ಲ ಬರುತ್ತೆ. ಈ ಹಾಲಾಹಲವನ್ನು ಕೂಡ ಅವನು ಕರುಣೆ ಇಟ್ಟು ಕುಡಿದರುಂಟು, ನಮ್ಮಿಂದ ಸಾಧ್ಯವಿಲ್ಲ ದಾಟಲಿಕ್ಕೆ. ಆಗ ಶಿವ ಅಥವಾ ನಾವು ಯಾವುದನ್ನು ಅವನನ್ನು ಪ್ರಾರ್ಥಿಸಿಕೊಂಡರೆ ಅವನು ಬರ್ತಾನಲ್ಲ, ಅವನು ಕುಡಿಯುತ್ತಾನೆ. ಅವನು ಕುಡಿದರೆ ನಮಗೆ ಅದರಿಂದ ಮುಕ್ತಿ. ಅವ ತನ್ನ ಕಂಠದಲ್ಲಿಟ್ಟುಕೊಂಡು ನಮ್ಮನ್ನು ಸಲಹುತ್ತಾನೆ. ಅಲ್ಲಿಯವರೆಗೆ ಅವನಿಗೆ ಕರುಣೆ. ಭಗವಂತನ ಕರುಣೆ ಅಪರಂಪಾರ. ಒಂದು ಸ್ವಲ್ಪ ಅನುಭವಿಸಿದರೆ ಮತ್ತೆ ಗೊತ್ತಾಗುತ್ತೆ ನಾವು ಎಷ್ಟು ಮೋಸಗಾರರು, ಅವನೆಂಥ ಕರುಣಾಮಯಿ. ಅಂಥ ಕರುಣೆಯಿಂದ ಅವನು ಕುಡಿದಾಗ ಒಂದು ಹಂತದಲ್ಲಿ ನಮ್ಮ ಅನ್ವಾಂಟೆಡ್ ನೆಗೆಟಿವಿಟಿ, ತಾಮಸ ಹೋಯಿತು ಅಂತ ಅಂದ್ಕೊಳ್ಳಿ. ಅಷ್ಟಕ್ಕೆ ನಾವು ಪಾರಾಗಲಿಲ್ಲ. ನಮಗೆ ಶುರುವಾಗುತ್ತೆ ಅದು ಇದು ಸಿದ್ಧಿ, ಶಕ್ತಿ ಎಲ್ಲ ಕಾಣಿಸಿಕೊಳ್ಳಿಕ್ಕೆ ಶುರುವಾಗುತ್ತೆ. ಫಲ, ಕಾಮಧೇನು ಅಂದರೆ ಏನು? ಯಾವುದೋ ಒಂದು ಸಿದ್ಧಿ ಆಯಿತು ಅಂದ್ಕೊಳ್ಳಿ, ಯಾವುದೋ ಬಲ ಬಂತು, ಯಾವುದೋ ಶಕ್ತಿ ಬಂತು, ಉಚ್ಚೈಶ್ರವಸ, ಐರಾವತ, ಯಾವುದೋ. ನಾವು ಯಾವುದನ್ನು ನಮಗೆ ಬೇಡ ಅಂತ ಕೂತರೆ ತಗೊಳ್ಳಿ, ಅದು ಯಾರು ತಗೊಳ್ತಾರೋ ತಗೊಳ್ಳಿ, ಬಲಿ ತಗೊಳ್ತಾನ ತಗೊಳ್ಳಿ, ಅದ್ಯಾವುದನ್ನು ಬ್ರಾಹ್ಮಣರು ಋಷಿಮುನಿಗಳು ತಗೊಳ್ತಾರ ತಗೊಳ್ಳಿ, ನನಗೆ ಬೇಡ, ನಾನು ಅದಕ್ಕಾಗಿ ಬಂದವನಲ್ಲ ಅಂತ ಕೂತರೆ ಅದರ ನಂತರದ ಹಂತವೇ ಕೌಸ್ತುಭಮಣಿ. ಕೌಸ್ತುಭಮಣಿ ಮತ್ತೇನೂ ಅಲ್ಲ, ಆತ್ಮಸ್ವರೂಪ ದರ್ಶನ ಅಂತ ನಾವು ಯಾವುದನ್ನು ಹೇಳುವಾಗ ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮ ಸತ್ಯಂ, ಅದು ಎಷ್ಟು ಅಂಗುಷ್ಟ ಮಾತ್ರ ಬೆಳಕು ಅಂತ ಅದಕ್ಕೆ ಹೆಸರು. ಆ ಅಂಗುಷ್ಟ ಮಾತ್ರದ ಬೆಳಕು ಒಮ್ಮೆ ಕಾಣಿಸಿತು ಅಂತಾದರೆ ಅದು ಹರಿಯ ವಕ್ಷಸ್ಥಲಕ್ಕೆ ನಾವು ಒಮ್ಮೆ ಎಂಟ್ರಿ ಕೊಟ್ಟೆವು ಅಂತ ಅರ್ಥ. ಭಗವಂತ ಅದಕ್ಕೆ ಆ ಕೌಸ್ತುಭಮಣಿಯನ್ನು ತನ್ನ ಎದೆಯಲ್ಲಿಟ್ಟುಕೊಂಡ. ಅಂದರೆ ಆ ಬೆಳಕು ಹೊರಗೆಲ್ಲೂ ಹೋಗುವುದಲ್ಲ, ಹುಡುಕಲಿಕ್ಕಿಲ್ಲ. ಅಧ್ಯಾತ್ಮ ಪಥ ನಡೆಯುವ ಸಾಧಕ ಒಳಗೆ ಹುಡುಕಿದರೆ ಅದು ಹೃದಯ ಭಾಗದಲ್ಲಿ, ಹೃದಯ ಕುಹರ ಮಧ್ಯೆ ಇದೆ. ಅಲ್ಲಿ ಆ ಬೆಳಕನ್ನು ಕಂಡರೆ ಅದರ ನಂತರದ ಹಂತ ಇನ್ನಿಲ್ಲದಂತಹ ಆಮಿಷಗಳನ್ನು ಭಗವಂತ ಕೊಡಕ್ಕೆ ಶುರು ಮಾಡ್ತಾನೆ. ಅದು ನಂತರದ್ದು ಅಪ್ಸರೆಗಳೆಲ್ಲ ಬಂದರು ಅನ್ನುವುದೇ ಶಕ್ತಿಯ ಬೇರೆ ಬೇರೆ ಸಾಧ್ಯತೆ. ನಿಮಗೆ ಕೂತಲ್ಲೇ ನಿಮಗೆ ಬೇಕಾದಂತಹ ಚಿನ್ನ ಬರುತ್ತೆ. ನೀವು ಯಾರ ಹತ್ರನೂ ಹೋಗಬೇಕಾ, ಖೇಚರಿ ವಿದ್ಯೆಯಲ್ಲಿ ಹೋಗೋಕ್ಕಾಗತ್ತೆ. ನಿಮಗೆ ಏನೇನು ಬೇಕು ಎಲ್ಲವನ್ನೂ ಅಪ್ಸರ ಸ್ತ್ರೀಯರು ಅಂದರೆ ಶಕ್ತಿಯ ಬೇರೆ ಬೇರೆ ಸ್ವರೂಪಗಳು ನಿಮ್ಮ ಮುಂದೆ ಬಂದು, ಬಾ
ನಿನಗೀಗ ಆ ತೆಂಗಿನ ಮರದಿಂದ ಎಳ್ನೀರು ಬೇಕಾ, ನೀನು ಅಲ್ಲಿ ಕೂತಿರು, ನಾನು ತಂದು ಕೊಡ್ತೇನೆ. ಎಲ್ಲ ಮಳೆ ಬರಬೇಕಾ, ಈಗ ಮಳೆ ಬರುತ್ತೆ, ನಿಲ್ಲಬೇಕಾ ನಿಲ್ಲಿಸ. ನಮಗೆ ಏನು ಅನ್ಸಕ್ಕೆ ಶುರುವಾಗುತ್ತೆ ಅಂದರೆ ಇದು ದೇವರ ಕೆಲಸ ಅಲ್ವಾ, ದೇವರಿಗೆ ಮಾತ್ರ ಸಾಧ್ಯ ಇಷ್ಟೆಲ್ಲ ಮಾಡೋಕ್ಕೆ. ಮಳೆ ಬೇಕು ಅಂದಾಗ ಕೊಡೋಕ್ಕೆ, ಬೇಡ ಅಂದಾಗ ನಿಲ್ಲಿಸೋಕ್ಕೆ ಇನ್ಯಾರಿಗೆ ಸಾಧ್ಯ? ಆದ್ದರಿಂದ ಬಹುಶಃ ಇದು ಭಗವಂತನ ಶಕ್ತಿ ಅಂತ ಅನೇಕರು ಅದಕ್ಕೆ ಶರಣಾಗ್ತಾರೆ. ಹಾಗೆ ಅಪ್ಸರೆಯರಿಗೆ ಶರಣಾಗದೆ ನಿತ್ತ ಸಾಧಕ ಮುಂದೆ ಬರುವ ಲಕ್ಷ್ಮಿ. ಆ ಲಕ್ಷ್ಮಿ ಸಿದ್ಧಿಯ ತುತ್ತ ತುದಿಯ ಶಕ್ತಿಯ ಪರಾಕಾಷ್ಠೆ, ಭಗವಂತನಿಗೆ ಸಮೀಪದ ಚೈತನ್ಯ ಭಾಗ. ಅವಳಿಗೂ ಒಲಿಯದೆ ಅವಳು ನನಗೆ ಸಂಬಂಧಪಟ್ಟವಳಲ್ಲ, ಅವಳು ಭಗವಂತನ ಪ್ರೀತ್ಯಾಸ್ಪದಳು, ಅವನ ಹೃದಯಾಂತರ್ಗತಳು. ನಾನು ಅವಳನ್ನೂ ಸೇರಿಸಿಕೊಂಡು ಆ ಭಗವಂತನನ್ನು ಪೂಜಿಸಬೇಕು ಅಂತ ಯಾರು ಆ ದೇವಿಯನ್ನು, ಶಕ್ತಿಯನ್ನು, ಪಾರ್ವತಿಯನ್ನು, ಲಕ್ಷ್ಮಿಯನ್ನು ಒಲಿಯದೆ ಪೂರ್ತಿ ಭಗವಂತನಿಗೆ ಶರಣಾಗ್ತಾನೆ, ನನಗೆ ಯಾವುದೂ ಬೇಡ ಅನ್ನುವ ನಿಸ್ಪೃಹ ಭಾವದಿಂದ ಕಟ್ಟ ಕಡೆಯವರೆಗಿದ್ದರೆ ಆಗ ಧನ್ವಂತರಿ ಅಮೃತ ತರ್ತಾನೆ. ಅದು ನಮ್ಮ ಅಮೃತತ್ವ, ಸಾವನ್ನು ದಾಟುವ. ಡೈಯಿಂಗ್ ಟು ಯುವರ್ ಓನ್ ಸೆಲ್ಫ್, ದ ಡೇ ಯು ಡೈ ಟು ಯುವರ್ ಓನ್ ಸೆಲ್ಫ್ ಯು ಆರ್ ನೋ ಮೋರ್ ಅಂತ, ಯು ಹ್ಯಾವ್ ಕ್ರಾಸ್ಡ್ ಅಂತ. ಅಂಥ ಸ್ಥಿತಿ ಬಂದಾಗ ಆ ಅಮೃತತ್ವ ಸಿಗಬೇಕಲ್ಲ, ಅದು ಮತ್ತೆ ಅವನ ಕರುಣೆಯಿಂದಲೇ ಸಿಕ್ಕುವುದು. ಹೇಗೆ ನೋಡಿ, ಅಸುರರ ಕೈಗೆ ಹೋಯಿತು. ನಮ್ಮ ನೆಗೆಟಿವಿಟಿ ಹೇಳ್ಬೋದು, ನಾನೇ ಕುಡಿಯುತ್ತೆ, ನಮ್ಮ ನೆಗೆಟಿವಿಟಿಯೇ ನನಗೆ ಬೇಕು ಅಂತ ನಾನು ಅದರೊಳಗೆ ಮುಳುಗಿದರೆ, ಇತ್ತ ಪಾಸಿಟಿವಿಟಿ ಸೈಲೆಂಟಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು, ಅಷ್ಟೇ, ಬೇರೆ ದಾರಿ ಇಲ್ಲ. ಅಂಥ ಹೊತ್ತಿನಲ್ಲಿ ಆ ಅಮೃತವನ್ನು ನಾವು ನೀನು ಕೊಟ್ಟರೆ ಕುಡಿತೇನೆ, ನಿನ್ನ ಅನುಗ್ರಹವಿದ್ದರೆ ನಾನು ಅಮರಳಾಗ್ತೇನೆ, ನಿನ್ನ ಅನುಗ್ರಹದಿಂದ ಅಮೃತತ್ವ ಬರಲಿ ಅಂತ ಆಗಲೂ ಸ್ಥಿತಪ್ರಜ್ಞ ಭಾವದಿಂದ ಕದನಕ್ಕಿಳಿಯದೆ ಅವನು ಕೊಟ್ಟಾಗ ಕೊಡಲಿ ಸಾಕು ಅನ್ನುವ ತಾಳ್ಮೆ ಸಂಯಮ ಇದ್ದರೆ ಆವೇಶ ಉತ್ಸಾಹಗಳು ಅಪಾಂಗ ಮಕ್ಕಳನ್ನು ಹುಟ್ಟಿಸುತ್ತವೆ ಅಂತ ನನ್ನ ಗುರುಗಳ ಮಾತು. ಅಧ್ಯಾತ್ಮ ಪಥದಲ್ಲಿ ಅವಸರ, ಆವೇಶ, ಉತ್ಸಾಹಗಳು ಅಪಾಂಗ ಮಕ್ಕಳನ್ನು ಹುಟ್ಟಿಸುತ್ತವೆ. ಮಗಳೇ, ಸದಾ ಗಟ್ಟಿಯಾದ ತಾಳ್ಮೆ ಇರಲಿ, ಸಹನೆ ಇರಲಿ. ಅವನು ಕೊಡ್ತಾನೆ, ಅವನು ಕೊಟ್ಟಾಗ ತಗೋತೇನೆ. ಈ ಸ್ಥಿತಿಯಲ್ಲಿದ್ದಾಗ ನೋಡಿ, ಅಸುರರು ಕಳ್ಕೊಂಡು ಅವರು ಇಲ್ಲವಾದರೂ ಸುರರಿಗೆ ಅಮೃತತ್ವ ಬಂತು. ಇಲ್ಲಿ ಅದರ ಇನ್ನೊಂದು ಮುಖ ಏನು ಅಂದರೆ, ಮೋಹಕ್ಕೆ ಒಳಗಾದವು ತಾಮಸ ಗುಣಗಳು, ನೆಗೆಟಿವಿಟಿ. ಅವು ಮೋಹಕ್ಕೆ ಒಳಗಾಗಿ ಅಮೃತತ್ವವನ್ನು ಮರೆತವು, ಅಮೃತವನ್ನೂ ಮರೆತವು. ನಮಗೆ ಮೋಹ ಸಾಕು ಅಂತ ಆ ಮೋಹಿನಿಗೆ ಶರಣಾದವು. ಮೋಹಕ್ಕೆ ಶರಣಾದ ತಾಮಸ ಗುಣಗಳೆಲ್ಲ ಅಮೃತತ್ವವನ್ನು ಪಡೆಯದೆ ನಾಶವಾಗ್ತವೆ. ಯಾವುದು ಮೋಹಕ್ಕೆ ಶರಣಾಗದೆ ಭಗವಂತನಿಗೆ ಶರಣಾಗಿ, ಮೋಹಿನಿಯೂ ಭಗವಂತನ ಅವತಾರ, ಅವನ ಮೋಹಕ್ಕೆ ನಮ್ಮನ್ನು ಒಳಪಡಿಸದೆ ಅವನು ಕಾಯಲಿ ಅಂತ ಭಗವಂತನ ಪಾದವನ್ನೇ ನೆನೆಯುವ ಈ ಸುರತ್ವ ಅಥವಾ ಪಾಸಿಟಿವ್ ಎನರ್ಜಿ, ಅದು ಭಗವಂತನಿಂದ ಉದ್ಧರಿತವಾಗ್ತದೆ. ಆದ್ದರಿಂದ ಅಸುರರಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಮೋಹದ ಭ್ರಾಂತಿಗೆ ಒಳಗಾಗಿ ಅವರು ಕಳ್ಕೊಂಡದ್ದು. ಅವರು ಮೋಹದಲ್ಲಿ ಮುಳುಗಿ ಹೋಗಿ ಅದೇ ಸಾಕು ಅನ್ನುವ ಮೋಹಕ್ಕೆ ಬಂದರೆ ಮೌಢ್ಯದಿಂದ ಬೇಡವಾದದ್ದು. ಭಗವಂತ ಮೌಢ್ಯಕ್ಕೆ, ಮೋಹಕ್ಕೆ ಒಳಗಾಗುವವನಲ್ಲ, ಅದನ್ನು ದಾಟಿದವರಿಗೆ ಕರುಣಿಸುವವ. ಇದು ಒಂದು ಅರ್ಥ. ಹಾಗಾಗಿ ಯಾವ ಅಸುರರಿದ್ದರೂ ಅವರು ಮೌಢ್ಯದಲ್ಲೇ ಮುಳುಗಿರ್ತಾರೆ, ಆದ್ದರಿಂದ ಅವರು ಪಡೀಲಿಲ್ಲ. ಯಾರು ಮೋಹ ಮೌಢ್ಯವನ್ನು ದಾಟಿದ್ದಾರೆ ಆ ಸುರರು ಪಡೆದರು. ಇದರ ಇನ್ನೊಂದು ಬಹಳ, ಹಿರಣ್ಣಯ್ಯ ಅವರು, ಮಾಸ್ಟರ್ ಹಿರಣ್ಣಯ್ಯ ನಿಮಗೆ ಗೊತ್ತು, ಬಹಳ ಚಂದದ ಒಂದು ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಭಗವಂತ ಇಬ್ಬರಿಗೂ ಕೊಟ್ಟಿದ್ದಾನೆ, ಅವನೇನು ಮೋಸ ಮಾಡಲಿಲ್ಲ ಅಂತ ಒಂದು ವಿವರಣೆ ತುಂಬ ಚೆನ್ನಾಗಿದೆ. ಅದರಿಂದ ಹೇಳ್ತೀನಿ ನಾನು. ಏನು ಇಬ್ಬರಿಗೂ ಕೊಟ್ಟದ್ದು ಹೇಗೆ? ಇಬ್ಬರನ್ನೂ ಸಾಲಾಗಿ ಕೂಡಿಸಿದನಂತೆ ಮೋಹಿನಿಯ ರೂಪದ ಭಗವಂತ. ಕೂಡಿಸಿ ಹೇಳಿದನಂತೆ, ನಾನು ಒಂದು ನಿಯಮದ ಮೇಲೆ ನಿಮಗೆ ಎಲ್ಲರಿಗೂ ಅಮೃತ ಕೊಡ್ತೇನೆ, ಆ ನಿಯಮದಂತೆ ಕುಡಿಯಬೇಕು ಅಂತ. ಭಗವಂತ ಹೇಳಿದ್ಕೊಳ್ಳಿ, ಎಲ್ಲರೂ ಆಯಿತು ಅಂತ ತಲೆ ಆಡಿಸಿದ್ರಂತೆ. ನಿಯಮ ಏನು? ನೀವೆಲ್ಲರೂ ಕೈ ಚಾಚಬೇಕು, ನಾನು ಅಮೃತವನ್ನು ಹಾಕ್ತೇನೆ, ನೀವು ಚೆಲ್ಲದಂತೆ ಕೈ ಬಾಗಿಸದೆ ಕುಡಿಬೇಕು. ಕೈ ಬಗ್ಗಿಸುವ ಹಾಗಿಲ್ಲ, ನೆಟ್ಟಗೆ ಇಟ್ಕೊಂಡಿರಬೇಕು, ನೀವು ಕುಡಿಬೇಕು. ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಆಯಿತು ಅಂದಿದ್ದಾರೆ. ಸುರರು ಹೀಗೆ ಕೈ ಚಾಚಿದ್ದಾರೆ, ಅಸುರರು ಕೈ ಚಾಚಿದ್ದಾರೆ. ಅಸುರರು ಹೀಗೆ ಹಾಕಿಟ್ಕೊಳ್ಳಿ, ಹೀಗೆ ಮಾಡಿದ್ರು ಎಲ್ಲ ಚೆಲ್ಲಿ ಹೋಯ್ತಂತೆ. ಸುರರು ಮಾತ್ರ ಹೀಗೆ ತಗೊಂಡು ಪಕ್ಕದವನಿಗೆ ಕುಡಿಸಿದ್ರಂತೆ.
ತಮ್ಮ ಕೈಯಲ್ಲಿ ಅಮೃತವನ್ನು ಪಕ್ಕದವನಿಗೆ ಪ್ರತಿಯೊಬ್ಬರೂ ಕುಡಿಸಿದಾಗ ಪ್ರತಿಯೊಬ್ಬರಿಗೂ ಅಮೃತ ಸಿಕ್ಕಿತು. ಅವರೆಲ್ಲ ಚೆಲ್ಲಿ ಕಳ್ಕೊಂಡ್ರು. ಅಮೃತತ್ವ ಸೇವೆಯಿಂದ ಬರ್ತದೆ, ಇನ್ನೊಬ್ಬರಿಗೆ ಕೊಟ್ಟು ದೊಡ್ಡವರಾಗಬೇಕು. ಎಲ್ಲ ಸೂಚನೆ ಹಿರಣ್ಯಯ್ಯ ಅವರ ಕಲ್ಪನೆಯಲ್ಲಿದೆ. ಇಂಥ ಎಲ್ಲ ಭಾಗವನ್ನುಳ್ಳ ಸಮುದ್ರ ಮಥನ, ಇದು ಆತ್ಮ ಮಥನ, ಇದು ಅಧ್ಯಾತ್ಮ ಪಥ ನಡೆಯುವ ಎಲ್ಲರಿಗೂ ಆಗುವ ಅನುಭವ. ಇದನ್ನು ದಾಟಿದವ ಅಮೃತತ್ವವನ್ನು ಪಡೆದೆ ಅಂತ ಸಂತೋಷದಿಂದ ಹೇಳಬಹುದು. ಅಂಥದ್ದೊಂದು ಬಹಳ ಸಾಂಕೇತಿಕವಾದ, ಏಕಕಾಲಕ್ಕೆ ಇದು ಹೊರಗೂ ನಡೆದಿದ, ಸುರ ಅಸುರರ ಲೋಕದಲ್ಲಿ ನಡೆದಿದೆ ಅನ್ನುವುದು ಶ್ರೀಮದ್ ಭಾಗವತ ಹೇಳ್ತಿದೆ. ಸ್ಥೂಲದಲ್ಲಿ ಅಲ್ಲಿ ನಡೆದಿದೆ, ಸೂಕ್ಷ್ಮದಲ್ಲಿ ನಮ್ಮಲ್ಲಿ ನಿತ್ಯ ನಡೀತದೆ ಅನ್ನುವುದು ನಮಗೆ ಭಾಗವತವೇ ಕೊಡುವ ಸೂಚನೆ. ಇಂಥ ಒಂದು ಸಮುದ್ರ ಮಥನವನ್ನು ಮುಗಿಸಿದ ಬಳಿಕ ಸುರಾಸುರರಲ್ಲಿ ಮತ್ತೆ ಯುದ್ಧ ಕದನ, ಬಲಿ ಪ್ರಬಲನಾದ. ಎಷ್ಟು ಪ್ರಬಲನಾದ ಅಂದರೆ ಅವನು ಸತ್ತವನನ್ನು ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಬದುಕಿಸಿ ಅವರಿಗೆ ವಿಶ್ವಸಿತ್ತು ಯಜ್ಞವನ್ನು ಮಾಡಿಸಿ, ಆ ಯಜ್ಞದ ಮೂಲಕ ಎನ್ನಿಲ್ಲದ ವೈಭವ, ಇಂದ್ರ ಲೋಕ ಬಿಡಬೇಕಾಗತ್ತೆ, ಸ್ವರ್ಗ ಬಿಡಬೇಕಾಗತ್ತೆ, ಮತ್ತೆ ಅವನು ಸ್ವರ್ಗಾಧಿಪತಿ ಆದ. ಇದು ನೋಡಿ, ಈ ಚೈನ್, ಈ ಸರ್ಕಲ್ ಮತ್ತೆ ಆಗ್ತಾನೆ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ನಾವೇನು ಇಲ್ಲವಾಗುವುದಿಲ್ಲ, ಇದು ಹೀಗಾಗುವುದೇ. ಮತ್ತೆ ಬಲಿ ಮುಂದೆ ಮೇಲೆ ಬಂದ. ಎಷ್ಟು ಮೇಲೆ ಬಂದ ಅಂದರೆ, ಬಲಿಯ ಆಧಿಪತ್ಯವನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಇಂದ್ರ ಮೊದಲಾದ ಎಲ್ಲ ದೇವತೆಗಳು ತಾವು ಒಬ್ಬ ಅಸಹಾಯ ಶಿಶುಗಳ ಹಾಗೆ ಆದಾಗ ತಾಯಿಗೆ ದುಃಖವಾಯಿತಂತೆ ಅದಿತಿಗೆ. ಅದಿತಿ ಕಶ್ಯಪರನ್ನು ಮೊರೆಯಿಟ್ಟು, ನನಗೆ ಹೇಗಾದರೂ ಮಾಡು, ಈ ಅಸುರರನ್ನು ಇಲ್ಲವಾಗಿಸುವ ಒಂದು ಸಂತಾನವನ್ನು ಕರುಣಿಸುವಂತ ಬಹಳ ಬಹಳ ಬೇಡಿಕೊಂಡಾಗ ಪಯೋವ್ರತ ಮಾಡುವಂಥ ಒಂದು 12 ದಿನದ ಪಯೋವ್ರತ. ಇದಕ್ಕೆ ಮೊದಲು ದಿತಿ ಮರುದ್ಗಣಗಳನ್ನು ಹೆತ್ತದ್ದಕ್ಕೊಂದು ಪುಂಸವನ ವ್ರತ ಅಂತಿದೆ. ಮಕ್ಕಳನ್ನು ಹೇಗೆ ಹಿಡಿಯಬೇಕು, ಹಿಡಿಯುವುದಂದರೆ ಯಾವ ಥರ, ಆ ಹೆರುವ ಕಾರ್ಯದ ಪೂರ್ವದಲ್ಲಿ ಮಾಡಬೇಕಾದ ವ್ರತಗಳೇನು, ಯಾವ ಯಾವ ವ್ರತಕ್ಕೆ ಏನು ಫಲ, ಯಾವ ವ್ರತದಿಂದ ಎಂಥ ಮಗುವನ್ನು ಪಡಿಬೋದು, ಇಷ್ಟೆಲ್ಲ ನಿಖರವಾಗಿ ಇದೆ. ದಯವಿಟ್ಟು ನಮ್ಮ ಸಾಧ್ಯತೆಗಳಿದ್ದರೆ ಓದಿ. ಮುಂದಿನ ಜನಾಂಗ ಒಳ್ಳೆಯ ಸಂತಾನ ಹುಟ್ಟಿಸುವುದಕ್ಕೆ ಪಯೋವ್ರತಗಳು, ಪುಂಸವನ ವ್ರತಗಳೆಲ್ಲ ಕಾರಣ ಆಗಬಹುದು. ಯಾಕೆ ನಮ್ಮ ಹಿರಿಯರು ಇದನ್ನು ಹೇಳ್ಕೊಡೋದಿಲ್ಲ ಅಂತ ನನಗೆ ಓದುವಾಗೆಲ್ಲ ಬೇಸರ ಆಗುತ್ತೆ. ಯಾಕೆ ಇದನ್ನು ಪರಂಪರೆಯನ್ನು ದಾಟಿಸಲಿಲ್ಲ? ಕೆಟ್ಟ ಸಂತಾನ ಹುಟ್ಟದೆ ಒಳ್ಳೊಳ್ಳೆಯವರು ಹುಡ್ತಿದ್ರಲ್ಲ, ಮೊದಲು ತಗೊಂಡು ಹೋಗಿ ಯಾರು ನಾಶ ಮಾಡುವ ಧರ್ಮ ಸಂತಾನಗಳಿವೆ ಅವರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ಅನಿಸುತ್ತೆ. ಎಂಥ ಒಳ್ಳೆಯ ವ್ರತ ಇದೆ. ಅದನ್ನು ಮಾಡುವಂಥ 12 ದಿನದ ಪಯೋವ್ರತ, ಹಾಲಿನ ವ್ರತ, ಅದನ್ನು ಬಹಳ ಶುಚಿರ್ಭೂತವಾಗಿ, ರುಚಿಕಟ್ಟಾಗಿ, ಅದ್ಭುತವಾಗಿ ನಿಷ್ಠೆಯಿಂದ ಮಾಡ್ತಾಳೆ. ಅವಳ ಪಯೋವ್ರತದ ನಿಷ್ಠೆಯ ಪರಾಕಾಷ್ಠೆಗೆ ಭಗವಂತ ತಾನೇ ಒಲಿದು ಬರ್ತಾನೆ. ಬಂದಾಗ ಅವಳು ನಿವೇದಿಸಿಕೊಳ್ತಾಳೆ. ಭಗವಂತನನ್ನು ನೋಡಿ ಒಮ್ಮೆ ಥರ ನಡುಕ್ತಾಳೆ. ಆ ಭಗವಂತನ ಮುಂದೆ ತನ್ನ ಅರಿಕೆಯನ್ನು ಮಾಡ್ತಾಳೆ. ನನ್ನ ಮಕ್ಕಳಿಗೆ ಈಗ ಸ್ಥಾನಮಾನ ಇಲ್ಲ, ನೀನು ಹೇಗಾದರೂ ಮಾಡು. ಪ್ರತಿ ತಾಯಿ ಪ್ರಾರ್ಥಿಸಬೇಕು. ಹೋರಾಟ ಮಾಡಿ, ಕತ್ತಿ ಹಿಡೀರಿ. ಪಹಲ್ಗಾಮ್ನಲ್ಲಿ ಹೆಣ್ಮಕ್ಕಳು ಕೂಡ ಖಡ್ಗ ಹಿಡಿದು ಹೋರಾಡಬೇಕಿತ್ತು. ಎಲ್ಲಿತ್ತು ಈ ಖಡ್ಗ? ಹೆಣ್ಮಕ್ಕಳು ಸುಮ್ಮನೆ ಬರಬಾರ್ದಿತ್ತು. ಅವ್ರು ಗಂಡಸರನ್ನು ಕೊಲ್ಲಾಗ ಅವ್ರು ಹೋರಾಟ ಮಾಡಬೇಕಿತ್ತು. ಮಾತಾಡಬಾರ್ದು. ಹೀಗೆ ನಾವೆಲ್ಲ ಹೋರಾಟ ಮಾಡೋದಕ್ಕೆ ಹುಟ್ಟಿದವರಲ್ಲ. ಹೋರಾಟ ಮಾಡೋರು ಕೆಲವರು ಇದ್ದಾರೆ. ನಾವು ಭಕ್ತಿಗಿರುವವರು ಭಕ್ತಿ, ಶ್ರದ್ಧೆಗಿರುವವರು ಶ್ರದ್ಧೆ. ಆಗ ಅಲ್ಪರಿದು ಮರೆಯುವುದು ಕೂಡ ಒಬ್ಬ ತಾಯಿಯ ಕೆಲಸ. ಪ್ರಾರ್ಥನೆ. ನಮ್ಮ ಸೇನೆ ಹೋರಾಟ ಮಾಡಲಿ ಅಂತ ನಾವಿಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳನ್ನು ಸೇನೆಗೆ ಆದರೆ ಕಳಿಸ್ಬೇಕು. ಆಗದಿದ್ದರೆ ಸೇನೆಯವರು ನಿರಂತರವಾಗಿ ಆಯುಷ್ಮಾನ್ಗಳಾಗಲಿ ಅಂತ ಪ್ರಾರ್ಥಿಸಬೇಕು. ಇದೆಲ್ಲ ಮಾಡಬೇಕಾದ ಅನೇಕ ಒಂದು ಟೊಟ್ಯಾಲಿಟಿ, ಏಕಮುಖ ಬದುಕುಂತಿಲ್ಲ. ಕಾಸ್ಮಿಕ್ ಅಂದರೆ ಎಲ್ಲ ಸೇರಿ ಒಂದು ಅರೇಂಜ್ಮೆಂಟ್. ಅಂಥದನ್ನೆಲ್ಲ ನೋಡಿ, ಅದಿತಿಯ ಪ್ರಾರ್ಥನೆ ನೋಡಿ, ಭಗವಂತ ಸಾಕ್ಷಾತ್ ಬರ್ತಾನೆ, ಏನಾಗಿದೆ ನಿನ್ನ ಮಕ್ಕಳಿಗೆ ಅಂತ. ಆಗ ಅವಳು ಅರಿಕೆ ಮಾಡಿಕೊಂಡಾಗ ಭಗವಂತ ಹೇಳ್ತಾನೆ, ಇಲ್ಲ, ಈಗ ಅವರ ಕಾಲ, ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ನಾಜೂಕಿನ ದಾರಿಯ ಮೂಲಕ ಅದನ್ನು ಪರಿಹರಿಸ್ತೇನೆ. ಸ್ವಲ್ಪ ಕಾಲಾವಕಾಶ ಬೇಕು. ನೀನು ನಿನ್ನಲ್ಲೇ ಗೌಪ್ಯವಾಗಿ ಇಟ್ಟುಕೋ, ನಾನು ನಿನಗೆ ಮಗನಾಗಿ ಹುಡ್ತೇನೆ ಅಂತ. ಯಾರಿಗೂ ಹೇಳಬೇಡ ಈ ರಹಸ್ಯವನ್ನು ಅಂತ ಹೇಳಿ ಅವನ ಅಂತರ್ಧಾನನಾಗ್ತಾನೆ. ಹಾಗೆ ಕಶ್ಯಪನಲ್ಲಿ ತೇಜಸ್ಸು ಬಂದು ಆವಿರ್ಭವಿಸಿ ಭಗವಂತನೇ ಅವತರಿಸಿ ಬರುವ ಅದಿತಿಯ ಗರ್ಭ ಬೆಳೀತದೆ. ಅದಿತಿ ಆ ಪುಟ್ಟ ಮಗುವಿಗೆ ಜನ್ಮ ಇಡ್ತಾಳೆ ಅನ್ನುವಾಗ ಇಡೀ ದೇವಲೋಕ, ಮತ್ತೊಂದು ಭೂಲೋಕ, ತ್ರಿಲೋಕಗಳಲ್ಲಿ ಕಾಂತಿ, ತೇಜಸ್ಸು, ಬೆಳಕು, ಪ್ರಕಾಶ ಏನೋ ಒಳಿತು ಸಂಭವಿಸಲಿಕ್ಕಿದೆ. ನಾವು ಇಷ್ಟರವರೆಗೆ ಕಾಣದ ಯಾವುದೋ ಒಂದು ಒಳಿತನ ಕಾಣಲಿಕ್ಕಿದ್ದೇವೆ ಅಂತ ಎಲ್ಲರೂ ಅಪೇಕ್ಷೆ ಪಡುವ ಹೊತ್ತಿಗೆ ಭಗವಂತ ಚತುರ್ಭುಜಧಾರಿಯಾಗಿ ತಾನು ಭಗವಂತ ಅನ್ನುವುದನ್ನು ತೋರಿಸಿ ಅಲ್ಲಿ ಗರ್ಭದಿಂದ ಕಾಣಿಸಿಕೊಳ್ತಾನೆ. ಹಾಗೆ ಬಂದ ಭಗವಂತನನ್ನು ನಮಿಸಿ ಅವನಿಗೆ ಸಾಕಷ್ಟು ಸ್ತೋತ್ರಗಳನ್ನು ಕಶ್ಯಪ ಮತ್ತು ಅದಿತಿಗಳು ಮಾಡಿದ ಬಳಿಕ ಅವನು ಇದ್ದಕ್ಕಿದ್ದ ಹಾಗೆ ಟಕ್ ಅಂತ ಪುಟ್ಟ
ಪುಟ್ಟ ಬಾಲಕನಾಗ್ತಾನೆ. ಆ ಪುಟ್ಟ ಬಾಲಕನಾದ ತಕ್ಷಣ ಅವನಿಗೆ ಜಾತಕರ್ಮಾದಿಗಳನ್ನೆಲ್ಲ ಮುಗಿಸಿ ಸೂತ್ರಬದ್ಧವಾಗಿ ಶಾಸ್ತ್ರೀಯವಾಗಿ ಮಾಡಬೇಕಾದಂತಹ ಉಪನಯನ ಸಂಸ್ಕಾರ ಮಾಡುವಾಗ ಆಕಾಶಾಧಿಪತಿ ಬಂದು ಛತ್ರ ಕೊಟ್ಟನಂತೆ, ಸವಿತ್ರವೇ ಗಾಯತ್ರಿ ಉಪದೇಶ ಮಾಡಿದನಂತೆ, ಬೃಹಸ್ಪತಿ ತಾನು ಯಜ್ಞೋಪವೀತ ಕೊಟ್ಟ, ಇವನು ಭೂಮಿ ತಾನು ತನ್ನದೇ ಒಂದು ಕಾಣಿಕೆ ಇರಲಿ ಅಂತ ಈ ಕೃಷ್ಣಾಜಿನವನ್ನು ಕೊಟ್ಟನಂತೆ, ಜೊತೆಗೆ ಕುಬೇರ ಬಂದು ಭಿಕ್ಷಾ ಪಾತ್ರೆ ಕೊಟ್ಟನಂತೆ, ಉಮಾದೇವಿ ಸ್ವತಃ ಬಂದು ಅದಕ್ಕೆ ಮೊದಲ ಭಿಕ್ಷೆಯನ್ನು ಹಾಕಿದಳಂತೆ, ತಾಯಿ ತನ್ನ ಕಾಣಿಕೆ ಇರಲಿ ಅಂತ ಕೌಪೀನ ಕೊಟ್ಟಳಂತೆ. ಹುಡುಗ ವಟುವಿನ ಹಾಗೆ ಸಿದ್ಧನಾದ. ಇತ್ತ ನರ್ಮದಾ ನದಿ ದಡದಲ್ಲಿ ಬಲಿಯ ಯಜ್ಞ ನಡೆಯುತ್ತಿತ್ತು. ಆ ಯಜ್ಞಶಾಲೆಗೆ ಹೋಗುವುದಕ್ಕೆ ಪುಟ್ಟ ಹುಡುಗ ಬಾಲಕ ಸಿದ್ಧನಾಗಿ ಮಿಣಿ ಬೆಳಕೊಂದು ದೀಪದ ರೂಪದಲ್ಲಿ ಎದ್ದು ಪುಟ್ಟ ಹೆಜ್ಜೆ ಇಟ್ಟು ನಡೆಯುತ್ತದೇನೋ ಅನ್ನುವ ಹಾಗೆ ಬೆಳಕೇ ನಡೆಯುವ ಹಾಗೆ ದೀಪದ ಹಾಗೆ ಹೋದನಂತೆ. ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ಕಮಂಡಲ, ಜುಟ್ಟು, ಅದೇ ಕೃಷ್ಣಾಜಿನವನ್ನೇ ಉತ್ತರೀಯ ಮಾಡಿಕೊಂಡು ತಾಯಿಯ ಕೌಪೀನ ಯಜ್ಞೋಪವೀತಗಳ ಸಹಿತ ಪುಟ್ಟ ಬಾಲಕ ಯಜ್ಞವಾಟಿಗೆ ಬಂದಾಗ ಯಜ್ಞವಾಟಿಯಲ್ಲಿ ಎಲ್ಲ ಮೈ ಮರೆತವರು ಇದೇನು ಅಗ್ನಿಯೇ ಬಂದಿತೋ ಅಥವಾ ಸೂರ್ಯನೇ ಪುಟ್ಟ ರೂಪ ಧರಿಸಿ ಬಂದನೋ? ಬ್ರಹ್ಮಕುಮಾರರಿದ್ದರಲ್ಲ, ಯಾವ ಕಾಲಕ್ಕೂ 5 ವರ್ಷದ ಬಾಲಕರು, ಸನಕ ಸನಂದನಾದಿಗಳು, ಅವರೇನಾದರೂ ಅವರಲ್ಲಿ ಒಬ್ಬ ಬಂದನೋ ಅಂತ ಚಕ್ ಅಂತ ಪ್ರತಿಯೊಬ್ಬರ ಕಣ್ಣು ಆ ಪುಟ್ಟ ಬಾಲಕನ ಬಳಿಗೆ ಹೋಯಿತಂತೆ. ಬಾಲಕ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಎದುರಿಗೆ ಬಂದಾಗ ಬಲಿಚಕ್ರವರ್ತಿ, ಓಹ್, ನಾನು ಬಯಸದೇ ಅಗ್ನಿಯೇ ನನ್ನ ಯಜ್ಞಶಾಲೆಗೆ ಬಂದಿದೆ, ನಾನು ಆಮಂತ್ರಿಸದೆ ಬೆಳಕೇ ನನ್ನ ತಪಸ್ಸಿಗೆ ಒಲಿದಂತೆ ಇದೆ ಅಂತ ಸಂತುಷ್ಟನಾಗಿ ಅವನಿಗೆ ಆಸನ ಕೊಟ್ಟು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ನಮಸ್ಕರಿಸಿ, ನಾನು ತುಂಬ ಸಂತೃಪ್ತನಾಗಿದ್ದೇನೆ, ನಿನಗೆ ಏನು ಬೇಕು ಕೇಳು ಅಂತ ಬಲಿಚಕ್ರವರ್ತಿ ಹೇಳುವಾಗ ಅವನ ಜೊತೆಗೆ ಅವನ ಹೆಂಡತಿ ವಿಂಧ್ಯಾವಲಿ ಅವಳು ಕೂಡ ಒಂದಿಷ್ಟು ಚಿನ್ನದ ಕಲಶದಲ್ಲಿ ಪಾದಕ್ಕೆ ನೀರನ್ನು ತಂದು ಆ ಪಾದವನ್ನು ಇಬ್ಬರೂ ತೊಳೆದು, ಏನು ನಾವು ಯಾವ ಪುಣ್ಯಕ್ಕೆ ನಿನ್ನನ್ನು ಕಾಣುತ್ತಿದ್ದೇವೋ ಏನೋ, ನಿನ್ನಂಥ ಒಬ್ಬ ವಟು ನಾವು ಕರೆಯದೆ ಆ ಒಂದು ತನ್ನ ಕೃಪೆಯನ್ನು ನಮಗೆ ಮಾಡುವ ಹಾಗೆ ಬಂದನಲ್ಲ, ಇದು ನಮ್ಮ ಪೂರ್ವಜನ್ಮದ ಸುಕೃತ ಇರಬೇಕು ಅಂತ ನಮಿಸಿದರಂತೆ. ಮತ್ತು ನನ್ನ ಬಳಿಗೆ ಬಂದಿದ್ದೀಯಾ, ಇಂಥ ಯಜ್ಞದ ಹೊತ್ತು ಏನು ಬೇಕು ಕೇಳು ಅಂತ ನಿವೇದಿಸಿಕೊಂಡಾಗ ಭಗವಂತ ಹೇಳಿದನಂತೆ, ಪುಟ್ಟ ಬಾಲಕ ವಾಮನ, ನನಗೆ ಹೆಚ್ಚೇನು ಬೇಡ, ನನಗೆ 3 ಹೆಜ್ಜೆ ನಿನ್ನ ಭೂಮಿ ಕೊಡು ಸಾಕು. ಬಲಿ ಗಹಗಹಿಸಿ ನಕ್ಕು ಹೇಳಿದನಂತೆ, ಇದೆಂಥ ಮೂಢನ ಹಾಗೆ ಕೇಳುತ್ತೀ? ಒಮ್ಮೆ ನನ್ನ ಬಳಿಗೆ ಬಂದವ ಎಷ್ಟು ಪಡೆಯಬೇಕು ಎಂದರೆ ಇನ್ನೊಬ್ಬರ ಬಳಿಗೆ ಹೋಗಿ ಯಾಚಿಸುವಂತೆ ಇರಬಾರದು, ಅಷ್ಟು ಕೊಟ್ಟು ಬಿಡಬೇಕು ನಾನು, ಹಾಗೆ ಕೇಳಬೇಕು ನೀನು. ನಿನಗೇನು ಬೇಕು? ದ್ವೀಪವೋ, ಅರಮನೆಯೋ, ಸಾಕ್ಷಾತ್ ಎಲ್ಲ ಸಿದ್ಧ ಇರುವ ರಾಜಭೋಗವೋ, ಸಾಮ್ರಾಜ್ಯವೋ, ನನ್ನ ಕುದುರೆಗಳೋ, ಏನು ಬೇಕು ಅದನ್ನು ಕೇಳು, ಅದು ಬಿಟ್ಟು 3 ಹೆಜ್ಜೆ ಕೇಳುತ್ತೀಯಲ್ಲ. ಪುಟ್ಟ ಬಾಲಕ ಹೇಳಿದನಂತೆ, ನಿನ್ನ ಮಾತು ಯೋಗ್ಯವಾಗಿದೆ, ಯಾಕೆಂದರೆ ನೀನು ಅಂತಿಂಥವನಲ್ಲ, ದೊಡ್ಡ ದೊರೆ. ನಾನು ಈ ಕಾಮ ಅಥವಾ ಯಶಸ್ಸು, ಈ ಅಪೇಕ್ಷೆಗಳ ಬೆನ್ನು ಹತ್ತಿ ಅದರ ಅತೃಪ್ತಿಯಲ್ಲೇ ಉಳಿದು ಮತ್ತೆ ಹೊಸದನ್ನು ಬೇಡುವ ಆ ಅತೃಪ್ತಿಯ ಬದುಕು ನನಗೆ ಬೇಡ ಎಂದು ಬಿಟ್ಟವ. ಎಷ್ಟು ಕೊಟ್ಟರೆ ತೃಪ್ತಿಯಾದೀತು ಹೇಳು? ಅದು ಮುಗಿಯದ ಮಾತು. ಅದು ಎಂದಾದರೂ ನನಗೆ ಸಾಕು ಅನ್ನಿಸುವುದೇ ಇಲ್ಲ. ನೀನು ಎಷ್ಟು ಕೊಟ್ಟರೂ ಇನ್ನೊಂದಿಷ್ಟು ಬೇಕು ಅನ್ನುವ ಭಾವ ಉಳಿಸುವುದರಿಂದ ನನಗೆ 3 ಹೆಜ್ಜೆ ಸಾಕು ಎಂದು ತೀರ್ಮಾನಿಸಿದ್ದೇನೆ, ಅಷ್ಟನ್ನೇ ಕೊಡಬೇಕು. ಸರಿಯೇ, ನಿನಗೆ 3 ಹೆಜ್ಜೆ ಕೊಡುವುದಕ್ಕೆ ನೀನು ಕೇಳುವುದು ಯಾಕಾದರೂ ಕೇಳುತ್ತೀಯಂತ ಮತ್ತೆ ಬಲಿಚಕ್ರವರ್ತಿ ಹೇಳಿದಾಗ, ಹೌದು, ನೀನು ದಾನದಲ್ಲಿ ಶ್ರೇಷ್ಠ, ನಿನ್ನ ಕುಲ ಎಂಥದ್ದು, ನೀನು ಅಂತಿಂಥವನಲ್ಲ. ಸಾಕ್ಷಾತ್ ಹಿರಣ್ಯಾಕ್ಷನಿದ್ದ, ಅವನು ನನ್ನ ಜೊತೆಗೆ ಹೋರಾಟ ಮಾಡುವಾಗ ಭಗವಂತ ಹೋರಾಟದಲ್ಲಿ ಒಂದು ಸಂದರ್ಭದ ಕೊನೆಯಲ್ಲಿ ಹಿರಣ್ಯಾಕ್ಷನನ್ನು ಸೋಲಿಸಿದ್ದರೂ ಎಂದೂ ನಾನು ಗೆದ್ದೆ ಎಂದು ಬೀಗಲಿಲ್ಲ. ಅಂಥ ಪರಾಕ್ರಮಿ ಆ ನಿನ್ನ ಹಿರಣ್ಯಾಕ್ಷ. ಹಿರಣ್ಯಕಶಿಪು ಇದ್ದನಲ್ಲ, ಅವನಿಗೆ ಏನೋ ದ್ವೇಷ,
ನನ್ನನ್ನು ಒಂದರೆಗಳಿಗೆ ಬಿಡದೆ ಬೆನ್ನಟ್ಟುವ ರೀತಿ ನೋಡಿ ನನಗೆ ಸಾಕಾಗಿ ಇವನು ಯಾವಾಗ ನೋಡಿದರೂ ನನ್ನ ಬೆನ್ನಟ್ಟಿ ನನ್ನನ್ನು ಕೊಲ್ಲುವುದರ ಕಡೆಗೆ ಇದ್ದಾನಲ್ಲ, ಎಲ್ಲಿ ಅಡಗಿ ಕೂತ್ಕೊಳ್ಳಲಿ ಅಂತ ಚಿಂತಿಸಿ ನಾನು ಕಡೆಗೆ ಆಯ್ಕೆ ಮಾಡಿದ್ದು ಯಾವ ಜಾಗ ಗೊತ್ತಾ? ಅವನ ಹೃದಯದ ಒಳಗೆ ಹೋಗಿ ಕುಳಿತು ಬಿಟ್ಟೆ. ಅಂಥ ಹಿರಣ್ಯಕಶಿಪುವಿನ ಹೃದಯದ ಒಳಗೆ ಹೋಗಿ ಕುಳಿತರೆ ಅವನಾದರೋ ನನ್ನನ್ನು ವೈಕುಂಠ ಲೋಕದವರೆಗೆ ಬಂದು ಹುಡುಕಿ ಸಿಕ್ಕದೇ ಇರುವಾಗ ಹೀಗೆ ಭಾವಿಸಿಬಿಟ್ಟ, ಬಹುಶಃ ಇವ ಸತ್ತಿರಬೇಕು. ಹಾಗೆ ಭಾವಿಸಿ ಸತ್ತವನ ಮೇಲೆ ಏನು ದ್ವೇಷ ಅಂತ ಒಂದಿಷ್ಟು ಕಾಲ ನನ್ನನ್ನು ದ್ವೇಷಿಸುವುದು ಬಿಟ್ಟ ಅಂಥವನು ಆ ಹಿರಣ್ಯಕಶಿಪು. ಇನ್ನು ಪ್ರಹ್ಲಾದ, ಅವನ ಬಗ್ಗೆ ಹೇಳುವುದೇನಿದೆ? ಅವನ ಭಕ್ತಿಯ ಪರಾಕಾಷ್ಠೆಗೆ ಭಗವಂತ ತನ್ನ ಉಗ್ರ ಕೋಪವನ್ನು ಉಳಿದವರು ಯಾರಿಂದಲೂ ಶಮಿಸಲಾದದ್ದನ್ನು ತಾನು ತನ್ನ ಶಾಂತ ಸ್ಥಿತಿಗೆ ತರುವಂತೆ ಮಾಡಿದವ ಅಂಥ ಭಕ್ತ ಪ್ರಹ್ಲಾದ. ದಾನದ ಮಾತಿನಲ್ಲಿ ಮೊದಲು ದಾನ ಕೊಟ್ಟೆ ಎಂದರೆ ಅದನ್ನು ತಪ್ಪದವ, ಎಂದೂ ಮಾತು ತಪ್ಪದ ಮಹಾಪ್ರಹ್ಲಾದ ನಿನ್ನ ಅಜ್ಜ, ನಿನ್ನ ಅಪ್ಪ ವಿರೋಚನ ಎಂಥವನು. ತನಗೆ ಒಂದು ಬಾರಿ ಇಂದ್ರಾದಿ ದೇವತೆಗಳು ಬ್ರಾಹ್ಮಣ ವೇಷದಲ್ಲಿ ಬಂದು ಆಯುಷ್ಯವನ್ನು ದಾನ ಕೊಡು ಎಂದರೆ ಆಯುಷ್ಯವನ್ನು ದಾನ ಕೊಟ್ಟವ ನಿನ್ನಪ್ಪ. ಅಂಥ ದಾನ ಪರಂಪರೆಯ ಕುಟುಂಬದಿಂದ ಬಂದ ನೀನು ನನಗೆ ಗೊತ್ತಿಲ್ಲವೇ? ನೀನು ಖಂಡಿತಕ್ಕೂ ದಾನ ಕೊಟ್ಟರೆ ಹಿಂದೆ ಮುಂದೆ ನೋಡುವವನಲ್ಲ, ಹಾಗೆ ಕೊಡುವವನು. ನನಗಿಷ್ಟೇ ಕೊಡು, 3 ಹೆಜ್ಜೆ ಸಾಕು. ಇವನೇನು ಬಲಿಚಕ್ರವರ್ತಿ, ಇವನು 3 ಹೆಜ್ಜೆ ಆಚೆಗೆ ಇನ್ನೇನು ಕೇಳುವುದಿಲ್ಲ ಅಂತ ಖಚಿತವಾದಾಗ ತಾನು ಆಗಲಿ ನಿನ್ನಿಚ್ಛೆಯಂತೆ 3 ಹೆಜ್ಜೆಯನ್ನು ತೆಗೆದುಕೋ ಅಂತ ಅರ್ಘ್ಯಪಾದ್ಯ ಕೊಟ್ಟು ಅದಕ್ಕೆ ಸಮ್ಮತಿ ಕೊಡುವ ಹಾಗೆ ದಾನವನ್ನು ಕೊಡುವ ಹಂತಕ್ಕೆ ಬಂದಾಗ ಶುಕ್ರಾಚಾರ್ಯರಿಗೆ, ಅವರು ಅಸುರರ ಗುರು, ಅವರಿಗೆ ಅಂತರ್ದೃಷ್ಟಿಯಿಂದ ಗೊತ್ತಾಗುತ್ತೆ ಇವನು ಸಾಮಾನ್ಯನಲ್ಲ, ಇವನು ದೇವತೆಗಳ ಪರವಾಗಿ ಬಂದ ಸಾಕ್ಷಾತ್ ವಿಷ್ಣುವಿದ್ದಾನೆ. ಇವನು ಈಗ 3 ಹೆಜ್ಜೆಯ ಮಾತು ಕೇಳಿ ನಿನ್ನ ಸಕಲವನ್ನು ಅಪಹರಿಸಿ ನಿನ್ನನ್ನು ಏನೂ ಇಲ್ಲದಂತೆ ಮಾಡಿ ಪಾತಾಳಕ್ಕೆ ಕಳುಹಿಸುತ್ತಾನೆ. ಇವನಿಗೆ ಕೊಡಬೇಕು ಎಂದು ಹೊರಟ ಮಾತನ್ನು ಹಿಂದಕ್ಕೆ ತೆಗೆದುಕೋ. ದಾನವನ್ನು ಕೊಡುತ್ತೇನೆ ಎಂದು ಮಾತು ಕೊಟ್ಟು ಹಿಂದಕ್ಕೆ ತೆಗೆದುಕೊಳ್ಳುವುದು ನಿನ್ನ ಪ್ರಕಾರ ಅಧರ್ಮ ಎಂದು ನೀನು ಭಾವಿಸಬಹುದು. ಆದರೆ ನೆನಪಿಟ್ಟುಕೋ, ಋಗ್ವೇದದ ಮಾತುಗಳನ್ನು ಉಲ್ಲೇಖ ಮಾಡಿ ಶುಕ್ರಾಚಾರ್ಯ ಹೇಳ್ತಾರೆ, ಓಂ ಅಂತ ಕೊಡುವ ಮಾತು, ನಾ ಅನ್ನುವುದು ಇಲ್ಲ ಅನ್ನುವ ಮಾತು ಒಂದು ಸತ್ಯ, ಒಂದು ಅನೃತ. ಸತ್ಯವು ಅನೃತವಾಗಬಹುದು. ಯಾಕೆಂದರೆ ಒಂದು ವೇಳೆ ನೀನು ಕೊಡುತ್ತೇನೆ ಅಂದ ಮಾತು ನಿನ್ನ ಶರೀರವೇ ಅಸ್ತಿತ್ವದಲ್ಲಿ ಇಲ್ಲದೆ ಹೋದರೆ ಯಾವ ಕೊಡುವಿಕೆ ಎಲ್ಲಿ ಸಾಧ್ಯ? ಶರೀರ ಇದ್ದರೆ ತಾನೇ ನೀನು ಕೊಡುವ ಭಾಗ. ಅವ ನಿನ್ನನ್ನೇ ಇಲ್ಲವಾಗಿಸುವವನಿದ್ದಾನೆ. ಆದ್ದರಿಂದ ನೀನು ಸುಳ್ಳಾಡಿದಂತಾಗುವುದಿಲ್ಲ. ಇದು ಆತ್ಮರಕ್ಷಣೆಯ ಮಾತು, ಸುಳ್ಳಲ್ಲ. ಕೊಡುವುದಿಲ್ಲ ಅಂತ ಹೇಳು ಅಂತಾನೆ. ನನ್ನ ಅಜ್ಜನಂಥ ಪ್ರಹ್ಲಾದನ ಭಕ್ತಿ ನನ್ನನ್ನು ಕಾಯಲಿ. ನನಗೆ ಲೌಕಿಕದ ಅಪೇಕ್ಷೆಗಳಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ವಿರೋಚನನಂಥ ಆಯುಷ್ಯ ದಾನ ಕೊಟ್ಟವನ ಮಗ ನಾನು. ಹೌದು, ನೀನು ಹೇಳಿದಂತೆ ಇವನೊಂದು ವೇಳೆ ಭಗವಂತನಿದ್ದರೆ ಅವನ ಕೈಯಲ್ಲಿ ಸತ್ತರೆ ನನಗೇನು ಶ್ರೇಯಸ್ಕರವಲ್ಲವೇ? ಅವನು ನನ್ನನ್ನು ಇಲ್ಲವಾಗಿಸಿದರೆ ಇಲ್ಲವಾಗಲಿ, ನನ್ನ ದಾನ ಅವನಿಗೆ ಸಲ್ಲುತ್ತದಾದರೆ ಅದಕ್ಕೆ ನನಗೆ ಯಾಕೆ ಚಿಂತೆ? ಒಂದು ವೇಳೆ ಇವನು ಭಗವಂತನಲ್ಲದೆ ಇನ್ಯಾವನೋ ಧೂರ್ತನಿದ್ದರೆ, ಶತ್ರುವೇ ಆಗಿದ್ದರೆ ನಾನು ಯುದ್ಧ ಮಾಡುತ್ತೇನೆ, ಯುದ್ಧದಲ್ಲಿ ನಾನು ಗೆಲ್ಲುತ್ತೇನೆ, ಅದು ನಿಶ್ಚಿತ. 2ರೊಳಗೆ 1, ನನಗೆ ಯಾವುದರ ಬಗ್ಗೆಯೂ ಬೇಸರವಿಲ್ಲ. ಮತ್ತು ಸುಳ್ಳನ್ನು ಆಡು ಅನ್ನುತ್ತೀಯಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ನಾನು ಒಮ್ಮೆ ಕೊಡುತ್ತೇನೆ ಎಂದ ಮಾತು ಅದು ಮುಟ್ಟಿತು, ಮುಗಿಯಿತು. ನಾನು ಕೊಡುವವನೇ ಅಂದಾಗ ಶುಕ್ರಾಚಾರ್ಯರು ನನ್ನ ಒಂದು ಒಳ್ಳೆಯ ಸಲಹೆಯನ್ನು ಕೂಡ ಧಿಕ್ಕರಿಸಿ ನೀನು ಮುಂದುವರೆದಿದ್ದಿ, ಅದರ ಫಲವಾಗಿ ಸಕಲ ಸರ್ವಸ್ವ ಸಂಪತ್ತನ್ನು ಕಳೆದುಕೊಂಡು ನಾಶವಾಗುತ್ತಿ ಅಂತ ಶಾಪ ಕೊಡ್ತಾರೆ. ಅದನ್ನು ಆಶೀರ್ವಾದ ಅಂತ ತಿಳಿದು ಬಲಿಚಕ್ರವರ್ತಿ ತಾನು ಅರ್ಘ್ಯಪಾದ್ಯ ಕೊಟ್ಟು ದಾನಕ್ಕೆ ಸ್ವೀಕರಿಸುವಂತ ಅಂದಾಗ ಪುಟ್ಟ ಆ ಬೆಳಕಿನ ಕುಡಿ ಇದ್ದಕ್ಕಿದ್ದ ಹಾಗೆ ತನ್ನ ಆಕಾರವನ್ನು ವಿಸ್ತರಿಸ್ತಾ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಒಬ್ಬ ಪುಟ್ಟ ಉರುಕ್ರಮ ತ್ರಿವಿಕ್ರಮನಾಗಿ ಆ ಎತ್ತರದಲ್ಲಿದ್ದಾಗ ಬಲಿಚಕ್ರವರ್ತಿಗೆ ಇಡೀ ಸಾಕ್ಷಾತ್ ವಿಶ್ವರೂಪ ದರ್ಶನವೇ ಆಗಿ ಹೋಯಿತಂತೆ. ಅದೇ ಅತಲ ವಿತಲ ಸುತಲ ಪಾತಾಳದವರೆಗೆ ಕೆಳಗಿನ ಎಲ್ಲ ಲೋಕಗಳು, ಮೇಲೆ ಸ್ವರ್ಲೋಕ ತಪೋಲೋಕದವರೆಗೆ ಎಲ್ಲ ಮಹರ್ಲೋಕ ಜನೋಲೋಕ ಅಸತ್ಯ ಲೋಕಗಳು,
ಆ ದೇಹದಲ್ಲಿ ವಿರಾಟ್ ಪುರುಷನಿಗಿದ್ದಂತಹ ಪರ್ವತ, ಸಮುದ್ರ, ಆಕಾಶಗಳು, ಅದರೊಳಗೆ ಪಂಚಭೂತಗಳು, ನದಿಗಳು, ಅದರ ಜೊತೆಗೆ ಎಲ್ಲ 3 ತ್ರಿಗುಣಗಳು, ಅದರ ಆಚೆಗೆ ನಾವು ಯಾವುದನ್ನೆಲ್ಲ ವಿರಾಟ್ ಪುರುಷನಲ್ಲಿ ಹೇಳಿದ್ದೇವಲ್ಲ ಎಲ್ಲ ದೇವತೆಗಳು, ಅಶ್ವಿನಿ ದೇವತೆ, ಸೂರ್ಯ, ದಿಗ್ದೇವತೆಗಳು, ಚಂದ್ರ, ರುದ್ರ, ಬ್ರಹ್ಮಾದಿಗಳು ಸಕಲರು ಈ ಬಲಿಚಕ್ರವರ್ತಿ ಕೈ ಮುಗಿದು ನೋಡುವಾಗ ನಿಂತಿರುವ ಆ ವಿರಾಟ್ ಪುರುಷನಲ್ಲಿ ಅಷ್ಟನ್ನು ಕಂಡು ತಾನು ಅದು ಯಾವುದೋ ಧನ್ಯತೆಯಿಂದ ಈ ಭಾಗ್ಯವನ್ನು ಪಡೆದಿದ್ದೇನೆ ಅನ್ನುವ ಹಾಗೆ ಅವನು ಸಂಪೂರ್ಣ ಆ ವಿಶ್ವರೂಪಕ್ಕೆ ಶರಣಾಗತನಾಗಿ ನೋಡುತ್ತಿರುವ ವೇಳೆಗೆ ಭಗವಂತ ಅಷ್ಟು ದೊಡ್ಡ ವಿರಾಟ್ ಪುರುಷ ತನ್ನ ಒಂದು ಪಾದವನ್ನು ಎತ್ತಿ ಇಡುವಾಗ ಇಡೀ ಭೂಮಂಡಲ ಮುಗಿದು ಅವನ ದೇಹ ಇಡೀ ಅಂತರಿಕ್ಷವನ್ನು, ಅವನ ಕೈಗಳು ಆಕಾಶವನ್ನು ವ್ಯಾಪಿಸಲಾಗಿ ಇಲ್ಲಿಯ 2 ಲೋಕ ಮುಗಿಯಿತು. ಇನ್ನೆರಡನೆಯ ಲೋಕಕ್ಕೆ ಹೆಜ್ಜೆ ಇಡುವ ವೇಳೆಗೆ ಅದು ಸ್ವರ್ಗಲೋಕವನ್ನು ದಾಟಿ ಅಲ್ಲಿ ಬ್ರಹ್ಮಾದಿಗಳಿಗೆ ಇದು ಭಗವಂತನ ಪಾದದರ್ಶನ ಅಂತ ಗೊತ್ತಾಗಿ ಅವರು ಅರ್ಘ್ಯಪಾದ್ಯ ತೆಗೆದುಕೊಂಡು ಬಂದು ಆ ಪಾದವನ್ನು ಅಲ್ಲಿ ಆ ಲೋಕದಲ್ಲಿ ಬ್ರಹ್ಮಾಂಡದ ಕಟವಾಯಿಯಲ್ಲಿ ಅರ್ಘ್ಯಪಾದ್ಯದ ಜೊತೆಗೆ ಸಕಲ ಸಿದ್ಧಚಾರಣ ಋಷಿ ಮುನಿಗಳ ಜೊತೆಗೆ ದೇವತೆಗಳನ್ನೆಲ್ಲ ಕೂಡಿಕೊಂಡು ಬ್ರಹ್ಮ ಪೂಜಿಸತೊಡಗಿದನಂತೆ. ಆ ಪಾದದಲ್ಲಿ ಅದೇ ಆಗ ಬಲಿಚಕ್ರವರ್ತಿ ಹಚ್ಚಿದ ಕುಂಕುಮ ಕೇಸರಗಳಿದ್ದುವಂತೆ. ಬ್ರಹ್ಮಾದಿಗಳು ಅದರ ಪಾದದ ಆ ಒಂದು ಸೊಬಗಿಗೆ, ಕಾಂತಿಗೆ ಮೆಚ್ಚಿ ಪೂಜಿಸುವ ವೇಳೆಗೆ ಆ ಅರ್ಘ್ಯಪಾದ್ಯವೇ ಬ್ರಹ್ಮಾಂಡದ ಕಟವಾಯಿಯಿಂದ ಕೆಂಪು ಕೇಸರದ ಜೊತೆಗೆ ಮೊದಲು ಭೂಲೋಕಕ್ಕೆ ಇಳಿದ ದೇವಗಂಗೆಯಾಗಿ ನೆಲಕ್ಕೆ ಹರಿಯಿತು. ಭಗವಂತ ಇತ್ತ ಬಲಿಚಕ್ರವರ್ತಿಯನ್ನು ನೋಡುತ್ತಾ ಒಂದು ಹೆಜ್ಜೆ ಇಷ್ಟೆಲ್ಲವನ್ನು ತೆಗೆದುಕೊಂಡಿದೆ. ಭೂಮಂಡಲವಾಯಿತು, ಆಕಾಶವಾಯಿತು, ದಿಕ್ಕುಗಳಾದವು, ಅಂತರಿಕ್ಷ ಮುಗಿದಿದೆ. 2ನೇ ಹೆಜ್ಜೆ ತಪೋಲೋಕ, ಅದರಾಚೆಗಿನ ಭಗವಂತನ ಆ ಕಟವಾಯಿಯವರೆಗೆ ಹೋಗಿ ಮುಗಿದಿದೆ. 3ನೆಯ ಹೆಜ್ಜೆ ಎಲ್ಲಿಡಲಿ ಅಂತ ಕೇಳಿದನಂತೆ. ಅಷ್ಟರಲ್ಲಿ ಬಲಿಚಕ್ರವರ್ತಿ ಇನ್ನೂ ಏನೋ ಉತ್ತರಿಸಬೇಕು ಅನ್ನುವಾಗ ಪ್ರಹ್ಲಾದ ಕಾಣಿಸಿಕೊಳ್ತಾನೆ. ಪ್ರಹ್ಲಾದ ಕಾಣಿಸಿಕೊಂಡು, ಎಂಥ ದೊಡ್ಡ ಕೃಪೆ ಮಾಡಿದೆ ನನ್ನ ಮೊಮ್ಮಗನ ಮೇಲೆ. ಧನಮದ, ಅಧಿಕಾರ ಮದ, ಐಶ್ವರ್ಯ ಮದ ಇದ್ದವರು ಎಂದೂ ಭಗವಂತನನ್ನು ಕಾಣುವುದಿಲ್ಲ. ಅವರ ಅಹಂಕಾರದಿಂದ ಅವರು ನಿನ್ನನ್ನು ನೋಡದೆ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದರು. ಅಂಥ ಹೊತ್ತಿನಲ್ಲಿ ಅವರ ಸಕಲ ಸಂಪತ್ತನ್ನು ಅಪಹರಿಸಿ ಎಷ್ಟು ದೊಡ್ಡ ಕರುಣೆ ತೋರುತ್ತಿ ನೀನು. ಬಲಿಗೊಂದು ಅವಕಾಶ ಮಾಡಿಕೊಟ್ಟೆಯಲ್ಲ, ನಿನ್ನ ದಾರಿಯನ್ನು, ನಿನ್ನನ್ನು ನೆನೆಯುವುದಕ್ಕೆ ಈ ಅವಕಾಶ ಕೊಟ್ಟದ್ದಕ್ಕೆ ಇದು ಅವನ ಧನ್ಯತೆ, ನಮ್ಮ ಕುಟುಂಬದ, ನಮ್ಮ ವಂಶದ ಧನ್ಯತೆ ಅಂದಂತೆ ಪ್ರಹ್ಲಾದ. ಇಷ್ಟರಲ್ಲಿ ಭಗವಂತ ಈ ಥರ ಬೆಳೆದು ನಿಂತು ಎಲ್ಲವನ್ನು ಆಕ್ರಮಿಸಿದ್ದನ್ನು ನೋಡಿ ದೈತ್ಯರೆಲ್ಲರೂ ಕೂಡ ಓಹೋ ಇವನು ಈಗ ನಮ್ಮನ್ನು ಮುಳುಗಿಸ್ತಾನೆ ಅಂತ ಅವರು ಯುದ್ಧಕ್ಕೆ ಬಂದು ಅವರನ್ನು, ದೇವತೆಯ ಎಲ್ಲ ಸಮೂಹಗಳು ಅವರನ್ನು ಸೋಲಿಸಲು ಹೊರಡುವಾಗ, ಯುದ್ಧ ಮಾಡಬೇಡಿ, ಇದು ನಮ್ಮ ಕಾಲವಲ್ಲ, ನಾವು ನಮ್ಮ ಕಾಲ ಬಂದಾಗ ಹೋರಾಡೋಣ, ಈಗ ಶರಣಾಗತರಾಗಿ ಅಂತ ಬಲಿ ಅವರನ್ನೆಲ್ಲ ಸೇನೆಯನ್ನು ಹಿಂದೆ ಸರಿಯಲಿಕ್ಕೆ ಹೇಳಿ ಅವರೆಲ್ಲ ರಸಾತಲಕ್ಕೆ ಹೋಗಿ ಬಲಿಚಕ್ರವರ್ತಿ ಮಾತ್ರ ಇದ್ದಾಗ ಗರುಡ ಉದ್ದೇಶಪೂರ್ವಕವಾಗಿ ಇವನ ಭೂಮಿ ಅಪಹರಿಸಿದರೆ ಸಾಲದು, ಇವನನ್ನೇ ಅಪಹರಿಸಬೇಕು ಅನ್ನುವ ಭಗವಂತನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ವರುಣಪಾಶದಿಂದ ಗರುಡ ಬಂದು ಬಲಿಯನ್ನು ಬಂಧಿಸಿದನಂತೆ. ಹೀಗಾಗಿ ಪ್ರಹ್ಲಾದ ಬಂದಾಗ ಬಲಿ ಬಂಧನದಲ್ಲಿದ್ದಾನೆ. ವೇದವ್ಯಾಸರು ಒಂದು ವಾಕ್ಯ ಬರೀತಾರೆ, ಸಾಕ್ಷಾತ್ ಅಜ್ಜ ಬಂದರೆ ಎದ್ದು ನಿಂತು ಅವನಿಗೆ ಅರ್ಘ್ಯಪಾದ್ಯ ಕೊಡಲಾಗದ ಅಸಹಾಯ ಬಂಧನ ಸ್ಥಿತಿಯಲ್ಲಿದ್ದ ಬಲಿ ಕಣ್ಣಬಾಷ್ಪದಿಂದಲೇ ಅವರ ಪಾದ ತೊಳೆದ ಅಂತ ಅಜ್ಜನದ್ದು. ಅಂಥ ಆನಂದ ಬಾಷ್ಪದಿಂದ ಪಾದ ತೊಳೆದ ಆ ಮೊಮ್ಮಗನ ಕುರಿತು ಇಂಥ ಧನ್ಯತೆಯ ಮಾತು ಪ್ರಹ್ಲಾದ ಆಡಿದಾಗ, ನನ್ನ ಮಾತು ಸುಳ್ಳಾಗಬಾರದು, 3ನೆಯ ಹೆಜ್ಜೆ ಎಲ್ಲಿಡುವುದು ಎಂದು ಕೇಳಿದ್ದೀರಿ, ಅಲ್ಲಿ ಇಲ್ಲಿ ಅಲ್ಲ ಭಗವಂತ, ಇದು ಈ ನನ್ನ ತಲೆಯ ಮೇಲೆ ಇಡು ಅಂತ ಕೇಳಿಕೊಳ್ತಾನೆ ಬಲಿಚಕ್ರವರ್ತಿ. ಆಗ ಭಗವಂತ ಇನ್ನೇನು ಉತ್ತರಿಸಬೇಕು ಅನ್ನುವಾಗ ಅವನ ಹೆಂಡತಿ ತಕ್ಷಣ ಬರ್ತಾಳೆ. ಬಲಿಚಕ್ರವರ್ತಿದ್ದು ತಾನೂ ತನ್ನದು ಅನ್ನುವ ಭಾವ ಇನ್ನೂ ಹೋಗಿಲ್ಲ, ಇನ್ನೂ ನಾನಿದ್ದೇನೆ ಅಂತ ಭಾವಿಸಿದ್ದಾನೆ, ಇವನನ್ನು ಕ್ಷಮಿಸು,
ಇವನು ಇನ್ನೂ ತನ್ನ ತಲೆ ಕೊಡ್ತೇನೆ ಅಂದರೆ ಭಗವಂತ ಎಲ್ಲ ಅಪಹರಿಸಿ ಆದರೂ ನಾನಿದ್ದೇನೆ, ನನ್ನ ತಲೆ ತಗೋ ಅಂತಾನಲ್ಲ, ದಯವಿಟ್ಟು ಕ್ಷಮಿಸು ಅಂತ ಬೇಡಿಕೊಂಡಳಂತೆ. ಬ್ರಹ್ಮ ಆಗ ಸರ್ವಸ್ವವನ್ನೂ ಧಾರೆ ಎರೆದವನ ಮೇಲೆ ನಿನ್ನದೇನು ಪರೀಕ್ಷೆ, ಎಲ್ಲವನ್ನೂ ಕೊಟ್ಟವನಲ್ಲಿ ನೀನು ದೋಷವನ್ನು ಎಣಿಸುವುದಿಲ್ಲ, ಸಕಲವನ್ನೂ ಕೊಟ್ಟು ದೋಷಪೂರಿತನಲ್ಲದ ಬಲಿಚಕ್ರವರ್ತಿಯನ್ನು ದಯವಿಟ್ಟು ಉದ್ಧರಿಸುವಂತ ಬ್ರಹ್ಮನೂ ಬೇಡಿಕೊಂಡ ಮೇಲೆ ತಾನು ಮತ್ತೆ ಪುಟ್ಟ ಬಾಲಕ ಮೊದಲಿನಂತೆ ಆಗಿ ಬಲಿಚಕ್ರವರ್ತಿಗೆ, ನೀನು ನಿನ್ನ ಗುರುವಿನ ಶಾಪದಂತೆ ಸುತಲ ಲೋಕದಲ್ಲಿ ಒಂದಿಷ್ಟು ಕಾಲ ಇರು, ಮುಂದಿನ ಇನ್ನೊಂದು ಮನ್ವಂತರದಲ್ಲಿ ನೀನು ಇಂದ್ರನಾಗುತ್ತಿ, ಅಲ್ಲಿಯವರೆಗೂ ನಾನು ನಿನ್ನ ಮನೆಯ ಬಾಗಿಲು ಕಾಯುತ್ತೇನೆ, ನಿನ್ನ ಬಳಿಗೆ ಯಾರೂ ನನ್ನನ್ನು ದಾಟಿ ಬರಲಾಗದಂತೆ ನಾನು ನಿನ್ನ ದ್ವಾರಪಾಲಕನಾಗಿರ್ತೇನೆ ಅಂತ ಆಗ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಿದನಂತೆ. ಆಗ ಬಲಿ ಏನನ್ನಾದರೂ ಹೇಳುವ ಮೊದಲೇ ಪ್ರಹ್ಲಾದ ಹೇಳ್ತಾನೆ, ರಾಕ್ಷಸ ಕುಲಕ್ಕೆ ನಿನ್ನದೆಷ್ಟು ದೊಡ್ಡ ಅನುಗ್ರಹ, ದ್ವಾರಪಾಲಕನಾಗಿ ಬಿಟ್ಟೆಯಲ್ಲ, ಭಕ್ತಿ ಇದ್ದರೆ ಸಾಕು ನಿನಗೆ ಕುಲಭೇದವಿಲ್ಲ, ನಮ್ಮ ಭಕ್ತಿಗೆ ಒಲಿದು ನಮ್ಮ ಮನೆಯ ದ್ವಾರಪಾಲಕನಾಗುವ ಭಾಗ್ಯ ಕರುಣಿಸಿದೆಯಲ್ಲ ಅಂತ. ಆಗ ಹೌದು, ನೀವಿಬ್ಬರೂ ಹೋಗಿ ಸುತಲ ಲೋಕದಲ್ಲಿರಿ, ನಿಮಗೆ ಮುಂದೆ ಉದ್ಧರಿಸುವುದಕ್ಕೆ ನಾನಿದ್ದೇನೆ ಅಂತ ಹಾಗೆ ಬಲಿಯನ್ನು ಉದ್ಧರಿಸಿದ ಒಂದು ವಾಮನ ಅವತಾರ. ಬಹಳ ವಿಶೇಷ ಅವತಾರ. ಯಾಕೆಂದರೆ ಎಲ್ಲ ಅವತಾರಗಳಲ್ಲಿ ಶತ್ರು ನಾಶ ಮಾಡಬೇಕಾದ್ರೆ ಹೋರಾಟ ಮಾಡಿ ಕೊಲ್ಲೋದು ಭಗವಂತ. ಇಲ್ಲಿ ಇವನು ಆ್ಯಕ್ಚುಲಿ ಅಸುರ ಅನ್ನೋದು ಬಿಟ್ಟರೆ ಭಗವಂತನ ಶತ್ರುವಲ್ಲ, ಭಗವಂತನ ಭಕ್ತ. ಆದರೆ ಸುರರಿಗೆ ಶತ್ರು. ಸುರರ ಒಳಿತಿಗಾಗಿ ಸುರರ ಶತ್ರುವನ್ನು ನಾಶ ಮಾಡಬೇಕಾದ ಅನಿವಾರ್ಯತೆ ಭಗವಂತನಿಗೆ. ಎಂಥ ಒಳ್ಳೆಯ ಮಾರ್ಗ ಹುಡುಕಿದ ಅಂದರೆ ಬೇಡಲಿಕ್ಕೆ ಬಂದ. ಪ್ರಥಮ ಅವತಾರ ಬೇಡುವುದರ ಮೂಲಕ ಸೋಲಿಸಿದ್ದು. ಹಾಗಾಗಿ ಭಗವಂತನನ್ನು ಬೇಡುವ ಒಂದು ಭಿಕ್ಷುಕನ ಯಾಚಕನ ಹಾಗೆ ಬಂದು ಸೋಲಿಸಿದ ಬಹಳ ವಿಶೇಷ ಅವತಾರ ವಾಮನ ಅವತಾರ. ಹೀಗೆ ಭಗವಂತ ಏನು ಬೇಕು ಅಂತ ನಾವು ಕೇಳುವಾಗ ಅವನು ಹೇಳಿದ್ದಕ್ಕೆ ಹೂ ಅನ್ನದಿದ್ದರೆ ಏನೇನಾಗ್ತದೆ ಅನ್ನೋದಕ್ಕೆ ಗಾಲವನ ಉದಾಹರಣೆ ಕೂಡ ಇದೆ ಗುರುದಕ್ಷಿಣೆಯ ಸಂದರ್ಭದಲ್ಲಿ. ವಿಶ್ವಾಮಿತ್ರ, ನೀನೇನು ಕೊಡೋದು ಬೇಡ ಮರಯ್ಯ, ನೀನು ಮಾಡಿದ ಸೇವೆನೇ ಗುರುದಕ್ಷಿಣೆ, ಹೋಗು ಅಂದರೆ ಗಾಲವ ಕೇಳಲೇ ಇಲ್ಲ. ನನಗೆ ಬೇಕು, ನಾನು ಹಿಂಗೆ ಗುರುದಕ್ಷಿಣೆ ಕೊಡಲೇಬೇಕು ಅಂದ. ಹೋಗಾಗಾರೆ 800 ಕುದುರೆ ತಗೋಬಾದ, ಒಂದೊಂದು ಕಪ್ ಇರಬೇಕು ಕಿವಿ ಅಂದ. ಹುಡುಕ್ಲಿಕ್ಕೆ ಜೀವನ ಎಲ್ಲ ಮುಗಿಸ್ಬೇಕಾಯ್ತು ಗಾಲವನಿಗೆ, ನಿಮಗೆ ಗೊತ್ತು. ಹಾಗಾಗಿ ಒಂದನೆಯದು, ಭಗವಂತ ನಮ್ಮ ಬಳಿಗೆ ಏನನ್ನಾದರೂ ಕೇಳಲಿಕ್ಕೆ ಬಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಅವನು ಏನು ಕೇಳ್ತಾನೋ ಅದನ್ನು ಕೊಡಬೇಕು ಅನ್ನೋದು ಎಂಥ ದೊಡ್ಡ ಸಂದೇಶ. ಕೊಡದೇ ಇದ್ದರೂ ಅವನು ತನಗೆ ಬೇಕಾದದ್ದನ್ನೇ ತಗೊಳ್ತಾನೆ ಅನ್ನೋದು ಬಲಿಚಕ್ರವರ್ತಿಯಲ್ಲಿ ಗೊತ್ತಾಗುವಂತಹ ಸೂಚನೆ. ಅಂಥ ಎಲ್ಲ ಸೂಚನೆಗಳಿರುವ ವಾಮನ ಅವತಾರ ಮುಗಿಯಿತು. ಅಲ್ಲಿಗೆ ನಾವು ಪ್ರಾರಂಭ ಮಾಡಿದ 8ನೇ ಸ್ಕಂಧ ಮುಗಿದು 9ನೇ ಸ್ಕಂಧ ಆರಂಭ. ಅದರಲ್ಲಿ ಮತ್ತೆ ಮನ್ವಂತರಗಳ ಚರಿತ್ರೆ ಬರುತ್ತೆ, ಸಾಮಾನ್ಯ ಹರಿಶ್ಚಂದ್ರ, ತ್ರಿಶಂಕು ಇವರುಗಳ ಕಥೆಗಳೆಲ್ಲ ಬರುತ್ತೆ, ಸೌಭರಿ ಮುನಿಯ ಕಥೆ ಬರುತ್ತೆ. ಒಳ್ಳೊಳ್ಳೆ ಕಥೆಗಳಿವೆ. ಮಕ್ಕಳಿಗೆ ಕತೆ ಗೊತ್ತಿಲ್ಲ ಅನ್ನೋರೆಲ್ಲ ದಯವಿಟ್ಟು ಇಂಥ ಕಥೆಗಳನ್ನು ಹೇಳಿ, ತುಂಬ ಅದ್ಭುತವಾಗಿದ್ದಾವೆ. ಇಂಥ ಎಲ್ಲ ಕಥೆಗಳ ಮುಂದುವರಿದ ಭಾಗವಾಗಿ ನಾನು ಸೂರ್ಯವಂಶ ಏನು ಬೆಳೆಯಿತು ಅನ್ನೋದನ್ನು, ರಾಮ ಅವತಾರವನ್ನು ಹೇಳುವ ಹಾಗೆ ಪ್ರಾರಂಭ ಆಗುತ್ತೆ. ಈ ರಾಮನ ವಂಶವನ್ನು ನಾನು ಮತ್ತೆ ನಿಮಗೆ ಹೇಳಬೇಕು. ಎಲ್ಲಿಯೂ ಕೂಡ ವೇದವ್ಯಾಸರು ವಂಶದ ವಿವರಣೆಯನ್ನು ಒಂದು ಆರಂಭ ಮಾಡಿ ಎಲ್ಲಿಂದ ಶುರುವಾಗುತ್ತಲ್ಲ, ಪ್ರಹ್ಲಾದನ ಒಂದು ವಿಷಯವನ್ನೇ ತಗೊಳ್ಳಿ ನೀವು. ಪ್ರಹ್ಲಾದ ಅಪ್ಪನಿಗೆ ಕೇಳ್ತಾನೆ, ಅಪ್ಪ ನೀನೇಯಾ? ಹೌದು ನಾನೇ. ಇಲ್ಲಪ್ಪ, ನಿನ್ನ ಅಪ್ಪ ಯಾರು? ಕಶ್ಯಪ ಅಂತಾನವ. ಕಶ್ಯಪನ ಅಪ್ಪ ಯಾರು? ಮರೀಚಿ ಅಪ್ಪ ಯಾರು? ಬ್ರಹ್ಮನ ಅಪ್ಪ ಯಾರಪ್ಪ? ಭಗವಂತ. ನೋಡಿ, ನಿಯರೆಸ್ಟ್ ಕನೆಕ್ಷನ್ ಭಗವಂತನ ಜೊತೆಗೆ ನಮಗಿಲ್ಲ. ನಮ್ದು ಮಿಸ್ಸಿಂಗ್ ಫ್ಯಾಕ್ಟರ್ಸ್ ಕೆಲವು. ನಮಗೆ ಅಜ್ಜ ಆದ ನಂತರ ಮುತ್ತಜ್ಜವೇ ಗೊತ್ತಿಲ್ಲ ಎಲ್ಲಿ ಭಗವಂತ ಕನೆಕ್ಷನ್. ಹಾಗಾಗಿ ಈ ಕನೆಕ್ಟಿವಿಟಿಯನ್ನು ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೆ ವಂಶ ಇದೆ ಅಷ್ಟನ್ನು ವಿವರಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಒಂಚೂರು ನಾನು ಎಲ್ಲ ಸಮಗ್ರ ಹೇಳಲ್ಲ. ಎಲ್ಲಿಂದ ಇಕ್ಷ್ವಾಕು ವಂಶ ಆರಂಭ ಆಯಿತು ಅಂತ ಶುರು ಮಾಡ್ತಾರೆ ನೋಡಿ, ಅಲ್ಲಿಂದ ಶುರು ಮಾಡಿ ನಾನು ರಾಮನ ಅವತಾರಕ್ಕೆ ಬರ್ತೀನಿ. ನಿಮಗೆ ಗೊತ್ತು, ಪ್ರಥಮದಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದು ಮನುವಿನ ಮಗ ಇಕ್ಷ್ವಾಕುವಿನ ಮಗ ವಿಕುಕ್ಷಿಯ ಮಗ ಕಕುತ್ಸ್ಥ. ಹೀಗೆ ಮುಂದುವರಿಯೋದು. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಈ ಕಕುಸ್ಥನಿಂದ ಅನಸೇನ, ಪೃಥು, ವಿಶ್ವಸಂಧಿ, ಚಂದ್ರ
ಯವನಾಶ್ವ. ಈ ಯವನಾಶ್ವರು ಇಬ್ಬರು ಬರ್ತಾರೆ. ಇವರ ನಂತರ ಮತ್ತೆ ಹರಿಯಶ್ವ, ದೃಢಾಶ್ವ, ಕುವಲಯಾಶ್ವ ಅವುಗಳನ್ನೆಲ್ಲ ಹೇಳಲ್ಲ ನಾನು. ಇನ್ನೊಬ್ಬ ಯವನಾಶ್ವ ಬರ್ತಾನೆ, ಅವರ ಮಗ ಮಾಂಧಾತ ಅಥವಾ ಮಾಂಧಾತೃ ಅಂತಲೂ ಕರೀತಾರೆ. ಈ ಮಾಂಧಾತನ ನಂತರದ ವಂಶ ಬೆಳೀತಾ ಅದು ಮತ್ತೆ ಅನರಣ್ಯ, ತ್ರಸದಸ್ಯು ಹೀಗೆ ಬೆಳೆಯುತ್ತೆ. ಆ ತ್ರಸದಸ್ಯು ಅನರಣ್ಯರ ನಂತರ ಹರ್ಯಶ್ವ, ಅರುಣ, ತ್ರಿಶಂಕು, ಹರಿಶ್ಚಂದ್ರ, ರೋಹಿತ, ಹರಿತ, ಚಂಪ. ನೀವು ನೋಡಿ, ವಿಜಯ, ಸುದೇವ, ಭರುಕ, ವೃಕ, ಬಾಹುಕ ಎಲ್ಲಿ ಕೂಡ ಕಂಟಿನ್ಯೂಷನನ್ನು ಬಿಡಲ್ಲ. ಬಾಹುಕನ ಮಗ ಸಗರ. ಹೆಂಗೆ ಕೊಡ್ತಾರೆ ಕನೆಕ್ಟಿವಿಟಿ. ಇಲ್ಲಿ ನಾನು ನಡುವೆ ಬಿಟ್ಟಿದ್ದೀನಿ. ನಿಮಗೆ ಒಂದು ಮಾತು ನಿಮಗೆ ಗೊತ್ತಿರಲಿ. ಭೀಷ್ಮಾಚಾರ್ಯರು ಪಂಚಪಾಂಡವರಿಗೆ ಕೊನೆಯಲ್ಲಿ ಅನುಶಾಸನ ಪರ್ವದ ಸಂದರ್ಭದಲ್ಲಿ ನಮಗೆ ಆಶೀರ್ವಾದದಂತಹ ಮಂತ್ರ ಹೇಳಿ ಅಂದಾಗ, ಇಡೀ ರಾಜರ ವಂಶವನ್ನು ನೆನೆಯಿರಿ ಅಂತ ಹೇಳಿ ಅದೊಂದು ಮಂತ್ರ, ನದಿಗಳ ಅಷ್ಟು ಹೆಸರು ನೆನೆಯಿರಿ ಅಂತ ಅದೊಂದು ಮಂತ್ರ, ಋಷಿಮುನಿಗಳು ಅಷ್ಟು ಜನರ ಹೆಸರು ನೆನೆಯಿರಿ ಅಂತ ಅದೊಂದು ಮಂತ್ರ, ಆಮೇಲೆ ಯಾವ ಪರ್ವತಗಳಿವೆ ಅದನ್ನು ನೆನೆಯಿರಿ ಅಂತ, ಭೂಮಂಡಲದ ಬಗ್ಗೆ, ನಕ್ಷತ್ರಾದಿಗಳನ್ನು, ಜ್ಯೋತಿರ್ಲೋಕಗಳನ್ನು ನೆನೆಯಿರಿ ಅಂತ, ಇದನ್ನು ಮಂಗಲಾಷ್ಟಕ ಅಂತ ಪುರೋಹಿತರು ಹೇಳ್ತಾರೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಇದನ್ನು ನಿತ್ಯ ಹೇಳಿದವರಿಗೆ ಲೋಕ ಅನುಗ್ರಹ, ಸಕಲ ಲೋಕ ಅನುಗ್ರಹ ಆಗ್ತದೆ ಅಂತ. ವಂಶ ವಿವರಣೆ, ನಕ್ಷತ್ರ ಲೋಕ ವಿವರಣೆ, ಋಷಿಮುನಿಗಳ ವಿವರಣೆ, ಪರ್ವತ ನದಿಗಳ ವಿವರಣೆ ನಿತ್ಯ ಸ್ಮರಣೆ ಮಾಡುವುದರಿಂದ ಮಂಗಲಾಷ್ಟಕವನ್ನು ದಯವಿಟ್ಟು ನಿತ್ಯ ಸಂಧ್ಯೆ ಓದಿ ಅಂತ ನನ್ನ ಅಪ್ಪ ನನಗೆ ಮಾಡಿದ ಅನುಗ್ರಹ. ತನ್ನ ಕೊನೆಯ ಸಂಧ್ಯಾಕಾಲದಲ್ಲಿ, ಇನ್ನು ನಾಳೆ ನಾಡಿದ್ರಲ್ಲಿ ನಮ್ಮ ಅಪ್ಪ ಹೊರಡಬೇಕು, ಇವತ್ತು ನನಗೆ ಕೇಳಿದರು, ಮಗಳೇ ಮಂಗಲಾಷ್ಟಕ ಕೇಳಿದ್ದೀಯಾ? ಅಪ್ಪ ಕೇಳಿದ್ದೇನೆ. ಓದಿದ್ದೀಯಾ? ಇಲ್ಲಪ್ಪ. ಅವತ್ತು ಹೇಳಿದರು ನನಗೆ ಅವರು, ಮಗಳೇ ಇವತ್ತಿನಿಂದ ನಿತ್ಯ ಓದು, ನಿನಗೆ ಸಕಲ ಲೋಕ ಅನುಗ್ರಹ ಆಗ್ತದೆ. ಅಪ್ಪ ಮಾಡಿದ ಆಶೀರ್ವಾದ ನನಗೆ ಗೊತ್ತೇ ಇರಲಿಲ್ಲ. ಮುಂದೆ ನೋಡಿದರೆ ಇದನ್ನೇ ಪ್ರದ್ಯುಮ್ನನಿಗೆ ಬಲರಾಮ ಹೇಳ್ತಾನೆ, ಇದೇ ಮಂತ್ರವನ್ನು, ಇದೇ ಥರದ ಮಂತ್ರವನ್ನು, ನಿನಗೆ ಸಕಲ ಲೋಕ ಅನುಗ್ರಹ ಆಗ್ತದೆ ಅಂತ. ಭೀಷ್ಮಾಚಾರ್ಯರು ಪಾಂಡವರಿಗೆ ಹೇಳ್ತಾರೆ, ಅದನ್ನು ನನ್ನ ಅಪ್ಪ ನನಗೆ ಹೇಳಿದರು. ಎಂಥ ಕೃತಾರ್ಥ ಭಾವದಿಂದ ನಾನು ನಿಮಗೆ ಈ ಮಾತನ್ನು ಹೇಳ್ತೇನೆ ಅಂದರೆ, ವಂಶ ಹೇಳುವುದು ಅಂದರೆ ಅದು ಆ ಗ್ರ್ಯಾಟಿಟ್ಯೂಡ್, ಜಗತ್ತಿನ ನಡೆಗೆ ಕಾರಣರಾದ ಮಹಾಮಹಿಮರನ್ನು ಪುಣ್ಯ ಭಾಗದಿಂದ ಸ್ಮರಿಸುವುದು. ಹಾಗೆ ಸಗರ, ಈ ಸಗರನಿಗೆ ಸುಮತಿ ಮತ್ತು ಕೇಶಿನಿ ಅಂತ ಇಬ್ಬರು ಹೆಂಡಂದಿರು. ಆ ಸುಮತಿಗೆ 60,000 ಮಕ್ಕಳು, ಕೇಶಿನಿಗೆ ನಿಮಗೆ ಗೊತ್ತು ಸುಮತಿ 60,000 ಮಕ್ಕಳೇ. ಸಗರ ಮಾಡಿದ ಯಜ್ಞದ, ಆ ಅಶ್ವಮೇಧ ಯಜ್ಞದ ಕುದುರೆ ಹುಡುಕ್ಲಿಕ್ಕೆ ಹೋಗಿ ಕಪಿಲ ಮುನಿಯಿಂದ ಶಪಿತರಾಗಿ ಭಸ್ಮರಾದರು. ಇತ್ತ ಅಸಮಂಜಸ ಅಂತ ಈ ಕೇಶಿನಿಯ ಮಗ, ಅಸಮಂಜಸನಿಗೆ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಶ್ರುತ, ಅಲ್ಲಿಂದ ನಾಭ, ಆಯುತಾಯು, ಅದರ ಜೊತೆಗೆ ಅಲ್ಲಿಂದ ಮುಂದೆ ಬರುವಾಗ ಋತುಪರ್ಣ, ಋತುಪರ್ಣನ ಮಗ ಸರ್ವಕಾಮ, ಸರ್ವಕಾಮನ ಮಗ ಸುದಾಸ, ಸುದಾಸನ ಮಗ ಸೌದಾಸ, ಸೌದಾಸನಿಗೆ ಅಶ್ಮಕ, ಅಶ್ಮಕನ ಮಗ ಮೂಲಕ, ಮೂಲಕನಿಗೆ ದಶರಥ. ಆ ದಶರಥ ಈ ದಶರಥನಲ್ಲ, ಈ ದಶರಥನಿಗೆ ಐಡವಿಡ ಅನ್ನುವ ಮಗ. ಐಡವಿಡನ ನಂತರ ಅವರ ವಂಶ ಮುಂದುವರಿದು ವಿಶ್ವಸಹ, ವಿಶ್ವಸಹನ ಮಗ. ಮತ್ತೆ ಮುಂದೆ ಬಂದಾಗ ನಾವು ಇಲ್ಲಿವರೆಗೆ ನೋಡ್ತಾ ಇರುವಂತಹ ಖಟ್ವಾಂಗ ಅಂತ ಒಂದು ಹೆಸರು ಬರುತ್ತಲ್ಲ, ಆ ವಿಶ್ವಸಹನ ಮಗ. ಅವನು ಮುಹೂರ್ತ ಕಾಲದಲ್ಲಿ ಸತ್ತವ, ಮುಹೂರ್ತ ಕಾಲದಲ್ಲಿ ಸಾವು ಗೊತ್ತಾದವ. ಉಲ್ಲೇಖ ಮಾಡಿದ್ರು ನೋಡಿ ಪರೀಕ್ಷಿತನಿಗೆ ಶುಕಮುನಿಗಳು, ಅವನು. ಆ ಖಟ್ವಾಂಗನ ಮಗ ದೀರ್ಘಬಾಹು, ದೀರ್ಘಬಾಹುವಿನ ಮಗ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನೇ ರಾಮನ ಅಪ್ಪ. ಇದು ನಾರಾಯಣ. ಈ ದಶರಥ ಏನೆಲ್ಲ ಮಾಡಿದ್ದಾನೆ, ರಾಮಾಯಣದ ಕತೆ ಸುದೀರ್ಘವಾಗಿ ನಿಮಗೆ ಮಹಾಭಾರತದ ಹಾಗೋ, ರಾಮಾಯಣದ ವಾಲ್ಮೀಕಿಗಳ ರಾಮಾಯಣದ ಹಾಗೋ ಸಿಗೋದಿಲ್ಲ. ಈವನ್ ಮಹಾಭಾರತದಲ್ಲೂ ರಾಮಾಯಣ ಕತೆ ಇದಕ್ಕಿಂತ ದೀರ್ಘವಾಗಿದೆ. ಭಾಗವತದಲ್ಲಿ ನಿಮಗೆ ರಾಮಾಯಣದ ಕತೆ ಪರೀಕ್ಷಿತನಿಗೆ ಹೇಳುವಾಗಲೇ ಮಧ್ಯೆ ಒಂದು ಏನು ಮಾತು ಬರುತ್ತೆ ಅಂದರೆ, ಪರೀಕ್ಷಿತನಲ್ಲಿ ರಾಮಾವತಾರ ನೀನು ಕೇಳಿ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ ಅಂತ ಶುಕಮುನಿಗಳು ಹೇಳ್ತಾರೆ. ಅದರ ಅರ್ಥ ಆ ಕಾಲಕ್ಕೆ ಪ್ರಚಲಿತವಾಗಿ ರಾಮಾಯಣದ ಕಥೆ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಪರೀಕ್ಷಿತನಿಗೆ ಸುದೀರ್ಘವಾಗಿ ವಿವರಿಸೋದಿಲ್ಲ ಶುಕಮುನಿಗಳು. ಇಡೀ ಕಥೆ ಸಂಕ್ಷಿಪ್ತವಾಗಿದೆ, ಬಟ್ ಎಲ್ಲ ಅಂಶಗಳು ಇವೆ. 2.5 ಪುಟದಲ್ಲಿ ಇಡೀ ರಾಮಾಯಣ ಮುಗಿಯುತ್ತೆ. ನಾವು ಯಾವುದರಿಂದ ಶುರು ಮಾಡ್ತೇವಲ್ಲ ಅಲ್ಲಿಂದ ಇದೆ. ಅದು ಯಜ್ಞ, ಒಂದು ಕಾಮ ಇಟ್ಟುಕೊಂಡು ಯಜ್ಞ ಮಾಡುವುದು, ಅಲ್ಲಿಂದ ಮಗು ಹುಟ್ಟುವುದು, ಅಲ್ಲಿಂದ ತೊಡಗಿ ಕೊನೆಗೆ ಲವಕುಶರ ಜನನ, ಅಲ್ಲಿಂದ ಭೂಮಿ ಪ್ರವೇಶದವರೆಗಿದೆ. ಬಟ್ 2.5 ಪುಟದಲ್ಲಿ ಬ್ರೀಫಾಗಿ ಹನುಮಂತ ಸುದೀರ್ಘವಾಗಿ ಭಕ್ತಿಯ ಒಂದು ಭಕ್ತನಾಗಿ ಕಾಣಿಸುವುದಿಲ್ಲ. ಅಂಥದ್ದೊಂದು ಘಟನೆಯೇ ಇಲ್ಲದ ಹಾಗೆ ಆ ಘಟನೆಯೇ ಹೇಳಲ್ಲ.
ಆಮೇಲೆ ಅದಲ್ಲದೆ ನಮಗೊಂದು ವಿಶೇಷ ಏನು ಅಂದರೆ, ಲಂಕೆಯಿಂದ ಕರ್ಕೊಂಡು ಬರುವಾಗ ಅಗ್ನಿ ಪ್ರವೇಶ ಇಲ್ಲ ಶ್ರೀಮದ್ ಭಾಗವತದಲ್ಲಿ. ಒಂದೇ ಸರಿ ಅವಳು ಭೂಪ್ರವೇಶ. ಯಾವಾಗ ನಮಗೆ ಇಲ್ಲಿ ರಾಮಾಯಣದಲ್ಲಿ ಏನು, ರಾಮನಿಗೆ ಯಾರೋ ಬಂದು ಹೇಳೋದು ನಿನ್ನ ಬಗ್ಗೆ ಹೀಗೊಂದು ಅಪವಾದ ಇದೆ ಅಂತ, ಆ ಅಪವಾದಕ್ಕೆ ಅವನು ಅವಳನ್ನು ಕಳುಹಿಸೋದು. ಇಲ್ಲಿ ಹಾಗಲ್ಲ, ರಾಮನೇ ಸ್ವತಃ ತಿರುಗಾಟಕ್ಕೆ ಹೋಗ್ತಾನೆ, ಜನ ಹೇಗಿದ್ದಾರೆ ತಿಳಿಬೇಕು, ವಾಯುವಿಹಾರ. ಆಗ ಅವನಿಗೆ ಕೇಳಿಸುತ್ತೆ ಒಳಗೊಬ್ಬ ಮಾತಾಡೋದು, ಯಾವುದೋ ರಾಕ್ಷಸನ ಮನೆಯಲ್ಲಿದ್ದ ಹೆಣ್ಮಗಳನ್ನು ತಂದು ತನ್ನ ಮನೇಲಿ ಇಟ್ಕೊಳ್ಳೋಕ್ಕೆ ನಾನೇನು ರಾಮನಲ್ಲ ಅಂತ. ಅದನ್ನು ಕೇಳಿ ಅವನು ಬಿಟ್ಟ ಅಂತ ಇಲ್ಲಿ. ಹಾಗಾಗಿ ಆ ಕಥೆ ಇದೆ. ಬಿಟ್ಟ ನಂತರ ಲವಕುಶರನ್ನು ಹೆತ್ತು ಅವಳು ಸಾಕ್ಷಾತ್ ತಾನೇ ಭೂಮಿ ಪ್ರವೇಶ ಮಾಡೋದು. ಇವಳು ಮತ್ತೆ ರಾಮ ಕೇಳುವ ಮಾತೆಲ್ಲ ಇಲ್ಲ. ನಮಗಿಲ್ಲಿ ರಾಮ ಕೇಳ್ತಾನೆ, ನನಗೆ ವಸಿಷ್ಠರ ಮುಂದೆ, ನನಗಿದನ್ನು ಪ್ರೂವ್ ಮಾಡಿ ಕೊಡಬೇಕು ಅಂತ ವಾಲ್ಮೀಕಿಗಳ ಮುಂದೆ, ಅವಳು ಶುದ್ಧಳು ಅಂತ. ಆಗ ಮತ್ತೆ ಅವಳು ಭೂಪ್ರವೇಶ. ಇಲ್ಲಿ ರಾಮಾಯಣದಲ್ಲಿ, ಭಾಗವತದಲ್ಲಿ ಹಾಗಿಲ್ಲ. ಅವಳು ತನ್ನ ಮಕ್ಕಳ ಜವಾಬ್ದಾರಿ ಮುಗೀತು ಅನ್ನುವ ಹಾಗೆ ಕೊಟ್ಟು ತಾನು ಭೂಪ್ರವೇಶ ಮಾಡಿದ್ಲು ಅಂತಷ್ಟೇ ಇದೆ. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ರಾಮನ ಕೊನೆ ಅವತಾರ ಸಮಾಪ್ತಿ ಸರಯೂ ನದಿ ಅಂತ ಇಲ್ಲ. ದಂಡಕಾರಣ್ಯದಲ್ಲಿ ಅವನು 12 ವರ್ಷ ಅಗ್ನಿಹೋತ್ರ ಮಾಡಿ ತಾನು ಆತ್ಮಜ್ಯೋತಿಯಲ್ಲಿ ಲೀನವಾದ ಅಂತ. ಹಾಗಾಗಿ ಅದೊಂದು ವ್ಯತ್ಯಾಸ. ಅಲ್ಲಿ ಮತ್ತೆ ವಾನರರೆಲ್ಲ ಹೋಗಿ ಮೋಕ್ಷ ಆದದ್ದು ಆ ಎಲ್ಲ ಕಥೆಗಳಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ. ರಾಮನ ವ್ಯಕ್ತಿತ್ವವನ್ನು ಬಹಳ ವಿಶೇಷವಾಗಿ ಕೊಂಡಾಡೋದಿಲ್ಲ. ಬಹುಶಃ ಅದಕ್ಕೆ ಕಾರಣ ಅವರು ಮನುಷ್ಯ ಲೋಕದ ಕಥೆಯನ್ನು ಹೇಳುವವರಲ್ಲ ಶುಕಮುನಿಗಳು, ಅವರು ನಿವೃತ್ತಿಯನ್ನು ಹೇಳುವವರು. ಈ ಲೌಕಿಕದ ಮೋಹ, ಲೌಕಿಕದ ದುಃಖ, ಲೌಕಿಕದ ಕದನ, ಲೌಕಿಕಕ್ಕಾಗಿ ಒದ್ದಾಟ, ಇದನ್ನು ಹೆಚ್ಚು ಅವರು ಎಲ್ಲೂ ಹೇಳಲಿಲ್ಲ. ನೀವು ನೋಡ್ತಲೇ ಬಂದಿದ್ರು, ಎಲ್ಲ ಕಥೆಗಳು ಕೂಡ ನಿವೃತ್ತಿ, ವೈರಾಗ್ಯ, ಭಕ್ತಿ ಇದನ್ನು ಪ್ರಧಾನ. ಆದ್ದರಿಂದ ಅವರು ಹೆಚ್ಚು ರಾಮನ ಅವತಾರವನ್ನು ವಿಶದವಾಗಿ ಹೇಳಲಿಲ್ಲ ಅಂತ ನನಗನ್ಸುತ್ತೆ. ವೇದವ್ಯಾಸರು ಆ ಕಾರಣಕ್ಕಾಗಿ ರಾಮನಂಥ ರಾಮ ದೇವರ ಅವತಾರವಾದರೂ ಮೋಹ ಕಾಡಿತು ಅಂದ ಮೇಲೆ ಸಾಮಾನ್ಯ ಮನುಷ್ಯನನ್ನು ಮೋಹ ಬಿಟ್ಟೀತ ಅಂತ ಮುಕ್ತಾಯ ಮಾಡ್ತಾರೆ ಶುಕಮುನಿಗಳು. ಹಾಗಾಗಿ ವಿರಕ್ತಿಗಷ್ಟೇ ಒಂದು ನೋಡು, ಒಬ್ಬ ದೇವರಿಗೂ ಕೂಡ ಮೋಹ ಕಾಡಿತು ಅನ್ನೋದನ್ನು ಹೇಳೋದಕ್ಕಷ್ಟೇ ಆ ಕಥೆ, ಉಳಿದದ್ದು ಹೇಳೋದಿಲ್ಲ. ಇದು ಶ್ರೀರಾಮನ ಅವತಾರ. ನೋಡಿ, ಇದು ಸೂರ್ಯವಂಶದ ಕಥೆ ಮುಗಿಸಿಕೊಂಡು ಚಂದ್ರವಂಶಕ್ಕೆ ಬರೋದ್ರಿಂದ ಪರಶುರಾಮನ ಅವತಾರ ಮತ್ತೆ ಹೇಳ್ತಾರೆ. ಮೊದಲು ಹೇಳಲ್ಲ, ನಮಗೆ ಪರಶುರಾಮನ ಅವತಾರ ಮೊದಲು, ಆದರೆ ಅವರು ಪರಶುರಾಮನ ಅವತಾರವನ್ನು ಮತ್ತೆ ಹೇಳ್ತಾರೆ. ಅಲ್ಲಿ ಮತ್ತೆ ಒಂದು ಸಣ್ಣ ವಂಶ ಪರಂಪರೆ ನೋಡಿ, ಯಾರು ಬಂದರು ಎಲ್ಲಿಂದ ಬಂದರೂ ಪಕ್ಕ ಹೇಳ್ತಾರೆ. ಅಲ್ಲಿ ಕೂಡ ನಿಮಗೆ ನೆನಪಿರಲಿ, ನಿಮಗೆ ನೆನಪಿದೆ, ನಾನು ಹೇಳಿದ್ದೇನೆ, ಪ್ರಥಮದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿ ಅತ್ರಿ ಋಷಿ, ಅತ್ರಿ ಅನಸೂಯರಿಗೆ ಮಗ ಚಂದ್ರ. ಹಾಗಾಗಿ ನಿಮಗೆ ಗೊತ್ತು, ಬ್ರಹ್ಮನ ಮಗ ಅತ್ರಿ, ಅತ್ರಿಯ ಮಗ ಚಂದ್ರ. ಚಂದ್ರನಿಗೆ ತಾರೆಯ ಜೊತೆಗೆ, ಬೃಹಸ್ಪತಿಯ ಹೆಂಡತಿ ತಾರೆಯ ಜೊತೆಗೆ ಬುಧ ಇಲಾಳ ಜೊತೆಗೆ ಮದುವೆಯಾಗಿ, ಇಲಾ ಅನ್ನುವ ಒಂದು ಪಾತ್ರ ಬರುತ್ತೆ. ಅದು ಒಂದಿಷ್ಟು ಕಾಲ ಗಂಡಾಗುತ್ತೆ, ಒಂದು ಕಾಲ ಹೆಣ್ಣಾಗುತ್ತೆ, ಲಿಂಗ ಪರಿವರ್ತನೆ. ಅದನ್ನೆಲ್ಲ ನೀವು ಮತ್ತೆ ಕಶ್ಯಪ ವಂಶದಿಂದ ಆ ಹೆಣ್ಮಗಳು. ಸೊ ಇವರಿಬ್ಬರು ಮದುವೆಯಾಗಿ ಹುಟ್ಟುವವನೇ ಪುರೂರವ. ಚಂದ್ರವಂಶದ ಕಥೆ ಆರಂಭ ಆಗೋದು ಇಲ್ಲಿಂದ. ಮತ್ತೆ ನೀವು ನೋಡಬೇಕು, ಈ ಇಲಾ ಮತ್ತು ಪುರು, ಆ ಒಂದು ಇಲಾ ಮತ್ತು ಬುಧನಿಂದ ಹುಟ್ಟಿದ ಪುರೂರವ, ಅವನು ಉರ್ವಶಿ ದೇವತೆಗೆ ಒಲಿತಾನೆ. ಉರ್ವಶಿಯಿಂದ ಪಡೆದ ಮಕ್ಕಳು, ಅವರದ್ದೆಲ್ಲ ಕಥೆ ಬಹಳ ಚೆನ್ನಾಗಿದೆ. ಅವರದ್ದು ಲವ್ ಅಫೇರ್ ಫೇಲ್ಯೂರು, ಓಡೋಗ್ತಾಳೆ ಅವಳು, ಕಡೆಗೆ ಇವನು ಬೆನ್ನು ಹತ್ತಾನೆ. ಹಾಗೆಲ್ಲ ಓಂಕಾರ ಹೋಯಿತು, ದೇವರು ಬಂದ, ದೇವರಿಗೆ ಆಕಾರ ಬಂತು, ವೇದಗಳು ವಿಭಾಗ ಆದವು, ಅಗ್ನಿ ಮೂರಾಯಿತು ಅಂತೆಲ್ಲ ಹೇಳ್ತಾರೆ. ಅಲ್ಲಿವರೆಗೆ ನಿರಾಕಾರ ಇತ್ತು, ಓಂಕಾರ ಮಾತ್ರ ಇತ್ತು, ವರ್ಣಗಳಿರಲಿಲ್ಲ, ಹೀಗೆಲ್ಲ ವಿವರಣೆಗಳಿವೆ. ತುಂಬ ಸುಂದರ ಭಾಗ ಪುರೂರವನ ಪ್ರೇಮ ಕಥೆ, ಓದಿ. ಅವನಿಗೆ ಹುಟ್ಟಿದ ಮಕ್ಕಳೇ ಆಯು, ಶತಾಯು, ಸತ್ಯಾಯು, ಶ್ರುತಾಯು, ರಯ, ಜಯ, ವಿಜಯ ಅಂತ. ಸೊ ಈ ರಯ, ಜಯ, ವಿಜಯದ, ನಾನು ಎಲ್ಲರನ್ನು ಹೇಳಲ್ಲ, ಒಂದು ಭಾಗ ನೆನ್ಪಿಟ್ಕೊಳ್ಳಿ. ವಿಜಯ ಅವನಿಗೆ ಭೀಮ, ಕಾಂಚನ, ಹೋತ್ರ, ಹೀಗೆ ಕಂಟಿನ್ಯೂಸ್ ಮಕ್ಕಳನ್ನು ಮಾತ್ರ ಹೆಸರು ಕೊಡ್ತಾ ಇದ್ದೆ ನಾನು. ಅವನಿಗೆ ಭೀಮ, ಕಾಂಚನ, ಹೋತ್ರ, ಜಹುನು, ಪುರು, ಆ ಬಳಿಕ ಬಾಹುಕ, ಅದರ ನಂತರ ಅಜಕ, ಅಜಕನ ಮಗ ಕುಶ, ಕುಶನ ಮಗ ಕುಶನಾಭ, ಕುಶನಾಭನ ಮಗ ಗಾಧಿ, ಗಾಧಿಯ ಮಗಳು ಸತ್ಯವತಿ, ಸತ್ಯವತಿಯೇ ರುಚಿಕನನ್ನು ಮದುವೆ ಆಗೋದು. ಚಂದ್ರವಂಶದ ಒಂದು ಭಾಗ. ಇನ್ನೊಂದು, ಇದೇ ಆಯು ಇದ್ದನಲ್ಲ, ಆ ಆಯುವಿನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ. ಯಯಾತಿಗೆ ದೇವಯಾನಿ ಶರ್ಮಿಷ್ಠೆ ಇಬ್ಬರು ಹೆಂಡಂದರು. ಆ ದೇವಯಾನಿ ಶರ್ಮಿಷ್ಠೆಯಿಂದಲೇ ಯದು, ತುರ್ವಸ್ಸು ಅಂತ ಇವಳಿಗೆ ದೇವಯಾನಿಗೆ ಮಕ್ಕಳು, ದೃಹ್ಯು, ಆನು, ಪೂರು ಅಂತ ಶರ್ಮಿಷ್ಠೆಗೆ ಮಕ್ಕಳು. ಇವರೇ
ವೃಷ್ಣಿವಂಶ, ಛೇದಿವಂಶ, ಭೋಜವಂಶ, ಅಂಧಕವಂಶ, ಕೃಷ್ಣನ ವಂಶದ ಎಲ್ಲ ಪರಂಪರೆ ಈ ಚಂದ್ರವಂಶದಲ್ಲಿ. ಇದು ಒಂದು ಕಡೆ ನೆನಪಿಟ್ಕೊಳ್ಳಿ. ಈಚೆ ಬಂದರೆ ಈ ಕುಶನಾಭನ ಮಗಳು ಗಾಧಿ, ಗಾಧಿಯ ಮಗಳು ಸತ್ಯವತಿ. ಸತ್ಯವತಿಗೆ ಒಂದು ದಿನ ಒಂದು ಸಂದರ್ಭ ಬರುತ್ತೆ. ಮದುವೆ ಆಗಬೇಕು ಅಂತ ರುಚಿಕ ಅಪೇಕ್ಷೆ ಪಡ್ತಾನೆ. ರುಚಿಕ ಅಪೇಕ್ಷೆ ಪಡುವಾಗ ಅವನು ಋಷಿ, ಗಾಧಿ ಆದರೋ ಕ್ಷತ್ರಿಯ. ಈ ಬ್ರಾಹ್ಮಣನಿಗೆ ಮದುವೆ ಮಾಡಿಸ್ಕೊಡ್ಬೇಕು, ನನ್ನ ಮಗಳಾದರೂ ಕ್ಷತ್ರಿಯಳು, ಎಲ್ಲಿ ಹೊಂದಾಣಿಕೆ ಆಗ್ತದೋ ಇಲ್ವೋ ಅಂತ ತಪ್ಪಿಸ್ಲಿಕ್ಕೆ ಅವನೇನು ಹೇಳ್ತಾನೆ, ಕನ್ಯಾಶುಲ್ಕ ಕೊಟ್ಟರೆ ಮದುವೆ ಆಗ್ಬೋದು ಅಂತ. ಏನು ಕನ್ಯಾಶುಲ್ಕ ಕೊಡಬೇಕು ಅಂತ ಕೇಳ್ತಾನೆ ಅವ. ಅಂದರೆ ಅವನು ತಿಳಿದ ಇವನಿಗೆ ಭಾರೀ ಕನ್ಯಾಶುಲ್ಕ ಎಂಥ ಕಷ್ಟದ್ದು ಹೇಳಬೇಕು ಅಂದರೆ ಇವನಿಗೆ ಸಿಗಬಾರದು. ಅವನು ಹೇಳ್ತಾನೆ 1,000 ಕುದುರೆಗಳನ್ನು ಕೊಡಬೇಕು, ಕಿವಿ ಮಾತ್ರ ಕಪ್ಪಿರಬೇಕು ಅಂತ. ಇವನು ತಪಸ್ವಿ, ಇವನಿಗೆ ಗೊತ್ತಿರುತ್ತೆ ಅದು ವರುಣನಲ್ಲಿ ಇದೆ ಅಂತ. ಅವನು ವರುಣನಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡು ಆ 1,000 ಕುದುರೆಯನ್ನು ಕನ್ಯಾಶುಲ್ಕ ಕೊಟ್ಟು ತಗೊಂಡು ಬಂದು ಕೊಡ್ತಾನೆ. ಹೀಗಾಗಿ ರುಚಿಕನಿಗೆ ಸತ್ಯವತಿಯನ್ನು ಮದುವೆ ಮಾಡಿಸಿ ಕೊಡಲಾಗ್ತದೆ. ರುಚಿಕ ಮತ್ತು ಸತ್ಯವತಿ ಮದುವೆ ಆಗಿ ಸತ್ಯವತಿಯ ತಾಯಿಗೊಂದು ಅಪೇಕ್ಷೆ ಆಗುತ್ತೆ, ತನಗೆ ರುಚಿಕನಿಂದ ತನಗೂ ಒಂದು ಮಗು ಬೇಕು ಅಂತ. ಸತ್ಯವತಿಗೆ ಹೇಗೋ ಇತ್ತು, ನನಗೊಂದು ಮಗು ಬೇಕು. ಆಯಿತು, ಇಬ್ಬರಿಗೂ ಸಂತಾನಕ್ಕಾಗಿ 2 ಚರುಗಳನ್ನು ಅವನು ಸಿದ್ಧ ಮಾಡ್ತಾನೆ ರುಚಿಕ. ಆ 2 ಚರುಗಳನ್ನು ಸಿದ್ಧ ಮಾಡಿ, ಒಂದು ಸತ್ಯವತಿಗಾಗಿ, ಇನ್ನೊಂದು ಸತ್ಯವತಿಯ ತಾಯಿಗಾಗಿ ಅಂತ ತಾನು ಸ್ನಾನ ಆಹ್ನಿಕಗಳನ್ನು ಮುಗಿಸಿ ಬರ್ತೇನೆ ಅಂತ ಹೋಗಿದ್ದಾನೆ. ಇತ್ತ ಸತ್ಯವತಿ ಮತ್ತು ಅವರ ತಾಯಿಗೆ ಒಂದು ಯೋಚನೆ ಬರುತ್ತೆ, ಇವನೇನಾದರೂ ಮಗಳಿಗೆ ಒಳ್ಳೆ ಚರು ಮಾಡಿ ನನಗೆ ಕೆಟ್ಟ ಚರು ಮಾಡಿದ್ದಾನೇನ ಅಂತ ಒಂದು ತಲೆಯಲ್ಲಿ ಯೋಚನೆ ಬಂದು ಅವಳೇನು ಮಾಡ್ತಾಳೆ, ನಿನಗೆ ಮಾಡಿದ ಚರು ನಾನು ತಗೋತೇನೆ, ನನಗೆ ಮಾಡಿದ ಚರು ನೀನು ತಗೋ ಅಂತ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಹೀಗೆ ಎಕ್ಸ್ಚೇಂಜ್ ಮಾಡಿಕೊಂಡದ್ದನ್ನು ನೋಡಿ ರುಚಿಕ ಬಂದು ಹೇಳ್ತಾನೆ, ನಿನಗೆ ನಾನು ಮಾಡಿದ ಚರುವನ್ನು ಅವಳಿಗೆ ಮಾಡಿದ ಚರುವನ್ನು ನೀನು ತಿಂದದ್ದರಿಂದ ನಿನಗೆ ಕ್ಷಾತ್ರ ಧರ್ಮದ ತೇಜಸ್ವಿ ಒಬ್ಬ ಹುಡ್ತಾನೆ, ಅವಳಿಗೆ ಬ್ರಾಹ್ಮಣ ತೇಜಸ್ವಿಯ ಒಬ್ಬ ಹುಡ್ತಾನೆ ಅಂತ. ಯಾಕೆ? ಅವನು ರುಚಿಕ ಬ್ರಾಹ್ಮಣ, ತನ್ನ ಮಗ ಬ್ರಾಹ್ಮಣ ತೇಜಸ್ವಿ ಆಗಬೇಕು ಅಂತ ಚರು ಮಾಡಿದ್ದ. ಗಾಧಿ ಕ್ಷತ್ರಿಯ, ಗಾದಿಯ ಹೆಂಡತಿಗೆ ಕ್ಷತ್ರಿಯ ಮಗು ಹುಟ್ಟಬೇಕು ಅಂತ ಮಾಡಿದ್ದ. ಉಲ್ಟಾ ಪುಲ್ಟಾ ಆಯಿತು. ಹಾಗೆ ಹೇಳಿದಾಗ ಸತ್ಯವತಿ ಪರಿಪರಿಯಾಗಿ ಕೇಳ್ತಾಳೆ, ನನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ, ಅದು ಈಗ ಆಗುವುದಿಲ್ಲ. ಈ ಚರುವನ್ನು ನೀನು ಅತ್ತ ಇತ್ತ ಮಾಡಿ ಕಲಸು ಮೇಲೋಗರ ಆಗಿದೆ, ಈಗ ಆಗಲ್ಲ. ಮುಂದೆ ನಿನಗೆ ಮೊಮ್ಮಗ ಬ್ರಾಹ್ಮಣ ತೇಜಸ್ಸಿನವ ಹುಟ್ಟುತ್ತಾನೆ. ಹೀಗೆ ಹುಟ್ಟಿದವರೇ ಜಮದಗ್ನಿ ಈಚೆ ಕಡೆಯಿಂದ ಸತ್ಯವತಿಗೆ, ಆಚೆ ಅವಳ ತಾಯಿಗೆ ಹುಟ್ಟಿದವನೇ ಕುಶಿಕ ಅಥವಾ ವಿಶ್ವಾಮಿತ್ರ. ಹಾಗಾಗಿಯೇ ಗಾಧಿಯ ಕ್ಷಾತ್ರ ವಂಶದಲ್ಲಿ ಹುಟ್ಟಿಯೂ ಕೂಡ ಅವನಿಗೆ ಬ್ರಾಹ್ಮಣ ತೇಜಸ್ಸು. ಇವನು ಜಮದಗ್ನಿ, ಅಲ್ಲಿ ಇನ್ಫ್ಲೂಯೆನ್ಸ್ ಎಲ್ಲ ಬ್ರಾಹ್ಮಣ ಸಂಸ್ಕಾರ ಆದ್ದರಿಂದ ಜಮದಗ್ನಿ ತಪಸ್ವಿಯಾಗಿದ್ದ. ಅವನ ಮಗ ಮೊಮ್ಮಗ ಬ್ರಾಹ್ಮಣ ತೇಜಸ್ಸಿನವ ಹುಡ್ತಾನೆ, ಅವನ ಮಗ ಪರಶುರಾಮ. ಹಾಗೆ ಪರಶುರಾಮ ಅವತಾರ ಅಲ್ಲಿ ಜಮದಗ್ನಿಯಲ್ಲಿ. ಜಮದಗ್ನಿಗೆ ರೇಣು ಅನ್ನುವ ಋಷಿಯ ಮಗಳು ರೇಣುಕೆಯನ್ನು ಮದುವೆಯಾದ ಬಳಿಕ ವಸುಮಂತ ಮೊದಲಾದ ಮಕ್ಕಳಲ್ಲಿ ಕೊನೆಯವ ಪರಶುರಾಮ. ಈ ಪರಶುರಾಮ, ರೇಣು ಅಥವಾ ಜಮದಗ್ನಿ ಅವರ ಕುಟುಂಬ ಇದೆ. ಇತ್ತ ಮಾಹಿಷ್ಮತಿ ಪಟ್ಟಣ ಅನ್ನುವಲ್ಲಿ ಕಾರ್ತವೀರ್ಯಾರ್ಜುನ ಅನ್ನುವ ಒಬ್ಬ ಮಹಾದೊರೆ, ಸಾಮಾನ್ಯರ ಹಾಗೆ ಹುಟ್ಟಿದವ, ದತ್ತಾತ್ರೇಯನ ತಪಸ್ಸಿನಿಂದ 1000 ಕೈಗಳು, ಯಾವ ಮಟ್ಟಕ್ಕೆ ಬಲಿಷ್ಠ ಅಂದರೆ ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಂತ ಮುಟ್ಟಿದ್ದ. ಆ ಕಾಲಕ್ಕೆ ರಾವಣ ಎಲ್ಲರ ಮೇಲೆ ದಂಡೆತ್ತಿ ಹೋಗ್ತಿದ್ದ. ಅಂಥ ರಾವಣನನ್ನು ಬಂಧಿಸಿ ಇಟ್ಟವ. ಪುಲಸ್ತ್ಯ ಬಂದು ಬೇಡಿ ಬಿಡಿಸ್ಕೊಂಡಿದ್ದ. ಯಾಕೆ ಬಂಧಿಸಿಟ್ಟಿದ್ದ ಅಂದರೆ, ನದಿಯಲ್ಲಿ ಒಂದು ದಿವಸ ನದಿಯ ದಡದಲ್ಲೆಲ್ಲೋ ಶಿಬಿರ ಹಾಕ್ಕೊಂಡು ಕೂತಿದ್ದಂತೆ ರಾವಣ. ಈ ಕಾರ್ತವೀರ್ಯಾರ್ಜುನ ನದಿಯಲ್ಲಿ ಹೆಣ್ಮಕ್ಳೊಟ್ಟಿಗೆ ಕ್ರೀಡೆ ಆಡಿದ. ನೀರನ್ನು ನಿಲ್ಲಿಸಬೇಕು ಅಂತ 1000 ಕೈಗಳಿಂದ ನೀರು ನಿಲ್ಲಿಸಿದ. ನೀರು ನಿಲ್ಲಿಸಿದ ಫೋರ್ಸಿಗೆ ನೀರು ಎಷ್ಟು ಉಕ್ಕಿತ್ತು ಅಂದರೆ ರಾವಣನ ಶಿಬಿರ ತೊಂದರೆ ಆಯಿತು. ಅಲ್ಲಿಗೆ ಬಂತು ನೀರು. ಅವನು ಸಿಟ್ಟಾಗಿ ದಂಡೆತ್ತಿ ಬಂದ, ಅವನನ್ನು ಸೋಲಿಸಿ ಬಂಧನದಲ್ಲಿಟ್ಟಿದ್ದ. ಪುಲಸ್ತ್ಯ ಬಂದು ಬಿಡಿಸಿಕೊಂಡು ಅಂಥ ಧೀರ. ಈ ದೊಡ್ಡ ದೊರೆ ಒಂದು ದಿನ ಜಮದಗ್ನಿ ಆಶ್ರಮಕ್ಕೆ ಬರ್ತಾನೆ. ಆಗ ಅಲ್ಲಿ ಕಾಮಧೇನುವಿನ ಮುಖಾಂತರ ಎಲ್ಲ ಋಷಿಮುನಿಗಳು ತುಂಬ ಆದರಾತಿಥ್ಯ ಮಾಡುವುದರಲ್ಲಿ ಹೆಸರುವಾಸಿ. ನಿಮಗೆ ಗೊತ್ತು, ಅಗಸ್ತ್ಯರ ಆಶ್ರಮಕ್ಕೆ ಬಂದಾಗ ಏನಾಯಿತು, ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಏನಾಯಿತು, ಬೇರೆ ಬೇರೆ ನಿಮಗೆ ಉದಾಹರಣೆಗಳು ಸಿಗ್ತವೆ. ಅಂಥದೇ ರೀತಿಯಲ್ಲಿ ಜಮದಗ್ನಿ ಇನ್ನಿಲ್ಲದಂಥ ಉಪಚಾರ ಮಾಡ್ತಾನೆ. ಅವರಿಗೆ ಒಂದೇ ಒಂದು ವಸಿಷ್ಠರದು ಕೂಡ ಕುಶಿಕನಿಗಾದದ್ದು ಅದೇಯ.
ಅಂದರೆ ನಾವು ಯಾವುದನ್ನು ಕೌಶಿಕ ಅಥವಾ ವಿಶ್ವಾಮಿತ್ರ ಅಂತ ಹೇಳ್ತೇವೆ, ಅವನಿಗಾದದ್ದು ಅದೇ. ವಸಿಷ್ಠರಿಗೆ ಇಷ್ಟು ಒಳ್ಳೆಯ ದನ, ಇಷ್ಟು ಒಳ್ಳೆಯ ಎಲ್ಲವನ್ನು ಕೊಡುವಂತಹ ದನ ಅವನ ಹತ್ರ ಯಾಕೆ, ನನ್ನ ಹತ್ರ ಇರಬೇಕು ರಾಜನೇ. ಹಾಗೆ ಜಮದಗ್ನಿಯಲ್ಲಿದ್ದ ಕಾಮಧೇನು ತನಗೆ ಸೇರಬೇಕು ಅಂತ ಹೊಟ್ಟೆ ಕಿಚ್ಚಾಗತ್ತೆ. ಅವರು ಮಾಡಿದ ಊಟಕ್ಕೆ ಸಂತೃಪ್ತರಾಗಿ ಹೋಗದೆ ಆ ಒಳ್ಳೆಯ ಆತಿಥ್ಯಕ್ಕೆ ಕಾರಣವಾದ ಆ ಮೂಲ ಸಂಪತ್ತು ನನಗೆ ಸೇರಬೇಕು ಅಂತ ಬಂದುಬಿಡುತ್ತೆ ನೋಡಿ. ಅದಕ್ಕೆ ಬಹಳ ದೊಡ್ಡವರಿಗೆ ಎಷ್ಟು ಅವರ ಅಸೂಯೆ ಅವರನ್ನೇ ಹೊಟ್ಟೆ ಸುಡುತ್ತಲ್ಲ, ನಾಳೆ ಅವರ ನಾಶಕ್ಕೆ ಅದು. ಹಾಗೆ ಎತ್ಕೊಂಡು ಹೋದ ಕಾಮಧೇನುವನ್ನು ಎತ್ಕೊಂಡೋಗಿ ಇವರೆಲ್ಲ ಬೇಕಾದಷ್ಟು ಒಬ್ಬಿಟ್ಟು ತಡೀತಾರೆ, ಆದರೆ ಅವನೇನು ಕೇಳುವುದಿಲ್ಲ. ಈಗ ಇಷ್ಟು ನಡೆಯುವಾಗ ಪರಶುರಾಮ ಇರಲಿಲ್ಲ. ಆದ್ದರಿಂದ ಪರಶುರಾಮ ಬಂದಾಗ ವಿಷಯ ಗೊತ್ತಾಗುತ್ತೆ. ಅವನು ಕಾಡಿನಿಂದ ಬಂದವನೇ, ಅವನು ದರ್ಭೆ ಸಮಿತಿಗೆ ಹೋದವ. ಅವನಿಗೆ ಇನ್ನಿಲ್ಲದಂತಹ ಸಿಟ್ಟು ಬಂದು ಅವನು ಕೊಡಲಿ ಎತ್ತಿಕೊಂಡು ಹೋದವನು ಕಾರ್ತವೀರ್ಯಾರ್ಜುನನನ್ನು ಅಲ್ಲಿರುವ ಅಷ್ಟೂ ಕ್ಷತ್ರಿಯರು ಎಷ್ಟಿದ್ದಾರೆ ಅಷ್ಟೂ ಜನರನ್ನು ಕಡಿದು ಮುಗಿಸಿ ಎಲ್ಲ ಕ್ಷತ್ರಿಯರನ್ನು ಸೇರಿಸಿದರೆ ಒಂದು ಬೆಟ್ಟವಾಯಿತಂತೆ. ಕೊಂದು ಹಾಕಿದ ಹೆಣ, ಇಡೀ ಸುರಿದ ರಕ್ತ ಪಂಚಕ ಸರೋವರವೇ ಆಯಿತು. ಮುಂದೆ ಸರೋವರ ಎಲ್ಲ ರಕ್ತದಿಂದ ತುಂಬಿ ಅಂಥ ಕೊಲೆಗಳನ್ನು ಮಾಡಿ ಅಷ್ಟೂ ಜನರನ್ನು ಕೊಲ್ಲುವಾಗ ಈ ಕಾರ್ತವೀರ್ಯಾರ್ಜುನ ಸತ್ತ. ಆದರೆ ಅವನ 10,000 ಮಕ್ಕಳು ಪಲಾಯನ ಮಾಡಿದರು. ಇವನು ಮುಗಿಸಿ ಬಂದ ಅಪ್ಪನಿಗೆ ಹೇಳಿದ, ಹೀಗೆ ನಾನು ಕೊಂದಿದ್ದೇನೆ ಅಂತ. ನೀನು ಹೀಗೆ ಮಾಡಬಾರ್ದಿತ್ತು, ನೀನು ತಪ್ಪು ಮಾಡಿದಿ, ಬ್ರಹ್ಮಹತ್ಯಾ ದೋಷ ಇದು. ಯಾಕೆ ರಾಜನನ್ನು ಕೊಲ್ಲುವುದಂದರೆ ರಾಜನಲ್ಲಿ ಸಕಲ ದೇವತೆಗಳು ಇರ್ತಾರೆ, ಅಂಥ ದೇವತೆಗಳ ಹತ್ಯೆ ಅಂದರೆ ಬ್ರಹ್ಮಹತ್ಯಾ ದೋಷವಾಯಿತು, ನೀನು ತೀರ್ಥಯಾತ್ರೆಗೆ ಹೋಗು. ಹಾಗೆ ತೀರ್ಥಯಾತ್ರೆಗೆ ಹೋದ. ತೀರ್ಥಯಾತ್ರೆಗೆ ಹೋಗಿ ಬಂದ ಮೇಲೆ ಒಂದು ದಿನ ತಾಯಿ ಗಂಗಾ ನದಿಗೆ ಪೂಜೆಗಾಗಿ ನೀರು ತರಲಿಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಚಿತ್ರರಥ ಅನ್ನುವ ಗಂಧರ್ವ ನೀರಿನಲ್ಲಿ ಹೆಣ್ಣು ಮಕ್ಕಳ ಜೊತೆಗೆ ಕ್ರೀಡೆ ಆಡ್ತಿದ್ದಾನೆ. ಇವಳು ಅಲ್ಲೇ ನಿಂತು ಮೈ ಮರೀತಾಳೆ. ಇವಳೇನು ಅವನ ಹತ್ರ ಹೋಗಿಲ್ಲ, ಮುಟ್ಟಿಲ್ಲ, ಏನಿಲ್ಲ. ಆದರೆ ನೋಡ್ತಾ ಖುಷಿಪಟ್ಟು ಮೈ ಮರೆತು ಎಷ್ಟೋ ಹೊತ್ತಿನ ಮೇಲೆ ಎಚ್ಚರ ಬಂದರೆ, ಈಗ ನಾನು ನೀರು ತೆಗೆದುಕೊಂಡು ಹೋಗಬೇಕಾದ ಹೊತ್ತಿಗೆ ತಗೊಂಡು ಹೋಗಲಿಲ್ಲ, ನನ್ನ ಗಂಡನಿಗೆ ಗೊತ್ತಾಗ್ತದೇನೋ ಅನ್ನೋ ಭಯದಿಂದ ನೀರು ತುಂಬಿಕೊಂಡು ಅಲ್ಲಿಗೆ ಬಂದಾಗ ಜಮದಗ್ನಿಗೆ ಗೊತ್ತಾಗುತ್ತೆ ಇವಳು ಮಾಡಿದ ಮಾನಸಿಕ ವ್ಯಭಿಚಾರ. ಅವನು ಕ್ರುದ್ಧನಾಗಿ ಅಲ್ಲಿರುವ ಅಷ್ಟೂ ಪುತ್ರರಿಗೆ ಇವಳ ಶಿರವನ್ನು ಕಡಿಯಿರಿ ಅಂತ ಹೇಳಿದಾಗ ಯಾರೂ ಮುಂದೆ ಬರೋದಿಲ್ಲ. ಪರಶುರಾಮನನ್ನು ಉದ್ದೇಶಿಸಿ ಹೇಳ್ತಾನೆ, ಶಿರ ಕಡಿದು ಹಾಕು ಅಂತ. ಪರಶುರಾಮ ಅತ್ತಿತ್ತ ಯೋಚನೆ ಮಾಡದೆ ಶಿರ ಕತ್ತರಿಸಿ ಹಾಕ್ತಾನೆ. ನಿನ್ನ ಪಿತೃವಾಕ್ ಪರಿಪಾಲನೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನಗೇನು ವರ ಬೇಕು ಕೇಳ್ತಾನೆ. ನನ್ನ ತಾಯಿ ಮೊದಲಿನಂತೆ ಆಗಲಿ, ಮತ್ತು ಅಷ್ಟು ಜನ ಅಣ್ಣಂದ್ರದ್ದು ತಲೆ ಕಡಿಯೋಕ್ಕೆ ಹೇಳಿಬಿಟ್ಟಿರ್ತಾನೆ ಅವನು. ಹಾಗಾಗಿ ಅವರೆಲ್ಲರ ಪುನರ್ಜೀವವಾಗಲಿ, ಅವರಿಗೆ ಇದು ಹೀಗಾಯಿತು ಅನ್ನುವ ಸ್ಮರಣೆ ಇಲ್ಲದಿರಲಿ. ಎಷ್ಟು ಒಳ್ಳೆಯ ಅನುಗ್ರಹ ಕೇಳ್ತಾನೆ. ಅಂದರೆ ಅವರಿಗೆ ಒಂದು ಮಾನಸಿಕ ಕ್ಷೋಭೆಯೂ ಇರಬಾರ್ದು ಅಂತ, ಅವರಿಗೆ ನೆನಪಾಗದೇ ಇರಲಿ ಅಂತ. ಹೀಗಾಯಿತು. ಇದಾದ ನಂತರ ಮತ್ತೆ ಇವನು ಯಾವುದೋ ಸಂದರ್ಭದಲ್ಲಿ ಕಾಡಿಗೆ, ಸಮಿದೆಗೋ, ಪೂಜೆ ಕೆಲಸದ ಯಾವುದೋ ಸಾಮಗ್ರಿ ತರೋದಕ್ಕೋ ಹೋಗಿದ್ದಾನೆ. 10,000 ಮಕ್ಕಳು ಪಲಾಯನ ಮಾಡಿದವರಿದ್ರಲ್ಲ, ಅವರು ಸೇಡು ತೀರಿಸ್ಕೊಳ್ಳಿಕ್ಕೆ ಜಮದಗ್ನಿ ಆಶ್ರಮಕ್ಕೆ ಬಂದು ಜಮದಗ್ನಿಯ ಶಿರವನ್ನು ಕತ್ತರಿಸಿ ತಮ್ಮ ಸೇಡನ್ನು ತೀರಿಸಿ ಹೋಗ್ತಾರೆ. ಬೊಬ್ಬಿಟ್ಟು ಇವಳು ಕೂಗಿ ಕೂಗಿ ಕರೀತಾಳೆ ಪರಶುರಾಮನನ್ನು. ಪರಶುರಾಮ ಬಂದವನು ನೋಡ್ತಾನೆ. ಆ ಬಳಿಕ ಅವನು ಕ್ಷತ್ರಿಯರು ಅನ್ನೋರು ಉಳಿಬಾರ್ದು ಅಂತ 21 ಬಾರಿ ಪ್ರದಕ್ಷಿಣೆ ಬಂದು ಸಕಲ ಕ್ಷತ್ರಿಯ ವಂಶವನ್ನೇ ಮುಕ್ತಾಯ ಮಾಡ್ತಾನೆ, ಯಾರೂ ಉಳಿಯದ ಹಾಗೆ. ಆ ಬಳಿಕ ಅಷ್ಟೂ ಕ್ಷತ್ರಿಯ ವಂಶವನ್ನು ನಿರ್ವಂಶ ಮಾಡಿ ಅವರಿಂದ ಪಡೆದ ರಾಜ್ಯ, ಭೂಮಂಡಲ, ಸಕಲ ಸಂಪತ್ತು, ಐಶ್ವರ್ಯ ಎಲ್ಲ ಬರುತ್ತೆ ಪರಶುರಾಮನಿಗೆ. ಈ ಮಧ್ಯೆ ತಂದೆಯ ಶಿರವನ್ನು ಮತ್ತೆ ತಂದು ಜಮದಗ್ನಿಯ ಅಂತ್ಯೇಷ್ಟಿಗಳನ್ನು ಮಾಡಿ ಆ ಬಳಿಕ ತಾನು ಪಡೆದ ಸಕಲ ಸಂಪತ್ತನ್ನು ಅಷ್ಟಿಷ್ಟು ಎಲ್ಲ ಋಷಿಮುನಿಗಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ದಾನ ಮಾಡಿ ಬಹುತೇಕ ಎಲ್ಲ ಕಶ್ಯಪರಿಗೆ ಕೊಟ್ಟು ಆ ಬಳಿಕ ತಾನು ಮಹೇಂದ್ರ ಪರ್ವತಕ್ಕೆ ಹೋಗಿ ಇವತ್ತಿಗೂ ಇದ್ದಾನೆ ಅನ್ನುವ ಚಿರಂಜೀವಿ ಅವತಾರ ಅದು ಪರಶುರಾಮನ ಅವತಾರ. ಪರಶುರಾಮ ಹಾಗೆ ನೋಡಲಿಕ್ಕೆ ಹೋದರೆ ಒಂದು ಜನಾಂಗ ನಾಶಕ್ಕೆ ಒಂದು ಅವತಾರ ಮಾಡೋದ ಅನ್ನುವ ಹಾಗೆ ಕಾಣ್ತದೆ ಅಲ್ವಾ. ಬರೇ ಒಂದು ಕ್ಷತ್ರಿಯ ನಾಶಕ್ಕೆ ಭಗವಂತ ಭೂಮಿಗೆ ಇಳಿದು ಬರೋದ ಅಂಥದ್ದು ಒಂದು ಅವಶ್ಯಕತೆ ಇದೆನಾ ನೋಡಿ. ಒಂದು ಜನಾಂಗ ಮಿತಿ ಮೀರಿದರೆ, ಅಳತೆ ಮೀರಿ ಭೂಮಿಯಲ್ಲಿ ತೊಂದರೆ ಮಾಡಿದರೆ, ಅಗತ್ಯಕ್ಕಿಂತ ತಮ್ಮ ಅಳತೆಯ ಎಲ್ಲೆಗಳನ್ನು ದಾಟಿದರೆ ಭಗವಂತ ತಾನು ಬಂದು ನಿರ್ವಂಶ ಮಾಡ್ತಾನೆ ಅನ್ನುವ ಇಂಥ ಸೂಚನೆಗಳನ್ನು ತಗೊಂಡು ನಮ್ಮ ನಂಬಿಕೆ ಬೆಳೆಸ್ಕೋಬೋದು. ನಾವು ಮಾಡಲ್ಲ. ಎರಡನೇದು ನನಗೆ ಕಾಣೋದು,
ಈ ಕಾಸ್ಮಿಕ್ ಅರೇಂಜ್ಮೆಂಟಿನಲ್ಲಿ ಯಾವುದಾದ್ರೂ ಅನ್ವಾಂಟೆಡ್ ಇದ್ದರೆ ಭಗವಂತ ಅವುಗಳನ್ನು ಮುಕ್ತಾಯ ಮಾಡ್ತಾನೆ. ಅನ್ವಾಂಟೆಡ್ ಇದ್ದರೆ ಅದು ಈ ಕಾಸ್ಮಿಕ್ಕಿಗೆ ಅವಶ್ಯ ಇಲ್ಲ, ಅದು ಅವನದೇ ಸೃಷ್ಟಿ ಇರ್ಬೋದು, ಅವನದೇ ಸೃಷ್ಟಿ ಇದ್ದರೂ ಕೂಡ ಅವನದನ್ನು ಇಲ್ಲವಾಗಿಸ್ತಾನೆ ಅನ್ನೋದಕ್ಕೆ ಬಹಳ ಬೆಸ್ಟ್ ಸೂಚನೆ ಇನ್ಯಾವುದೂ ಅಲ್ಲ. ನಿಮಗೆ ಗೊತ್ತಿದೆ, ಡೈನೋಸಾರಸ್ ಅಂತ ಒಂದು ಪ್ರಾಣಿ ಇತ್ತು. ಹಾರಿದರೆ 40 ಚದರ ಅಡಿ ನೆರಳು ಅಂತ, ಅಂದರೆ ಆ್ಯಕ್ಚುವಲ್ ಎಷ್ಟಿರಬೇಕು, ಬರೀ ನೆರಳೇ 40 ಚದರ, ಅಷ್ಟು ದೊಡ್ಡ ಗಾತ್ರ. ಅದು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜಗತ್ತಿನ ಎಲ್ಲ ಸ್ಥಳದಲ್ಲಿ ಎಲ್ಲೆಲ್ಲುಂಟೋ ಅಲ್ಲಲ್ಲಿ ಸತ್ತು ಹೋಗುತ್ತೆ. ನಿಮಗೆ ಗೊತ್ತು ಡೈನೋಸಾರಸ್ನ ಇತಿಹಾಸ. ಅದು ಯಾಕೆ ಸತ್ತಿತು ಅಂತ ಸಂಶೋಧನೆ ಮಾಡ್ತಾರೆ. ಯಾವುದಾದ್ರೂ ಆರೋಗ್ಯದಿಂದ ಸತ್ತದ್ದಾದರೆ, ಅನಾರೋಗ್ಯ ಬಂದದ್ದಾದರೆ, ವಾತಾವರಣದ ವ್ಯತ್ಯಾಸ ಆದರೆ ಕೆಲವೇ ಕಡೆ ಸಾಯಬೇಕು. ಏಕಕಾಲಕ್ಕೆ ಭೂಮಂಡಲದಲ್ಲಿ ಎಲ್ಲಿಂಟೋ ಅಲ್ಲಿರುವ ಅಷ್ಟು ಡೈನೋಸಾರಸ್ ಸಾಯೋದು ಅಂದರೆ ಯಾಕೆ ಅಂತ ಒಂದು ದೊಡ್ಡ ಸಂಶೋಧನೆ ಆಗುತ್ತೆ. ಆಗ ಸಂಶೋಧನೆಯ ಪ್ರತಿಫಲ ಏನು ಅಂದರೆ, ಫಲಿತಾಂಶ, ವಿಜ್ಞಾನಿಗಳು ಕಡೆಗೊಂದು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಯಾಕೆ ಸಾಯಿತು ಅಂತ. ಅವರೊಂದು ತೀರ್ಮಾನ ಮಾಡ್ತಾರೆ, ಕಾಸ್ಮಿಕ್ಕಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ ಅದು ಕಾಸ್ಮಿಕ್ಕಿನ ವ್ಯವಸ್ಥೆಗೆ ಬೇಡವಾಗಿದ್ದರೆ ಕಾಸ್ಮಿಕ್ ಅದನ್ನು ಇಲ್ಲವಾಗಿಸ್ತದೆ ಅಂತ ಅವರೊಂದು ಶರ ಬರೀತಾರೆ. ಅಂದರೆ ಈ ಕಾಸ್ಮಿಕ್ ವ್ಯವಸ್ಥೆ ತನಗೆ ಬೇಡವಾದದ್ದನ್ನು ಇಲ್ಲವಾಗಿಸ್ತದೆ ಅನ್ನುವುದಕ್ಕೆ ಒಂದು ಡೈನೋಸಾರಸ್ ಉದಾಹರಣೆ, ಇನ್ನೊಂದು ಪರಶುರಾಮ ನಮಗೆ ತೋರಿದ ಉದಾಹರಣೆ. ಕ್ಷತ್ರಿಯ ಜನಾಂಗ ನಿರ್ವಂಶ ಮಾಡಬೇಕು ಅಂತ. ಹಾಗಾಗಿ ಇದು ಸಾಮಾನ್ಯ ಅಲ್ಲ. ಇಂಥದೊಂದು ಅವತಾರ ಪರಶುರಾಮ ಮಾಡಿದ. ಇದು ಚಂದ್ರವಂಶದ ಕಥೆ ಆದದ್ರಿಂದ ರಾಮನ ಮೊದಲು ಬಂತು. ಇಲ್ಲದಿದ್ದರೆ ನಿಮಗೆ ಮಹೇಂದ್ರ ಪರ್ವತದಲ್ಲಿ ಸೀತೆಯನ್ನು ಗೆದ್ದ ನಂತರ ಪರಶುರಾಮನಿಗೆ ರಾಮ ಎದುರಾಬದುರಾಗಿ ವಿಷ್ಣು ಧನುಸ್ಸನ್ನು ಕೊಟ್ಟು, ಓ ವಿಷ್ಣು ಧನುಸ್ಸನ್ನು ನೀನು ಗೆದ್ದಿದ್ದೆ ಅಂದರೆ ನೀನು ಗೆದ್ದಿದ್ದಿ ಅಂತ ಕಳಿಸಿದ ಒಂದು ಉದಾಹರಣೆ ರಾಮಾಯಣದಲ್ಲಿ ಬರುತ್ತೆ, ಭಾಗವತದ ರಾಮಾಯಣದಲ್ಲೂ ಬರುತ್ತೆ. ಹಾಗಾಗಿ ಕಥೆಯ ದೃಷ್ಟಿಯಿಂದ ಪೂರ್ವಾವತಾರ, ಚಂದ್ರವಂಶ ಆದ್ದರಿಂದ ನಂತರದ ಅವತಾರ. ಈ ಮಧ್ಯೆ ಮತ್ಸ್ಯಾವತಾರದ ಕಥೆ ಹೇಳು ಅಂತಲೂ ಕೇಳುತ್ತಾನೆ. ನಾನು ಅದನ್ನು ಕೇಳಿದ್ದೇನೆ, ನನಗೆ ಮತ್ಸ್ಯಾವತಾರದ ಕಥೆ ಹೇಳು ಅಂತ. ಸತ್ಯವ್ರತ ಅಂತ ವೈವಸ್ವತ ಮನ್ವಂತರದ ಮನು, ಅವನು ಕೃತಮಾಲ ಅನ್ನುವ ನದಿಯಲ್ಲಿ ಒಂದು ದಿನ ತನ್ನ ಅರ್ಘ್ಯ ಬಿಡುವ ನಿತ್ಯದ ಆಹ್ನಿಕ ಮಾಡ್ತಿದ್ದಾನೆ. ಆಗ ಅವನ ಕೈಗೊಂದು ಮೀನು ಬರುತ್ತೆ. ಅರೆ ಮೀನು ಬಂತಲ್ಲ, ನೀರಿಗೆ ಬಿಡ್ತಾನೆ. ಆ ಮೀನು ಹೇಳುತ್ತೆ, ನನ್ನನ್ನು ನೀರಿಗೆ ಬಿಡಬೇಡ, ದೊಡ್ಡ ಮೀನುಗಳು ತಿಂತವೆ, ನಾನು ಚಿಕ್ಕ ಮೀನು, ನನ್ನನ್ನು ಕಾಪಾಡು. ಓ ಹೌದು ಅನಿಸುತ್ತೆ, ತೊಗೊಂಡೋಗಿ ಕಮಂಡಲದಲ್ಲಿ ಇಡ್ತಾನೆ. ಕಮಂಡಲಿಂದ ಮನೆಗೆ ಬರೋದ್ರೊಳಗೆ ಅದು ಕಮಂಡಲು ತುಂಬುತ್ತೆ, ನನ್ನನ್ನು ದೊಡ್ಡ ಜಾಗಕ್ಕೆ ಹಾಕು ಅನ್ನುತ್ತೆ. ಅದು ಕಡಾಯಿಗೆ ಹಾಕ್ತಾನೆ. ಕಡಾಯಿ ತುಂಬುತ್ತೆ, ನನ್ನನ್ನು ದೊಡ್ಡ ಜಾಗಕ್ಕೆ ಹಾಕು ಅಂತ ಅದು ಮತ್ತೆ ಕೇಳುತ್ತೆ. ಸರೋವರಕ್ಕೆ ಹಾಕ್ತಾನೆ. ಸರೋವರದಲ್ಲಿದ್ದರೆ ದೊಡ್ಡ ಜಾಗಕ್ಕೆ ಹಾಕು, ನನಗೆ ಸಾಲಲ್ಲ ಅಂತ ಅದು ಸರೋವರವನ್ನು ತುಂಬುತ್ತೆ, ದೊಡ್ಡ ಸರೋವರಕ್ಕೆ ತಗೊಂಡೋಗಿ ಹಾಕ್ತಾನೆ. ಆಗ ದೊಡ್ಡ ಸರೋವರದಲ್ಲಿ ತುಂಬಿ ಅದು ಹೇಳುತ್ತೆ, ಇಷ್ಟು ಆಗುವುದು 2 ದಿನದ ಅವಧಿಯ ಒಳಗೆ. ಆಗ ಅದು ಹೇಳುತ್ತೆ, ಇವತ್ತು ತಗೊಂಡು ಹೋಗ್ತಾನೆ ದೊಡ್ಡ ಜಾಗಕ್ಕೆ, ಸಮುದ್ರಕ್ಕೆ ತಗೊಂಡು ಹೋಗ್ತಾನೆ. ಸಮುದ್ರಕ್ಕೆ ತಗೊಂಡೋಗಿ ಹಾಕುವಾಗ ಅದು ಹೇಳುತ್ತೆ, ನೀನು ಇಲ್ಲಿ ಹಾಕಬೇಡ, ನನ್ನನ್ನು ಮೀನುಗಳು ತಿಂತವೆ. ಈ ಬಾರಿ ಅವನಿಗೆ ಗೊತ್ತಾಗುತ್ತೆ, ನಿಜ ಹೇಳು, ನೀನು ಯಾರು? ನೀನು ಮೀನಲ್ಲ, ಇನ್ಯಾರೋ ಇದ್ದಿ. ಸತ್ಯವ್ರತನಿಗೆ ಹೇಳುತ್ತೆ ಮೀನು, ಹೌದು, ನಾನು ನಿನ್ನ ಭಕ್ತಿಯನ್ನು ನೋಡಿ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಭಗವಂತನ ಅಂಶವಾಗಿಯೇ ಬಂದಿದ್ದೇನೆ. ನಾನು ಯಾಕೆ ಬಂದಿದ್ದೇನೆ ಅಂದರೆ, ಇನ್ನು ಸರಿಯಾಗಿ 7 ದಿನಗಳಲ್ಲಿ ಒಂದು ಪ್ರಳಯ ನಡೆಯಲಿಕ್ಕಿದೆ, ನೈಮಿತ್ತಿಕ ಪ್ರಳಯ. ಆ ನೈಮಿತ್ತಿಕ ಪ್ರಳಯದಲ್ಲಿ ತ್ರಿಲೋಕಗಳು ಇಲ್ಲವಾಗ್ತವೆ. ಆಗ ನೀನು ಅಷ್ಟರ ಒಳಗಾಗಿ ಎಲ್ಲ ವನಸ್ಪತಿ, ಬೀಜ, ಮತ್ತೊಂದು ಸಕಲ ಔಷಧಿ ಇತ್ಯಾದಿಗಳನ್ನು ಸಂಗ್ರಹ ಮಾಡಿಕೊಂಡು ಸಪ್ತರ್ಷಿಗಳ ಸಹಿತ ಈ ಸಮುದ್ರದ ದಡಕ್ಕೆ ಬಾ. ಅಲ್ಲೊಂದು ನೌಕೆ ಸಿದ್ಧವಾಗಿರ್ತದೆ, ಆ ನೌಕೆಯಲ್ಲಿ ಅದನ್ನೆಲ್ಲ ಹಾಕಿಕೋ. ಆಗ ಜಲ ಮತ್ತು ಕತ್ತಲು ಮಾತ್ರ ಇರುತ್ತೆ. ಸಪ್ತರ್ಷಿಗಳೇ ನಿನಗಾಗ ಬೆಳಕು. ನೀನು ಅದನ್ನು ಏರು. ಆ ನೌಕೆಯನ್ನು ನೀನು ಮುಂದೆ ನಡೆಯುವಾಗ ಅದು ಅಲ್ಲೋಲ ಕಲ್ಲೋಲವಾಗಿ ಮುಳುಗುವ ಹಾಗಾದಾಗ ನನ್ನ ಕೋಡು ನಿನಗೆ ಕಾಣಿಸುತ್ತದೆ. ಆಗ ವಾಸುಕಿಯ ಮೂಲಕ ನನ್ನ ಕೋಡಿಗೆ ನೀನು ಕಟ್ಟಿಕೋ ನಿನ್ನ ನೌಕೆಯನ್ನು, ನಾನು ನಿನ್ನನ್ನು ಸುರಕ್ಷಿತ ಜಾಗಕ್ಕೆ ಮುಟ್ಟಿಸುತ್ತೇನೆ. ಇದಕ್ಕನುಗುಣವಾಗಿ ಪ್ರಿಯವ್ರತ ಹಾಗೆ ಮಾಡ್ತಾನೆ. ಅವನಿಗೆ ಸತ್ಯವ್ರತ, ಪ್ರಿಯವ್ರತ ಅಂತ 2 ಹೆಸರು. ಅವನು ಹಾಗೆ ಮಾಡ್ತಾನೆ. ಎಲ್ಲ ಸಾಮಗ್ರಿಗಳ ಸಹಿತ 7ನೆಯ ದಿನ ಸಮುದ್ರ ದಡದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ಭಾರೀ ಮೋಡ, ಮೇಘ, ಪ್ರಳಯ, ಸಿಡಿಲು, ಗುಡುಗು ಎಲ್ಲ ಮುಳುಗುವ ಅವಸ್ಥೆ ಕಾಣ್ತದೆ. ಇದ್ದಕ್ಕಿದ್ದ ಹಾಗೆ ಮತ್ಸ್ಯ ಹೇಳಿದ ಹಾಗೆ ಆ ನೌಕೆಯು ಕಾಣಿಸ್ತದೆ. ಇವನು ಏರ್ತಾನೆ. ಮತ್ಸ್ಯ ಹೇಳಿದಂತೆ ಎಲ್ಲವೂ ನಡೆಯುತ್ತೆ. ಸಪ್ತರ್ಷಿಗಳ ಬೆಳಕಲ್ಲಿ ಮುಂದೆ ಹೋದಾಗ ನೌಕೆ ಮುಳುಗುವ ಹಂತಕ್ಕೆ ಕೋಡು ಕಾಣಿಸಿ ಮೀನಿಗೆ ತನ್ನ ವಾಸುಕಿಯ ಹಗ್ಗ ಬಿಗಿದು ಅವನ ಮುಂದೆ ಸುರಕ್ಷಿತ ಸ್ಥಳಕ್ಕೆ ಹೋಗುವವರೆಗೆ ಮತ್ಸ್ಯ
ಸತ್ಯದ ಕುರಿತು, ತ್ರಿಗುಣಗಳನ್ನು ದಾಟುವ ಕುರಿತು, ಈ ಜಗತ್ತಿನ ಶಾಶ್ವತ ಪಂಚಭೂತ ಸತ್ಯಗಳಲ್ಲ ಅನ್ನುವುದನ್ನು ಹೇಳಿ, ಪಂಚಭೂತ ಪಂಚತನ್ಮಾತ್ರೆ ತ್ರಿಗುಣಗಳ ಆಚೆಗಿರುವ ಪ್ರಕೃತಿ ತತ್ವದ ಸತ್ಯವನ್ನು ಹೇಳ್ತಾ ಸಂಪೂರ್ಣ ದಡ ಮುಟ್ಟಿಸಿ ಅವನನ್ನು ಸುರಕ್ಷಿತನನ್ನಾಗಿ ಮಾಡಿ, ಯಾವ ಪ್ರಳಯ ಕಾಲಕ್ಕೆ ಬ್ರಹ್ಮನ ಮುಖದಿಂದ ವೇದ ಮುಳುಗಿತ್ತಲ್ಲ ಅದನ್ನು ಹಯಗ್ರೀವ ಅನ್ನುವ ರಾಕ್ಷಸ ತೆಗೆದು ಹೋಗಿರ್ತಾನೆ. ಆ ಹಯಗ್ರೀವ ರಾಕ್ಷಸ ವೇದವನ್ನು ತೆಗೆದುಕೊಂಡು ಹೋದದ್ದನ್ನು ಇದು ಸಂರಕ್ಷಿಸಿ ಇವನಿಗೆ ಕೊಡ್ತದೆ. ಹಾಗೆ ಕೊಟ್ಟ ಆ ವೇದವೇ ಮತ್ಸ್ಯ ಪುರಾಣ ಅಂತ ಇಲ್ಲಿ ದಾಖಲಾಗಿದೆ. ಎಲ್ಲ ಮುಳುಗುವಾಗ ಜ್ಞಾನವೂ ಮುಳುಗ್ತದೆ. ಪ್ರಳಯ ಅನ್ನುವಾಗ ಒಂದು ಕಾಲವಿದೆ, ನೀನು ಜ್ಞಾನದಿಂದ ನನ್ನನ್ನು ಸೇರುತ್ತೀಯಾದರೆ ಸೇರು, ನಾನು ಜ್ಞಾನ ಮಾರ್ಗದಲ್ಲಿದ್ದೇನೆ. ಒಂದೊಮ್ಮೆ ನಿನಗೆ ಜ್ಞಾನ ಮಾರ್ಗದಲ್ಲಿ ನನ್ನನ್ನು ಸೇರಲಿಕ್ಕಾಗದೇ ಇದ್ದರೆ ಬಿಟ್ಟು ಬಿಡು, ಚಿಂತೆ ಇಲ್ಲ. ಯಾಕೆಂದರೆ ವೇದಗಳೂ ಕೂಡ ಒಂದು ದಿನ ಇಲ್ಲವಾಗುತ್ತವೆ. ನಾನು ವೇದಗಳ ಆಚೆಗಿದ್ದೇನೆ ಭಗವಂತ. ನಿಮಗೆ ಇನ್ನೂ ಒಂದು ಅಂಶ ಹೇಳ್ತೀನಿ. ಇಲ್ಲಿ ಹಯಗ್ರೀವ ರಾಕ್ಷಸ, ಮಧುಕೈಟಭರು ಅಂತ ರಾಕ್ಷಸರು ಒಂದು ಮನ್ವಂತರದಲ್ಲಿ ಇದೇ ಥರ ವೇದವನ್ನು ಅಪಹರಿಸುವಾಗ ಭಗವಂತ ಹಯಗ್ರೀವ ಅವತಾರ, ಆಗ ಅಲ್ಲಿ ಹಯಗ್ರೀವ ಅವತಾರ, 24 ಅವತಾರಗಳಲ್ಲಿ ಹಯಗ್ರೀವ ಅವತಾರವಾಗಿ ರಕ್ಷಿಸ್ತಾನೆ. ಇಲ್ಲಿ ಮತ್ಸ್ಯವಾಗಿ ರಕ್ಷಿಸಿದ ಕಥೆ, ಹಾಗಾಗಿ ಮತ್ಸ್ಯ ಅವತಾರ. ಮತ್ತು ಹಂಸನಾಗಿ ನಾರದರಿಗೆ ಬ್ರಹ್ಮ ಭಾಗವತವನ್ನು ಹೇಳಿದ, ಹಾಗಾಗಿ ಹಂಸಾವತಾರ, ಅದೂ ಒಂದು ಅವತಾರ. ಇದೆಲ್ಲ 24 ಅವತಾರಗಳಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ ಭಾಗ. ಇದೇ ಥರದ ಕಥೆ ಬೈಬಲಲ್ಲಿ ಇದೆ. ಜಗತ್ತು ಪ್ರಳಯ ಆಗುತ್ತೆ, ಆಗ ಆಬ್ರಹಂ ಬರ್ತಾನೆ. ಆಬ್ರಹಂ ಬಂದು ಎಲ್ಲವನ್ನು ರಕ್ಷಿಸ್ತಾನೆ. ಆಗ ನೌಕೆ ಬರುತ್ತೆ. ಆ ನೌಕದಲ್ಲಿ ನಿನ್ನ ನೌಕೆಯಲ್ಲೆಲ್ಲ ಬೀಜಗಳನ್ನು ಇಟ್ಟುಕೊಂಡು ವನಸ್ಪತಿ ಇಟ್ಕೊಂಡು ನೀನು ಕೂಡು, ನಾನು ರಕ್ಷಿಸ್ತೇನೆ ಅನ್ನುವ ಮಾತು ಬೈಬಲಲ್ಲಿ ಕೂಡ ಇದೆ. ಒಟ್ಟು ಅರ್ಥ ಏನು ಅಂದರೆ, ಸರ್ವನಾಶವಾದಾಗಲೂ ನಾನು ಸರ್ವನಾಶವಾಗದ ಹಾಗೆ, ಪ್ರಳಯಾಂತದ ನಂತರ ಮತ್ತೆ ಪುನಃಸೃಷ್ಟಿಗೆ ಬೇಕಾಗುವ ಹಾಗೆ ನಿನ್ನನ್ನು ಉಳಿಸ್ತೇನೆ ಅಂತ ಮನುಷ್ಯ ಅಥವಾ ಜೀವರಾಶಿಗಳಿಗೆ ಭಗವಂತನ ಭರವಸೆ. ಅದು ಮತ್ಸ್ಯ ಮುಖಾಂತರ, ಮತ್ಸ್ಯ ಅವತಾರದ ಮುಖಾಂತರ. ಇದಿಷ್ಟು ಹೇಳಿದ ನಂತರ ನಾವು ಬರ್ತಾ ಇರುವ ಕೊನೆಯ ಭಾಗ ಶ್ರೀಕೃಷ್ಣನ ಅವತಾರ. ಅದರ ಪ್ರವೇಶಿಕೆ ಅಂತೂ ಮಾಡ್ತೇನೆ. ಎಷ್ಟು ಸಮಯ? ಸರಿ. ಈಗ ಕೊನೆಯ ಅವತಾರ. ಈ ಕೊನೆಯ ಅವತಾರ ಅಂತ ಹೇಳುವುದೇ ತಪ್ಪು. ಇದೆಲ್ಲವೂ ಕೃಷ್ಣನ ಅವತಾರವೇ, ವಿಷ್ಣುವಿನ ಅವತಾರವೇ, ನಾರಾಯಣನ ಅವತಾರವೇ, ಸುಪ್ರೀಂ ಎನರ್ಜಿಯ ಬೇರೆ ಬೇರೆ ಪಾಸಿಬಿಲಿಟೀಸೇ. ಹಾಗಾಗಿ ಸುಪ್ರೀಂ ಎನರ್ಜಿಯ ಬಗ್ಗೆ ನಾವು ಇಷ್ಟೂ ದಿವಸವೂ ಮಾತಾಡ್ತಿದ್ದದ್ದು, ಇಲ್ಲಿ ಇಲ್ಲದ್ದಿಲ್ಲ, ಎಲ್ಲವೂ ಇದೆ. ಹಾಗಾಗಿ ನವಮಸ್ಕಂಧದ ಕೊನೆಯ ಭಾಗ ಅದು ಒಂದು ಸ್ವಲ್ಪ ಪ್ರಾರಂಭ ಮಾಡಿದ್ದ ಚಂದ್ರವಂಶ ಎಲ್ಲ ಹೇಳಿದ್ನಲ್ಲ, ಅಲ್ಲಿಂದ ನಂತರ ದಶಮಸ್ಕಂಧಕ್ಕೆ ಬಂದಾಗ ಭೂಮಿಗೆ ಭಾರವಾಯಿತು. ತನ್ನ ಭಾರ ಸಹಿಸಲಾಗದೆ ದುಃಖಕ್ಕೆ ಒಳಗಾದಳು ಭೂಮಿ. ಈ ಭಾರ ಇಳಿಸಿಕೊಳ್ಳುವುದು ಹೇಗೆ ಅಂತ ಅವಳಿಗೆ ಗೊತ್ತಾಗದೆ ಅವಳು ದುಃಖದ ಸಹಿತ ಒಂದು ದಿನ ಹಸುವಿನ ರೂಪದಲ್ಲಿ ಬ್ರಹ್ಮನನ್ನು ಕಾಣ್ತಾಳೆ. ಏನು ಬಂದಿದೆ ಅಂತ ಬ್ರಹ್ಮ ಕೇಳಿದಾಗ ದುಃಖಿತಳಾಗಿ ಭೂಮಿ ಹೇಳ್ತಾಳೆ, ಸಾಕಲಾಗದ ಹೊರಲಾಗದ ಕೆಟ್ಟ ಜನಾಂಗದ ಭಾರದಿಂದ ಸೋತಿದ್ದೇನೆ. ನನಗೆ ಈ ಭೂಮಿಯನ್ನು ಹೊರುವ ಶಕ್ತಿ ಇಲ್ಲ ಅಂತ, ನನಗೆ ಈ ದುಷ್ಟರನ್ನು ಕೇಡಿಗರನ್ನು ಹೊರುವ ಶಕ್ತಿ ಇಲ್ಲದೆ ಸೋತಿದ್ದೇನೆ ಅಂದಾಗ ಭಗವಂತ ಕಣ್ಣು ಮುಚ್ಚುತ್ತಾನೆ ಬ್ರಹ್ಮ. ಏನು ಇದಕ್ಕೆ ಪರಿಹಾರ ಅಂತ. ಆಗ ಅವನಿಗೆ ಅಶರೀರವಾಣಿ ಕೇಳಿಸ್ತದೆ. ಹೌದು, ಭೂಮಿಯ ಭಾರ ಇಳಿಸುವುದಕ್ಕೆ ಭಗವಂತ ಅವತರಿಸಲಿಕ್ಕಿದ್ದಾನೆ. ಅವನು ತಾನೇ ಇಳಿದು ಬರುವವರೆಗೆ ಸ್ವಲ್ಪ ಕಾಲ ಭೂಮಿ ತನ್ನನ್ನು ರಕ್ಷಿಸಿಕೊಳ್ಳಲಿ. ಅಲ್ಲಿಯವರೆಗೆ ಬ್ರಹ್ಮನಿಗೆ ಆದೇಶ ಏನು ಕೊಡ್ತಾನೆ ಅಂದರೆ ಭಗವಂತ, ಅಲ್ಲಿಯವರೆಗೆ ದೇವತೆಗಳೆಲ್ಲ ಯದುವಂಶದಲ್ಲಿ ಹೋಗಿ ದೇವತಾ ಅಂಶರಾಗಿ, ಯದುವಂಶದ ಪುರುಷರು ಸ್ತ್ರೀಯರಾಗಿ ಹುಟ್ಟಿಕೊಳ್ಳಲಿ. ಕೃಷ್ಣ ಅವತಾರಕ್ಕೆ ಪೂರ್ವ ವೇದಿಕೆಯನ್ನು ನಿರ್ಮಾಣ ಮಾಡಲಿ ಅಂತ ಬ್ರಹ್ಮನಿಗೆ ಆದೇಶವಾಗ್ತದೆ. ಒಬ್ಬ ದೊಡ್ಡವ ಅವತರಿಸುವಾಗ ಒಬ್ಬನೇ ಬರುವುದಿಲ್ಲ. ಶ್ರೀರಾಮಚಂದ್ರ ಬರಬೇಕು ಅಂತ ಅವತಾರ ಸಿದ್ಧ ಆಗುವಾಗ, ಪುತ್ರಕಾಮೇಷ್ಟಿ ಯಜ್ಞ ನಡೆಯುವಾಗ ಇತ್ತ ಬ್ರಹ್ಮಲೋಕದಲ್ಲಿ ಒಂದು ಚರ್ಚೆ ಆಗುತ್ತೆ. ಭಗವಂತ ಬರುವವನಿದ್ದಾನೆ ಅಂತ ಸಾಕ್ಷಾತ್ ಬ್ರಹ್ಮ ಉಳಿದ ಎಲ್ಲ ದೇವತೆಗಳನ್ನು ನಿಲ್ಲಿಸಿಕೊಂಡು ಹೇಳ್ತಾನೆ, ಈಗ ಸಾಕ್ಷಾತ್ ಬ್ರಹ್ಮ ಭಗವಂತ ಬರುವವನಿದ್ದಾನೆ ಶ್ರೀರಾಮಚಂದ್ರನಾಗಿ. ಅವನು ಭೂಮಿಗೆ ಅವತರಿಸುವ ಮೊದಲು ನೀವು ಅವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಭೂಲೋಕಕ್ಕೆ ವಾನರರಾಗಿ ಹೋಗಿ ಅಂತ ಹೇಳಿ ವಾನರ ವಂಶವನ್ನು ದೇವತೆಗಳ ಮುಖಾಂತರ ಸೃಷ್ಟಿಸಿ ಬ್ರಹ್ಮ ಕಳುಹಿಸಿದ ಅಂತ ದಾಖಲು ನೋಡಿ. ಅದಕ್ಕೇ
ಅದಕ್ಕೆ ಮೊದಲು ನಮಗೆ ಅಂಥದ್ದೊಂದು ಜನಾಂಗ ಸಿಕ್ಕುವುದಿಲ್ಲ, ವಾನರ ಜನಾಂಗ. ಯಾವಾಗ ವಾನರ ಜನಾಂಗ ರಾಮಾಯಣದ ಕಾಲದಲ್ಲಿ ಮುಕ್ತಾಯ ಆಗುತ್ತೆ ನೋಡಿ, ರಾಮನ ಅವತಾರ ಸಮಾಪ್ತಿಯ ಹೊತ್ತಿಗೆ, ಆಮೇಲೆ ಮತ್ತೆ ಸಿಕ್ಕುವುದಿಲ್ಲ ಅಂಥ ವಾನರರು. ಹನುಮಂತ ಒಬ್ಬ ಚಿರಂಜೀವಿ ಇದ್ದಾನೆ ಬಿಟ್ಟರೆ ವಾನರರು ಆ ಬಳಿಕ ಸಿಗೋದಿಲ್ಲ ನಮಗೆ. ಯಾರೋ ಒಬ್ಬ ಆ ಮಧ್ಯದ ವಾನರರನ್ನು ನೋಡಿ ಮಂಗನಿಂದ ಮಾನವ ಅಂದ, ಅಲ್ಲ, ಅದು ಆ ಮಂಗವೇ ಬೇರೆ. ಈ ವಾನರರು ವಿಶೇಷ ಸ್ಪೀಶಿ, ಭಗವತ್ ಸೃಷ್ಟಿಗಾಗಿ ಭಗವಂತನ ಅವತಾರಕ್ಕೆ ಪೂರಕ ಆಗುವ ಹಾಗೆ ಒಂದು ಜಗತ್ತಿನ ಹೊಸ ವಿಶೇಷ ಜನಾಂಗವನ್ನು ದೇವತೆಗಳ ಮೂಲಕ ಬ್ರಹ್ಮ ಸೃಷ್ಟಿ ಮಾಡಿದ ಒಂದು ವಿಶೇಷ ಸ್ಪೀಶಿ. ಅದಕ್ಕೆ ಅದಷ್ಟು ಕೂಡ ರಾಮ ಅವತಾರ ಸಮಾಪ್ತಿ ಮಾಡುವಾಗ ಈ ರಾಮನಿಗಿಂತ ಮೊದಲು ಅಷ್ಟೂ ಜನರನ್ನು ಭಗವಂತ ಕಳಿಸ್ತಾನೆ. ಯಾಕೆಂದರೆ ಅವ್ರು ಬಂದ ಪರ್ಪಸ್ ಮುಗಿಯಿತು. ಹಾಗೆ ಯದುವಂಶ ಕೂಡ ನೋಡಿ, ಕೃಷ್ಣ ಹೋಗೋ ಮೊದಲು ಅಷ್ಟೂ ಜನ ಹೋಗ್ತಾರೆ, ಯಾಕಂದರೆ ಅವರ ಪರ್ಪಸ್ ಮುಗಿಯಿತು. ಅವರು ಅವರವರ ಕ್ಷೇತ್ರಕ್ಕೆ ಹೋಗಬೇಕು, ಸೇರಿಸುವುದಿದೆ ಅವರನ್ನು. ಈ ಕಾರಣಗಳೆಲ್ಲ ಗೊತ್ತಿಲ್ಲದೆ ನಾವು ಯದ್ವಾ ತದ್ವಾ ಮಾತಾಡ್ತೇವೆ. ಹಾಗಾಗಿ ಮಂಗನಿಂದ ಮಾನವ ಅಂತ ಹೇಳಿದವರು ನಾವಲ್ಲ, ಅವರಿಗೆ ಏನು ಕಥೆ ಬಂತು ತಲೆಯಲ್ಲಿ ಯಾರಿಗೂ ಗೊತ್ತು. ಮಂಗನಿಂದ ಮಾನವ ಆದರೆ ಈಗ ಮಂಗ ಒಂದು ಉಳಿಬಾರ್ದಿತ್ತು, ಮಾನವೇ ಹಾಕ್ಕೊಂಡು ಹೋಗಬೇಕಿತ್ತಲ್ಲ, ಉಳಿದಿದಲ್ಲ ಇನ್ನೂ ಕೂಡ. ಹಾಗಲ್ಲ, ಅದು ಆ ಥಿಯರಿಯೇ ಬಹಳ ದೊಡ್ಡ ಒಂದು ನಾನ್ಸೆನ್ಸ್. ಅದಕ್ಕೆ ಬಹುಶಃ ಅವರು ಮಧ್ಯದ ಈ ಕಪಿಸೇನೆಯನ್ನು ಇಟ್ಕೊಂಡ್ರು ಕಾಣ್ತದೆ. ಯಾಕಂದರೆ ಇವು ಸ್ವಲ್ಪ ಮನುಷ್ಯರಾಗಿ ಮಾತಾಡ್ತಿತ್ತು, ನಿಂತಿದ್ವು, ನಮ್ಮ ಹಾಗೆ ಎಲ್ಲ ನಡಿಕೆ ತಿಳಿತಿತ್ತು ಎಲ್ಲ. ಹಾಗಾಗಿ ಅವರು ಅದನ್ನು ಕನೆಕ್ಟ್ ಮಾಡಿದ್ರು ಕಾಣ್ತದೆ. ಹಾಗೊಂದು ಯಾವ ಬೆಳವಣಿಗೆ ಮಂಗಗಳಲ್ಲಿ ಕಾಣೋದಿಲ್ಲ. ಒಂದು ವೇಳೆ ಮಂಗನಿಂದ ಮಾನವ ಹೌದಾದರೆ ಅದು ಅವರು ಮಾತ್ರ, ನಾವಲ್ಲ. ಅವರಾಗಲಿ, ನಮಗೆ ಬೇಜಾರು ಇಲ್ಲ. ಹೀಗೆ ಒಂದು ವಿಶೇಷ ಜನಾಂಗ ಬರ್ತದೆ. ನಾನು ಈಗ ಹೀಗೆ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ರಾಮ ಬರುವಾಗ ಅವನಿಗೆ ಪೂರಕವಾಗಿ ಒಂದು ಜನಾಂಗ ಬಂತು ಅಂತ ಹೇಳುವಾಗ ನಿಮಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಬರುವಾಗ ಅವನಿಗೆ ಪೂರಕವಾಗಿ ಒಂದು ಜನಾಂಗ ಬಂತು ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಮೋದಿ ಬರುವಾಗ ಅಮಿತ್ ಶಾ ಬರ್ತಾರೆ ಅಂದಾಗ ಅರ್ಥ ಆಗುತ್ತೆ. ಮೋದಿಗೆ ಸಹಾಯ ಮಾಡಲಿಕ್ಕೆ ಅಂಥದ್ದೇ ಒಂದು ಟೀಮ್ ಬರ್ತದೆ ಅಂತ ನೀವು ಲೆಕ್ಕ ಹಾಕ್ತೀರಿ. ಮೋದಿ ಇಲ್ಲದ್ರೆ ಹೇಗೆ ಮಾಡೋದು, RSS ಇಲ್ಲದ್ರೆ BJP ಇಲ್ಲದ್ರೆ ಆಗ್ತಿತ್ತ ಅಂತ ನಾವು ಮಾತಾಡ್ತೇವಲ್ಲ. ಪೂರಕ ಜನಾಂಗ ಬರುತ್ತೆ ಒಬ್ಬ ದೊಡ್ಡವ ಬರುವಾಗ. ಇದೆಲ್ಲ ಕಾಸ್ಮಿಕ್ಕಿನ ಅರೇಂಜ್ಮೆಂಟ್. ನಾವು ಅದಕ್ಕೆ ಹುಚ್ಚರ ಹಾಗೆ ಇಲ್ಲಿ ಆಗುವ ಘಟನೆಗಳ ಬಗ್ಗೆ ಭಯಂಕರ ನಾವೇ ಮಾಸ್ಟರ್ ಥರ ಮಾತಾಡ್ತೀವಿ. ನನಗೆ ಎಷ್ಟು ಸಾರಿ ಬಹಳ ಆಶ್ಚರ್ಯ ಆಗುತ್ತೆ ನನಗೆ. ಅಲ್ಲಪ್ಪ, ಈ ಜಗತ್ತಿನ ಒಬ್ಬ ವ್ಯವಸ್ಥಾಪಕ ಇದ್ದಾನೆ, ಅವನ ನಿಯಮಕ್ಕನುಗುಣವಾಗಿ ಆಗತ್ತೆ ಅಂತ ಒಪ್ಪಿಕೊಂಡು ಬಿಟ್ಟರೆ ಯಾರ ಮೇಲೆ ದ್ವೇಷ ಇಲ್ಲ, ಕೋಪ ಇಲ್ಲ. ಗಾಂಧಿಯೇ ಕಾರಣ ಅಂತ ಭಾರಿ ಗಲಾಟೆ. ಜಗತ್ತು ಹಾಳಾಗಲಿಕ್ಕೆ ಗಾಂಧಿಯೇ ಕಾರಣ. ಸಣಕಲು ಮನುಷ್ಯ ದೂಡಿದರೆ ಬೀಳುವ ಹಂಗಿದ್ದವ, ಅವನೇ ಕಾರಣ ಅಂತ ನಾವು ಭಾವಿಸುವುದಾದರೆ ಎಷ್ಟೋ ಆರ್ಗ್ಯುಮೆಂಟ್ ಮಾಡ್ಬೋದು. ನನಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ನಾನು ಯಾವಾಗಲೂ ಭಾವಿಸುವುದು ಒಂದು ಕಾಸ್ಮಿಕ್ ಅರೇಂಜ್ಮೆಂಟಿನ ಮುಂದೆ ಯಾವ ಗಾಂಧಿ. ಒಂದು ವೇಳೆ ಗಾಂಧಿಯಿಂದ ಈ ಕೆಲಸ ಆಗಬಾರ್ದು ಅಂತ ಅವನಿಗಿದ್ದರೆ ಅವನನ್ನು ತೆಗೆದು ಹಾಕಲಿಕ್ಕೆ ಭಗವಂತನಿಗೆ ಎಷ್ಟು ಹೊತ್ತು. ಅವನಿಂದ ಈ ಕೆಲಸ ಆಗಬೇಕು ಅಂತ ನಿರ್ಣಯ ಮಾಡಿದರೆ ಅವನಲ್ಲದೆ ಇನ್ಯಾರು ಮಾಡೋಕ್ಕೆ ಸಾಧ್ಯ. ಸೊ ಇದು ಇಷ್ಟೆಲ್ಲ ಹೇಳುವಾಗ ಹೌದಪ್ಪ, ಈ ನೆಹರೂನ ಕೂಡಿಸಿದ್ದೇ ಗಾಂಧಿ ಅಂತ ಒಂದು ವಾದ ಇದೆ. ಅಲ್ಲವೇ ಅಲ್ಲ ಅಂತ ನಮಗೆ ಗೊತ್ತು. ಕೃಷ್ಣಶಾಸ್ತ್ರಿಗಳಂಥವರು ಐವಿಟ್ನೆಸ್ಗಳೆಲ್ಲ ಹೇಳಿದ್ದಾರೆ ಆಗ ಗಾಂಧಿ ಎಲ್ಲಿದ್ದರು ಅಂತ. ನೆಹರೂನ ಆಯ್ಕೆ ಮಾಡುವಾಗ ಇರಲಿ, ಅದು ಬೇರೆ ಭಾಗ. ವಾಟ್ಸಪ್ ಯೂನಿವರ್ಸಿಟಿ ಅಲ್ವ ಈಗ, ಅದು ಇನ್ನೊಂದು ಯೂನಿವರ್ಸಿಟಿ. ಆ ದ್ವೇಷ ಬಿತ್ತುವರ ಹಿನ್ನೆಲೆಯಲ್ಲಿ ಗಾಂಧಿಯೇ ಕಾರಣ ಅನ್ನುವವರಿಗೆ ನಾನೊಂದು ಪ್ರಶ್ನೆ ಯಾವಾಗಲೂ ಕೇಳೋದು, ಆಯ್ತಪ್ಪ ನೆಹರು ಕೂತದ್ದು ಗಾಂಧಿಯಿಂದಲೇ ಅಂತ ಇಟ್ಕೊಳ್ಳೋಣ. 6 ತಿಂಗಳಲ್ಲಿ ಸತ್ರಲ್ಲ ನೆಹರು, ಗಾಂಧಿ. 6 ತಿಂಗಳಲ್ಲಿ ನೆಹರು ಪ್ರಧಾನಿ ಇದ್ದಾಗ ಗಾಂಧಿ ಸತ್ರು. ಯಾಕಪ್ಪ ಪಟೇಲನ್ನು ಕೂಡ್ಸೋಕ್ಕೆ 70 ವರ್ಷ ಬೇಕಾಯಿತು ನಿಮಗೆ? ಚೂರು ಯೋಚನೆ ಮಾಡಿ. ಕಾಸ್ಮಿಕ್. ಭೂಮಿ ಕೆಟ್ಟವನ ವಶ ಆಗಬೇಕು, ಹಾಳಾಗಬೇಕು, ನಮಗೆ ಧರ್ಮ ಜಾಗೃತಿ ಹೋಗಬೇಕು, ನಾವು ಅಂದರೆ ಇನ್ನು ನಿರ್ನಾಮ ಆಗುವ ಹಂತ ಬರಬೇಕು. ಆಗ ನಮಗೆ ಎಚ್ಚರ ಮೂಡಿಸ್ಲಿಕ್ಕೆ ಒಬ್ಬ ಬರಬೇಕು. ಇಲ್ಲದೆ ಹೋದರೆ ನಮ್ಗೆ ಗೊತ್ತಾಗಲ್ಲ. ಕೇಡಿಗನನ್ನು ಕೂಡಿಸೋದ್ರ ಹಿಂದೂ ಕಾಸ್ಮಿಕ್ ಅರೇಂಜ್ಮೆಂಟ್ ಇದೆ, ಒಳಿತನ್ನು ಕೂಡಿಸೋದ್ರ ಹಿಂದೂ ಕಾಸ್ಮಿಕ್ ಅರೇಂಜ್ಮೆಂಟ್ ಇದೆ. ಈ ಥರ ಅವನ ಕಣ್ಣಿಂದ ನೋಡುವುದು ನನ್ನ ಗುಣ. ಹಾಗಾಗಿ ನನಗೆ ನಮೇ ದ್ವೇಷ್ಯೋ ಅಸ್ತಿ ನ ಚಮೇ ಪ್ರಿಯ. ನನಗೆ ಯಾರೂ ಪ್ರಿಯರಲ್ಲ. ಐ ಆಮ್ ನೀದರ್ ಫಾರ್ RSS ನಾರ್ ಫಾರ್ BJP ನಾರ್ ಫಾರ್ ಮೋದಿ ಬಟ್ ಫಾರ್ ಗಾಂಧಿ. ಯಾಕೆಂದರೆ ಕಾಸ್ಮಿಕ್ ಅರೇಂಜ್ಮೆಂಟಿನ ಮನುಷ್ಯನ ಬೈಕೋತ್ ಕೂತು ಏನು ಮಾಡೋದು? ಅವ್ರು ನಡೆದದ್ದೇ ಭಗವದ್ಗೀತೆ, ರಾಮನನ್ನು
ಇಡೀ ಜೀವನದಲ್ಲಿ ಅದೆಲ್ಲ ಸೂಕ್ಷ್ಮ ನೋಡಬೇಕು ಎಷ್ಟು. ಹಾಗಾಗಿಯೇ ಒಬ್ಬೊಬ್ಬ ರಮಣರು, ಒಬ್ಬೊಬ್ಬ ಬನ್ನಂಜೆ ಗೋವಿಂದಾಚಾರ್ಯರು, ಸತ್ಯಕಾಮರು, ಯಾರನ್ನೇ ಪುತ್ತೂರಜ್ಜ, ಯಾರನ್ನೇ ತಗೊಳ್ಳಿ, ಅವರೆಲ್ಲ ದೊಡ್ಡವರಲ್ವ, ಅವರು ಮೂರ್ಖರ? ಗಾಂಧಿಯನ್ನು ಹೆಂಗೆ ಕೊಂಡಾಡ್ತಾರೆ? ಯಾಕೆ ಕೊಂಡಾಡ್ತಾರೆ? ಯೋಚನೆ ಮಾಡಬೇಕಷ್ಟೇ. ಇರಲಿ, ಒಂದು ಭಾಗ. ಹೀಗೆ ಯದುವಂಶದ ತಯಾರಿಗೆ, ಪೂರ್ವ ತಯಾರಿಗೆ ದೇವತೆಗಳು ಬಂದರು. ಬಂದ ನಂತರ ಏನಾಯಿತು? ಇತ್ತ ಆಹುಕ ಅನ್ನುವ ದೊರೆ, ನಾನು ಪೂರ್ತಿ ವಂಶ ಹೇಳಲ್ಲ, ಅದು ಒಂದು ವರ್ಷ ಆದೀತು ಕೃಷ್ಣ ವಂಶ ಹೇಳ್ಕೊತ ಕೂತ್ರೆ. ಅವನಿಗೆ ಇಬ್ಬರು ಅಣ್ಣ ತಮ್ಮಂದಿರು ಅಥವಾ ಇಬ್ಬರು ಮಕ್ಕಳು, ಗಂಡು ಮಕ್ಕಳು. ಒಬ್ಬ ಉಗ್ರಸೇನ, ಇನ್ನೊಬ್ಬ ದೇವಕ. ಉಗ್ರಸೇನನ ಮಗ ಕಂಸ, ದೇವಕನ ಮಗಳು ದೇವಕಿ. ಇತ್ತ ಈ ವಸುದೇವ ಇನ್ನೊಬ್ಬ ಶೂರಸೇನನ ಮಗ. ಈ ಶೂರಸೇನನ ಮಗ ವಸುದೇವನಿಗೆ ದೇವಕಿಯ ಜೊತೆಗೆ ಮದುವೆ ಆಯಿತು. ಕಂಸನ ಕಸಿನ್ ಸಿಸ್ಟರ್ ಅವಳು. ಕಂಸ ಏನು ಮಾಡ್ದ? ತನ್ನ ಸಹೋದರಿಯನ್ನು ಮನೆ ತನಕ ಬಿಟ್ಟು ಬರೋದು ಅಂತ ರಥದಲ್ಲಿ ಹೊರಟಿದ್ದಾನೆ. ಆ ರಥದಲ್ಲಿ ಕರ್ಕೊಂಡು ವಸುದೇವ ಮತ್ತು ದೇವಕಿ ಕೂತಿದ್ದಾರೆ, ಹೊಸ ಮದುವಣಿಗರು. ಇವ ಹೋಗುವಾಗ ಇವನು ಭಾರಿ ಉತ್ಸಾಹದಲ್ಲಿದ್ದಾನೆ, ಅಣ್ಣ ಬಿಟ್ಟು ಬರುವ ಒಂದು ಸಂತೋಷದಲ್ಲಿ. ಒಂದು ಅಶರೀರವಾಣಿ ಆಯಿತು. ನೀನು ಕರೆದುಕೊಂಡು ಹೊರಟಿರುವ ಈ ಸಹೋದರಿಯ ಹೊಟ್ಟೆಯಲ್ಲಿ ಹುಟ್ಟುವ 8ನೆಯ ಮಗು ನಿನ್ನ ನಾಶಕ್ಕೆ ಕಾರಣವಾಗುತ್ತೆ ಅಂತ. ಕಂಸನಿಗೆ ಇಮಿಡಿಯೇಟ್ ಬಂತು ಕ್ರೋಧ. ಈ ಕ್ಷಣ ಈ ಹೆಣ್ಮಗಳನ್ನು ಮುಗಿಸ್ಬೇಕು ಅಂತ ಸಿದ್ಧನಾಗಿ ಆಯಿತು. ಕತ್ತಿ ತಗೊಂಡ ಕೊರಟ. ವಸುದೇವನಿಗೆ ಚಿಂತೆ, ಹೆಂಗಾರು ಮಾಡಿ ತಡಿಬೇಕು. ಅವನು ಸಾವು ಅದು ಶಾಶ್ವತ ಅಲ್ಲ, ನಾವು ಸಾಯುವುದಿಲ್ಲ, ಹುಟ್ಟು ಅನ್ನೋದು ಆಕಸ್ಮಿಕ, ಅದು ನಾವು ಹುಟ್ಟಿದ ಹಾಗೆ ಕಾಣುವುದು, ನಾವು ಹುಟ್ಟುವುದಲ್ಲ, ನಾವು ಎಂದೂ ಕೂಡ ಸಾಯದೇ ಇರುವ ಹಾಗೆ ಜೀವಾನಾದಿ ಎಲ್ಲ ಉಪದೇಶ ಮಾಡ್ತಾನೆ, ಯಾವುದು ನಡೆಯಲ್ಲ. ಅವನಿಗೆ ಗೊತ್ತಾಗುತ್ತೆ ಇವನ ಹತ್ರ ಈ ಉಪದೇಶ ಎಲ್ಲ ನಡೆಯಲ್ಲ. ಮತ್ತು ವಸುದೇವ ಹೇಳ್ತಾನೆ, ಈಗ ನಿನಗೇನಪ್ಪ, 8ನೇ ಮಗು ಕೊಲ್ಲೋದಲ್ವಾ? ಆ 8ನೇ ಮಗುವನ್ನು ಕೊಲ್ಲುವವರೆಗೆ ಈಗ ಇವಳನ್ನು ಕೊಲ್ಲುವುದಕ್ಕೆ ಏನರ್ಥ? ಹೇಗಿದ್ದರೂ ನಿನ್ನ ತಂಗಿಯವಳು, ಮತ್ತು ಮದುವಣಗಿತ್ತಿ, ಸಾಕ್ಷಾತ್ ಮದುವಣಗಿತ್ತಿ ಅನ್ನೋ ಹೆಣ್ಣನ್ನು ಮತ್ತು ಒಬ್ಬ ಅಕ್ಕನನ್ನೋ ತಂಗಿಯನ್ನು ಕೊಲ್ಲುವುದು ನಿನಗೆ ಧರ್ಮವಾ? ನೀನು ಹೀಗೆ ಕೊಲ್ಲುವುದರಿಂದ ನಿನ್ನ ವೀರ ಪೌರುಷಕ್ಕೇ ಹಾನಿ ಅಲ್ವಾ? ಕೊಲ್ಲಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇವನಿಗೆ ಹೌದು ಅನ್ನಿಸ್ತದೆ. ಮತ್ತು ಅವನು ಮುಂದುವರೆದು ಹೇಳ್ತಾನೆ, ನಿನಗೇನು ಮಗು ಬೇಕು, ನಾನು ಪ್ರತಿ ಮಗು ನಿನಗೆ ತಂದು ಕೊಡ್ತೇನೆ. ಆ ಬೀಸೋ ದೊಣ್ಣೆಯಿಂದ ಪಾರಾಗಕ್ಕೆ ವಸುದೇವ ಆ ಮಾತು ಹೇಳಿದ. ನಾನು ಪ್ರತಿ ಮಗು ನಿನಗೆ ತಂದು ಕೊಡ್ತೇನೆ. ಇವನಿಗೆ ಹೌದು ಅನ್ನಿಸ್ತು. ಆಯಿತು. ಮುಂದೆ ಇವನ ಪ್ರಥಮ ಮಗು ಹುಟ್ಟಿತು, ಕೀರ್ತಿಮಂತ ಅಂತ ಅದಕ್ಕೆ ಹೆಸರು. ಆ ಮಗುವನ್ನು ತೊಗೊಂಡೋಗಿ ಕೊಟ್ಟ ಕೂಡ. ಇವನೇನು ಮಾಡಿದ, ನನಗೆ 8ನೇ ಮಗು ಅಲ್ಲ, ನೀ ಇಟ್ಕೋ ಅಂತ ವಾಪಸ್ ಕಳಿಸಿದ. ಕಂಸನೂ ಕೂಡ. ಇತ್ತ ನಾರದರು ಒಂದು ದಿವಸ ಬಂದರು. ನೋಡು, ಈಗ ಯಾರೆಲ್ಲ ಹೊಸದು ಹುಟ್ಟುವವರು ಮತ್ತು ದೇವಕಿ ವಸುದೇವನಲ್ಲೆಲ್ಲ ನೀಗೆ ನೋಡ್ತಾ ಇದೆಯಲ್ಲ, ಇವರೆಲ್ಲ ಯದುವಂಶ ಅಂತ ಯಾವುದಿದೆಯಲ್ಲ, ಎಲ್ಲರೂ ದೇವತೆಗಳು, ನೆನ್ಪಿಟ್ಕೊ. ಆ ವಿಷ್ಣು ತಾನು ಬರುವುದಕ್ಕೆ ಪೂರ್ವ ತಯಾರಿಗಿದೆಯಲ್ಲ, ಇನ್ನು ನಿನಗೆ ಬಿಟ್ಟದ್ದು ಅಂತ ಹೇಳಿ ಹೋದ. ಇವನಿಗೆ ಭಯ ಶುರುವಾಯಿತು. ಹಾಗಾದರೆ ಕೀರ್ತಿವಂತನನ್ನು ಕರೆಸಿದ, ಕೊಲ್ಲಕ್ಕೆ ಶುರು ಮಾಡಿದ. ಅಷ್ಟು ಮಾತ್ರ ಅಲ್ಲ, ಅವರನ್ನು ಕಾರಾಗೃಹದಲ್ಲಿ ಬಂಧಿಸಿದ. ಇಬ್ಬರನ್ನು ಸೆರೆಮನೆಯಲ್ಲಿ ಬೇಡಿ ತೊಡಿಸಿ ಕಟ್ಟಿ ಹಾಕಿ ಅವರನ್ನು ಕೂಡಲಾಯಿತು. ನಮ್ಮ ವಾಟ್ಸಪ್ನಲ್ಲೆಲ್ಲ ಭಾರಿ ಇಂಟೆಲಿಜೆಂಟ್ ಜನಗಳೆಲ್ಲ ಕೇಳೋದುಂಟು, ಅಲ್ಲ ರೀ, ಮಕ್ಕಳೇ ಹುಟ್ಟಿದಾಗ ಮಾಡ್ಬೋದಿತ್ತಲ್ಲ, ಬೇರೆ ಬೇರೆ ಇಡ್ಬೋದಿತ್ತಲ್ಲ, ಎಂಥ ದೊಡ್ಡ ಕಂಸ ಅಂತ ಇವರದ್ದೊಂದು ಯೋಚನೆ. ಯೋಧರು, ಕ್ಷಾತ್ರ ಧರ್ಮದ ಯೋಧರು ಎಂದೂ ಕೂಡ ಪಲಾಯನ ಮಾಡುವುದಿಲ್ಲ, ಫೇಸ್ ಮಾಡ್ತಾರೆ. ಇವ ಒಬ್ಬ ದೊಡ್ಡ ಕ್ಷಾತ್ರ, ಹೋರಾಟದಲ್ಲಿ ಮಹಾ ಜೋರು ವೀರ. ಅವನಿಗೆ ಓಡಿ ಹೋಗಲಿಕ್ಕಿಲ್ಲ, ಫೇಸ್ ಮಾಡಲಿಕ್ಕುಂಟು. ಹಾಗಾಗಿ ಬರಲಿ 8ನೇ ಮಗು ಅಂತ. ಹಾಗೆ ನಮ್ಮಂಥ ನಪುಂಸಕರು ಹಾಗೆ ಎಣಿಸೋದು, ಬೇರೆ ಬೇರೆ ಇಟ್ಟರೆ ಆಯ್ತು, ಮಕ್ಕಳೇ ಆಗಲ್ಲ. ಹಾಗಲ್ಲ, ಆಗಬೇಕು. ಇಂದಲ್ಲ ನಾಳೆ ಆಗುತ್ತಲ್ಲ 8ನೇ ಮಗು. ಭಗವಂತ ಹೇಳಿದ್ದಾನೆ, ನಾನು ದೂರ ಇಟ್ಟರೇನು ಹಾಗೇ ಆಗುತ್ತೆ. ಅದು ಆಗುವಾಗ ಎದುರಾಗಬೇಕು. ಇದು ಅವನ ಧಾಟಿ. ಹಾಗಾಯಿತು. ಆ 8ನೇ ಮಗು ಹುಟ್ಟುವವರೆಗೂ ಕೂಡ ಈ ಸೆರೆಮನೆಯಲ್ಲಿ ಇರುವುದು ಅಂತ ತೀರ್ಮಾನ ಮಾಡಿದ ನಾರದರ ಮಾತಿನಿಂದ. ಈ ನಾರದರು ಬಹಳ ಕಿಡಿಗೇಡಿ. ಸುಮ್ಮನೆ ಇದ್ದಿದ್ರೆ ನಡೀತಿತ್ತೇನೆ. ಇಲ್ಲ, ಅದು ಹಾಗೆ ಆಗಲಿಕ್ಕುಂಟು. ಯಾಕೆಂದರೆ ಆ ಮಕ್ಕಳಿಗೆಲ್ಲ ಮೋಕ್ಷ ಆಗಲಿಕ್ಕುಂಟು, ಅದು ಮುಂದೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಮಾಡಿ ಆ ಸೆರೆಮನೆಯಲ್ಲಿದ್ದಾಗ ಒಂದೊಂದೇ ಮಗು ಹುಟ್ಟಿತು. ಈ ಥರ 6 ಮಕ್ಕಳನ್ನು ಕಂಸ ಹುಟ್ಟಿದ ಹಾಗೆ ಕೊಲ್ತಾ ಬಂದ. ಇನ್ನು 7ನೆಯ ಮಗು ಹುಟ್ಟುವ ಹೊತ್ತು ಅತ್ತ ವಿಷ್ಣು ಮಾಯೆ ಪರಸ್ಪರ ಚರ್ಚೆ ಮಾಡಿದರಂತೆ.
ಮಾಯೆ ಯೋಗಮಾಯೆಯನ್ನು ಸ್ತ್ರೀ ದೇವತೆ ಅಂದ್ಕೊಳ್ಳಿ, ಶಕ್ತಿಯನ್ನೇ, ಅವಳನ್ನು ಕರೆಯಲಾಯಿತು. ಇದು ನಿಮಗೆ ವಿಷ್ಣು ಪುರಾಣದಲ್ಲಿ ಹೆಚ್ಚು ಸಿಗುತ್ತೆ, ಶ್ರೀಮದ್ ಭಾಗವತದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇದೆ. ಇವಳಿಗೆ 7ನೆಯ ಗರ್ಭಿಣಿ ಆಗಿದ್ದಾಳೆ. ಯೋಗಮಾಯೆಯನ್ನು ಕರೆದು ವಿಷ್ಣು ಹೇಳಿದನಂತೆ, ನೀನು ಈಗ ಭೂಲೋಕಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಇರುವ ದೇವಕಿಯ ಗರ್ಭದ ಮಗುವನ್ನು ಸೆಳೆದು ರೋಹಿಣಿ ಅಂತ ವಸುದೇವನಿಗೆ ಇನ್ನೊಬ್ಬ ಬಹಳ ಹೆಣ್ಣಂದ್ರಿದ್ದಾರೆ ವಸುದೇವನಿಗೆ, ಲೆಕ್ಕ ಇಡಬೇಡಿ ಅಷ್ಟಿದ್ದಾರೆ. ಆ ಹೆಣ್ಣನ್ನು ತಗೊಂಡು ಹೋಗಿ, ಆ ಕಾಲಕ್ಕೆ ಧರ್ಮ ಅದು, ನಾವು ಈಗಿನ ಕಾಲದಲ್ಲಿ ಇಟ್ಕೊಂಡು ಎಂಥದ್ದು ಅಷ್ಟು ಹೆಣ್ಣಂದ್ರೆ ಹಂಗಲ್ಲ ನೋಡೋದು. ನಾನು ಆಗಲೇ ಹೇಳಿದ್ನಲ್ಲ, ಕೋಟಿ ಹೆಣ್ಣಂದ್ರೆ ಒಂದು ಹಾಗೆ ತಗೋಬೇಕದು. ಆಯಾ ಕಾಲದ ಧರ್ಮವನ್ನು ಆಯಾ ಕಾಲದ ಹಾಗೆ ತಗೋಬೇಕು. ಮುಂದೊಂದು 10 ವರ್ಷದ ಮೇಲೆ ನಮ್ಮ ಈಗಿನ ಯಾವುದೋ ಧರ್ಮವನ್ನು ನಾವೇ ನಗ್ತೇವೆ. ಧರ್ಮ, ಸಾಮಾಜಿಕ ಧರ್ಮ ಬದಲಾಗ್ತಾ ಇರ್ತದೆ. ಆ ಕಾಲಕ್ಕೆ ಧರ್ಮ ತಗೊಂಡು ಹೋದರು. ತಗೊಂಡು ಹೋಗಿ ಯೋಗಮಾಯೆಗೆ ಏನು ಹೇಳಲಾಗ್ತದೆ ಅಂದರೆ, ನೀನು ನಂದಗೋಪನ ಜೊತೆಗೆ ಇರುವ ವಸುದೇವನ ಹೆಂಡತಿ ರೋಹಿಣಿಯ ಹೊಟ್ಟೆಯಲ್ಲಿ ಈ ಗರ್ಭವನ್ನು ಇಡಬೇಕು, ಸ್ಥಾಪಿಸಿ. ಅಷ್ಟು ಮಾತ್ರ ಅಲ್ಲ, ನೀನು ಅಲ್ಲೇ ಇರುವ ಯಶೋದೆಯ ಗರ್ಭ ಪ್ರವೇಶಿಸಿ ಅವಳ ಮೂಲಕ ಹೆಣ್ಣು ಮಗುವಾಗಿ ಹುಟ್ಟಬೇಕು. ಮತ್ತು ಕೃಷ್ಣ ಹುಟ್ಟುವ ವೇಳೆಗೆ ನೀನು ಹುಟ್ಟಿ, ಮುಂದೆ ಆ ಕೃಷ್ಣ ಹುಟ್ಟುವ ಹೊತ್ತಿಗೆ ನಿನ್ನ ಯೋಗಮಾಯೆಯ ಮೂಲಕ ಎಲ್ಲರನ್ನೂ ಕೂಡ ನಿದ್ರಾಪರವಶರನ್ನಾಗಿ ಮಾಡಬೇಕು. ಹೀಗೆ ಮಾಡುವುದಕ್ಕೆ ಮುಂದೆ ನಿನಗೆ ಒಂದು ಪ್ರಶಸ್ತಿ ಇದೆ. ಭಗವಂತ ಹೇಳುತ್ತಾನೆ, ನೀನು ಹೀಗೆ ಮಾಡುವುದರಿಂದ ಕಾಲಾಂತರದಲ್ಲಿ ಮನುಷ್ಯ ಬದುಕಿನ ನಿದ್ರೆಯಲ್ಲಿ ನೀನು ಇದ್ದು, ಪ್ರತಿ ನಿದ್ರೆಯಲ್ಲಿ ಪ್ರತಿಯೊಬ್ಬರಿಗೂ ಭಗವದ್ ಅನುಭವ ಕೊಡುತ್ತಿ. ಎಷ್ಟು ಸತ್ಯದ ಮಾತು ನೋಡಿ. ನಮಗೆಲ್ಲರಿಗೂ ಕೂಡ ಆನಂದದ ಪರಾಕಾಷ್ಠೆಯ ಒಂದು ಅನುಭವ ಆದರೆ ನಿದ್ರೆಯಲ್ಲಿ, ಒಳ್ಳೆ ನಿದ್ದೆ ಬಂದಾಗ. ಯೋಗಮಾಯೆಗೆ ಅನುಗ್ರಹ, ನೀನು ಮನುಷ್ಯರಲ್ಲಿ ನಿದ್ರೆಯಾಗಬೇಕು ಮತ್ತು ಆ ನಿದ್ರೆಯಲ್ಲಿ ನನ್ನ ಅನುಭವವನ್ನು ಕೊಡೋದಕ್ಕೆ ನಿನಗೆ ಸಾಧ್ಯ ಆಗಬೇಕು. ಇದು ನನ್ನ ಆಶೀರ್ವಾದ. ಯಾವುದಕ್ಕೆ? ನೀನು ಕೃಷ್ಣಾವತಾರಕ್ಕೆ ಸಹಾಯ ಮಾಡಿದ್ದಕ್ಕೆ ನನ್ನ ಅನುಗ್ರಹ ಅಂತ ಯೋಗಮಾಯೆಯನ್ನು ಅನುಗ್ರಹಿಸಿ ಕಳಿಸ್ತಾನೆ. ಹಾಗೆ ಹೋದ ಯೋಗಮಾಯೆ ಮೊದಲು ದೇವಕಿಯ ಗರ್ಭದಿಂದ ಆ ಗರ್ಭವನ್ನು ಸೆಳೆದದ್ದರಿಂದ ಕರ್ಷತಿ, ಎಳೆದದ್ದು, ಸಂಕರ್ಷಣ, ಅವನು ಚೆನ್ನಾಗಿ ಸೆಳೆದು ಅಲ್ಲಿ ಹುಟ್ಟಿದವ ರೋಹಿಣಿಯ ಗರ್ಭದಲ್ಲಿ. ಒಂದು ಗರ್ಭ ರೆಡಿಯಾದದ್ದನ್ನು ಸೆಳೆದು ತಂದು ಆ ಗರ್ಭದಲ್ಲಿ ಕೂಡಿಸೋದು. IVF ನೋಡಿ, IVF ಆದರೆ ಒಪ್ತೀರಿ ನೀವು, ಇದನ್ನು ಒಪ್ಪಲ್ಲ. ಇದು ಹೆಂಗಾಗತ್ತೆ ಅಂತ. ಎಷ್ಟು ದೊಡ್ಡವರೆಲ್ಲ ಇದ್ದಿರ್ಬೋದು, ನಮ್ಮ ಕೆಪಾಸಿಟಿ ಸಣ್ಣದು, ಅವರದ್ದು ಏನೇನು ಸಾಮರ್ಥ್ಯ ಇತ್ತು ಯಾರಿಗೂ ಗೊತ್ತು. ಹಾಗೆ ತಗೊಂಡು ಹೋಗಿ ಅಲ್ಲಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಿದ. ಅಲ್ಲಿ ಹಾಗೆ ಅಲ್ವಾ, ಲ್ಯಾಬಲ್ಲಿ ಗರ್ಭ ರೆಡಿಯಾಗುತ್ತೆ, ಆ ರೆಡಿಯಾದದ್ದಂತಂದು ಈ ತಾಯಿಯ ಹೊಟ್ಟೆಗಿಡೋದು ಆಗುತ್ತಲ್ವ. IVF ಆದರೆ ಡಾಕ್ಟ್ರ್ ಮಾಡಿದ್ದು ಎಸ್, ಆದರೆ ಯೋಗಮಾಯೆಗೆ ಯಾಕೆ ಸಾಧ್ಯ ಇಲ್ಲ? ಮಾಡಿದ್ಲು. ಅಷ್ಟು ಮಾಡಿ ಅದು 7ನೆಯ ಮಗು. ಈಗ ಈಚೆ ದೇವಕಿಯ ಸುತ್ತಮುತ್ತ ಮಾತು ಬೆಳೆಯಿತಂತೆ, ಕಾವಲುಗಾರದ್ದೆಲ್ಲ. ಪಾಪ ಗರ್ಭ ಹೋಯಿತು, 7ನೇ ಮಗು ಹುಟ್ಟಲಿಲ್ಲ. ಕಂಸನಿಗೆ ಹಾಗೆ ಸುದ್ದಿ ಹೋಯಿತು, 7ನೇ ಮಗು ಹುಟ್ಟಲಿಲ್ಲ. ಇಷ್ಟಾದ ನಂತರ ಅಲ್ಲಿ ಹುಟ್ಟಿದನಲ್ಲ ಅವನು ಬಲರಾಮ. 7ನೆಯ ಮಗುವೇ ಸಂಕರ್ಷಣ ಅಂತ ಹಾಗೆ ಎಳೆದು ಅಲ್ಲಿ ಇಟ್ಟದ್ದಕ್ಕೆ ಹೆಸರು. ಲೋಕಕ್ಕೆ ಆನಂದ ಉಂಟು ಮಾಡುವ ಒಂದು ಗುಣ ಇತ್ತಂತೆ, ಆದ್ದರಿಂದ ಬಲರಾಮ. ಎಲ್ಲರಿಗಿಂತೂ ಬಹಳ ರಕ್ಷಣೆಯಲ್ಲಿ ಬಲಿಷ್ಠ, ಬಲಭದ್ರ, ಈ 3 ಹೆಸರುಗಳಿಂದ ಅವನು ಅಲ್ಲಿ ಬೆಳೀತಿದ್ದ. ಇತ್ತ 8ನೆಯ ಗರ್ಭ ಇನ್ನು ಪ್ರವೇಶಿಸಬೇಕು. ವಸುದೇವನಲ್ಲಿ ಅಂಶ ಸಂಭೂತನಾಗಿ ಮೊದಲು ಬಂದು ಭಗವಂತ ಪ್ರವೇಶಿಸಿ ತೇಜಸ್ಸು ಹೊರಗೆ ಕಾಣುವಷ್ಟು ಬೆಳಕಾಯಿತಂತೆ. ಸೆರೆಮನೆಯೆಲ್ಲ ಏನೋ ವಿಶೇಷ ಛಾಯೆ. ಆ ವಸುದೇವ ತನ್ನ ಗರ್ಭಾಂಶವನ್ನು ಅವಳಲ್ಲಿ ಸ್ಥಾಪಿಸಿದ ಮೇಲೆ ದೇವಕಿ ಕೂಡ ಕಾಂತೀಭೂತಳಾದಳಂತೆ. ಇಡೀ ಸೆರೆಮನೆಗೆ ಬಂದು ನಿತ್ತ ಕಂಸನಿಗೆ ಗೊತ್ತಾಯಿತಂತೆ ಬದಲಾವಣೆ ಇದೆ. ಈ ಸೆರೆಮನೆ ಮೊದಲಿನ ಹಾಗಿಲ್ಲ. ಇಲ್ಲಿ 8ನೆಯ ಮಗು ಬಹುಶಃ ನಾರದರು ಹೇಳಿದ ಹಾಗೆ ನನ್ನ ದ್ವೇಷಿಯಾದ ವಿಷ್ಣುವೇ ಬರುತ್ತಿರಬೇಕು. ಯಾಕೆ? ಇವ ಪೂರ್ವ ಜನ್ಮದಲ್ಲಿ ಕಾಲನೇಮಿ ಅನ್ನುವ ರಾಕ್ಷಸ, ಇವನಿಗೆ ವಿಷ್ಣು ದ್ವೇಷ. ಆದ್ದರಿಂದ ಇದು ವಿಷ್ಣುವೇ ಬರುತ್ತಿರಬೇಕು, ಅದಕ್ಕೆ ಇಷ್ಟೆಲ್ಲ ಬೆಳಕು ತೇಜಸ್ಸು ಅಂತ ಅವನು ಭಾವಿಸ್ತಾ ಈ ಮಗುವನ್ನು ಈಗಲೇ ಕೊಂದು ಬಿಡಲ ದೇವಕಿಯನ್ನು ಸಂಹಾರ ಮಾಡಿ ಅಂತ ಯೋಚಿಸಿದನಂತೆ. ಬೇಡ ಬೇಡ, ಹೆಣ್ಣನ್ನು, ಗರ್ಭಿಣಿಯನ್ನು, ಸಾಕ್ಷಾತ್ ಸಹೋದರಿಯನ್ನು ಕೊಂದೆನೆಂಬ ಹೇಡಿಯ ಮಾತು ನನಗೆ ಬೇಡ, ನನ್ನ ವೀರಪರಾಕ್ರಮಕ್ಕೆ ಒಪ್ಪುವುದಿಲ್ಲ ಅಂತ ಬಿಟ್ಟ. ಇತ್ತ ಸಮಯ ಬಂತು.
ಕೃಷ್ಣ ಮಧ್ಯರಾತ್ರಿ 12 ಗಂಟೆ ರೋಹಿಣಿ ನಕ್ಷತ್ರದ ಹೊತ್ತಿನಲ್ಲಿ ಭೂಮಿಗೆ ತಾನು ಗರ್ಭದಿಂದ ಅವತರಿಸುವಾಗಲೇ ಸಾಕ್ಷಾತ್ ಚತುರ್ಭುಜಧಾರಿಯಾಗಿ ಕಾಣಿಸಿಕೊಂಡಾಗ ವಸುದೇವ ತನ್ನ ಪುಣ್ಯಕ್ಕೆ ಅವನನ್ನು ಸ್ತೋತ್ರ ಮಾಡಿದ. ಯಾವ ಪುಣ್ಯದ ಫಲ, ನೀನು ನನ್ನ ಮಗುವಾಗಿ ಬಂದಿದ್ದಿ, ಏನು ಪುಣ್ಯ ಮಾಡಿ ನಾನು ನಿನ್ನನ್ನು ಕಂಡೆನು, ಅದೂ ಈ ರೂಪದಲ್ಲಿ, ಹೀಗೆಲ್ಲ ಬಂದು ಈ ಸೆರೆಮನೆಯಲ್ಲಿ ಎಂಥ ಕೃತಾರ್ಥ ಭಾವ ಅಂತ. ಅಷ್ಟರಲ್ಲಿ ದೇವಕಿ ಭೀತಳಾಗಿ, ನಾನು ಕಂಸನಿಂದ ಹೆದರಿ ಹೋಗಿದ್ದೇನೆ, ಎಲ್ಲ ಮಕ್ಕಳನ್ನು ಕಳೆದುಕೊಂಡಾಗಿದೆ, ಈಗ ನಿನ್ನ ಬಗ್ಗೆ ನನಗೆ ಭಯವಿದೆ, ನಿನ್ನ ಈ ರೂಪವನ್ನು ಉಪಸಂಹರಿಸು, ನನಗೆ ನೋಡಲಿಕ್ಕಾಗುವುದಿಲ್ಲ. ಆಗ ಅವನು ಹೇಳ್ತಾನೆ, ಹಿಂದೆ ಪೃಷ್ಣಿ ಮತ್ತು ಸುತಪ ಅಂತ ನಿಮ್ಮಿಬ್ಬರ ಗರ್ಭದಲ್ಲಿ ನಾನು ಪೃಷ್ಣಿ ಗರ್ಭನಾಗಿ ಒಂದು ಮನ್ವಂತರದಲ್ಲಿ ಬಂದಿದ್ದೇನೆ. ಅದಾದ ಬಳಿಕ ನಾನು ಕಶ್ಯಪ ಮತ್ತು ಅದಿತಿಯ ಗರ್ಭದಲ್ಲಿ ವಾಮನನಾಗಿ ಬಂದಿದ್ದೇನೆ, ಅದು ಕೂಡ ನೀವೇ. ಈಗ 3ನೆಯ ಬಾರಿ ನಿಮ್ಮ ಗರ್ಭದಲ್ಲಿ ಬರುತ್ತಿದ್ದೇನೆ, ಅದಕ್ಕೆ ನಿಮ್ಮ ಭಕ್ತಿ ಕಾರಣ. ನೀವು ಭಯಪಡುವುದು ಬೇಡ ಎಂಬ ಕಾರಣಕ್ಕಾಗಿಯೇ ನಾನು ಚತುರ್ಭುಜಧಾರಿಯಾಗಿ ಬಂದಿದ್ದೇನೆ, ನಾನು ಮನುಷ್ಯನಲ್ಲ ಎಂಬುದು ನಿಮಗೆ ಗೊತ್ತಾಗಲಿ ಎಂದು. ಇಷ್ಟಿದ್ದೂ ನಿಮಗೆ ನನ್ನ ಕುರಿತು ಭೀತಿಯಾಗುವುದಾದರೆ, ಕಂಸನ ಭಯದಿಂದ ನಿಮಗೆ ಓಡಿ ಹೋಗುವ ಹಾಗೆ ಧೈರ್ಯವಾಗುವುದಿಲ್ಲವಾದರೆ, ನಾನು ಇಲ್ಲಿ ಇರುವುದು ನಿಮಗೆ ಅಪಾಯ ಎಂದು ಭಾವಿಸುವುದಾದರೆ, ಈಗಿಂದೀಗ ನೀನು ನನ್ನನ್ನು ತೆಗೆದುಕೊಂಡು ನಂದಗೋಪನ ಮನೆಗೆ ಹೋಗು, ಅಲ್ಲಿ ಇದೀಗ ಹುಟ್ಟಿರುವ ಹೊಸ ಶಿಶುವನ್ನು ಕರೆದುಕೊಂಡು ಬಾ ಅಂತ ಮತ್ತೆ ತಾನು ಪುಟ್ಟ ಶಿಶುವಾಗಿ ಬುಟ್ಟಿಯಲ್ಲಿ ಕುಳ್ಳಿರಿಸಿಕೊಂಡು ಆ ಕ್ಷಣಕ್ಕೆ ವಸುದೇವನ ಬೇಡಿ ಕಳಚಿತು. ದ್ವಾರಪಾಲಕರು ನಿದ್ರಾವಶರಾದರು. ತನ್ನಿಂದ ತಾನೇ ದ್ವಾರ ತೆರೆಯಿತು. ಭೋರ್ಗರೆಯುವ ಮಳೆ ಹೊರಗೆ ಯಮುನಾ ನದಿ ಉಕ್ಕಿ ಹರಿಯುತ್ತಿದೆ. ಆ ಯಮುನಾ ನದಿಯನ್ನು ದಡಕ್ಕೆ ಬಂದು ನಿಂತಿದ್ದಾನೆ ವಸುದೇವ. ಭಗವಂತನಿಗಲ್ಲದೆ ಇನ್ಯಾರಿಗೆ ಮಾರ್ಗ ಬಿಡದೇ ಇರುವುದು ಅಂತ ಯಮುನಾ ನದಿ ತಾನೇ ಅಕ್ಕಪಕ್ಕ ಸರಿದು ಮಾರ್ಗವಾಗಲಾಗಿ ಆ ಮಾರ್ಗದ ಮೂಲಕ ಭಗವಂತನನ್ನು ಹೊತ್ತುಕೊಂಡು ವಸುದೇವ ಆ ನಡುರಾತ್ರಿಯಲ್ಲಿ ನೇರ ನಂದಗೋಪ ಅಂದರೆ ಮಿತ್ರ ಅವನ ಮನೆಗೆ ಹೋಗಿ ಆ ಮನೆಯ ಒಳಗೆ ಯಶೋದೆ ಮಲಗಿರುವ ಕೋಣೆಯನ್ನು ತಲುಪಿ ಅಲ್ಲಿ ಪುಟ್ಟ ಗಂಡು ಶಿಶುವನ್ನಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ತೆಗೆದುಕೊಂಡು ಮರಳಿ ಬಂದು ಸೆರೆಮನೆ ಸೇರಿ ದೇವಕಿಯ ಬಳಿ ಮಗುವನ್ನು ಇಟ್ಟನಂತೆ. ಮತ್ತೆ ಯಥಾ ಪ್ರಕಾರ ಬೇಡಿ ತೊಟ್ಟುಕೊಂಡು ಕುಳಿತಿದ್ದಾನೆ. ದ್ವಾರಪಾಲಕರಿಗೆ ಎಚ್ಚರವಾಗಿದೆ, ನಡೆದದ್ದು ಏನೂ ಗೊತ್ತಿಲ್ಲ, ಈ ಮಗು ಅಳುತ್ತಿದೆ. ಈ ಮಗು ಅಳುವ ಧ್ವನಿ ಕೇಳಿದ ಕೂಡಲೇ ಮತ್ತೆ ಕಂಸನಿಗೆ ಸುದ್ದಿ ಹೋಯಿತು. ಕಂಸ ಓಡಿ ಬಂದ, ಇದು 8ನೆಯ ಶಿಶು ಅಂತ ಹೇಳಿ ಹೋಗಿ ಅದರ 2 ಕಾಲು ಹಿಡಿದು ತಲೆಯನ್ನು ಕಲ್ಲಿಗೆ ಅಪ್ಪಳಿಸಿ ಹೊಡೆದು ಸಾಯಿಸಬೇಕು. ಆ ಕೈಯಿಂದ ಎತ್ತಿದ ಮಗು ಕಲ್ಲಿಗೆ ಅಪ್ಪಳಿಸುವ ಹೊತ್ತಿಗೆ ತಾನು ಕೈಯಿಂದ ಜಿಗಿದು ಆಕಾಶದೆತ್ತರಕ್ಕೆ ನೆಗೆದು ಅಷ್ಟಭುಜಧಾರಿಣಿಯಾಗಿ, ಏನು ನೀನು ಶಾಶ್ವತವಾಗಿ ಇರುವವನು ಅಮರ ಎಂದು ಭಾವಿಸಿದ್ದೀಯಾ? ನಿನ್ನನ್ನು ಕೊಲ್ಲಲಿಕ್ಕಿರುವ 8ನೆಯ ಮಗು ಇದೇ ನೆಲದಲ್ಲಿ ಮತ್ತೆಲ್ಲೋ ಹುಟ್ಟಿ ಬೆಳೆಯುತ್ತಿದೆ, ನಿನ್ನ ನಾಶ ಖಚಿತ, ನೀನು ನನ್ನನ್ನು ನಾಶ ಮಾಡಲಾರೆ ಅಂತ ತಾನು ಕಾಣಿಸಿಕೊಂಡಳು. ಅವಳೇ ಮುಂದೆ ನವದುರ್ಗೆ ಅಥವಾ ಬೇರೆ ಬೇರೆ ರೂಪದಲ್ಲಿ ನಾವು ಪೂಜಿಸುವ ಬೇರೆ ಬೇರೆ ದೇವಿಯ ರೂಪಗಳು ಅಂತ. ಅಂಥ ದೇವಿಯ ಮಾತು ಕೇಳಿ ಕಂಸನಿಗೆ ಅನ್ನಿಸ್ತಂತೆ, ಎಂಥ ತಪ್ಪು ಮಾಡಿದೆ, ಸುಮ್ಮನೆ ದೇವರ ಮಾತು ಅಂತ ಅಶರೀರವಾಣಿ ನಂಬಿದೆ, ಅಶರೀರವಾಣಿಯು ಸುಳ್ಳಾಯ್ತಲ್ಲ, 8ನೇ ಮಗು ಹೆಣ್ಣಾಯ್ತಲ್ಲ, ಸುಮ್ಮನೆ ಪಾಪ ಶಿಕ್ಷೆ ಕೊಟ್ಟೆ ಅಂಥೇಳಿ ಕ್ಷಮೆ ಕೇಳಿ ಸೆರೆಮನೆಯಿಂದ ಬಿಡಿಸಿದನಂತೆ. ನೀವು ಆರಾಮಾಗಿರಿ ಅಂತ. ಇತ್ತ ಅಲ್ಲಿ ಪುಟ್ಟ ಬಾಲಕ ಬೆಳೀತಿದ್ದ. ಅವನೇನು ಮಾಡಿದ, ನಾಳೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ. ಬಹಳ ಸುದೀರ್ಘ ಕೃಷ್ಣ ಚರಿತ್ರೆ, ನಿಮಗೆ ಬಹಳಷ್ಟು ಗೊತ್ತಿರುವ ಕಥೆಗಳನ್ನು ಚುಟುಕು ಮಾಡ್ತೀನಿ. ಆದಷ್ಟು ನನ್ನ ಪ್ರಯತ್ನ ಏನು ಅಂದರೆ ಕಟ್ಟಕಡೆಯ ಪುಟದವರೆಗೆ ಭಾಗವತ ಹೇಳಬೇಕು, ಏನು ಉಳಿಸಬಾರ್ದು. ನಡುವೆ ಸಣ್ಣ ಪುಟ್ಟ ಕಥೆಗಳು ಹೋದರೆ ಅಡ್ಡಿಲ್ಲ, ಸೂತ್ರ ಉಳಿಬೇಕು, ಅಂಥದ್ದೊಂದು ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಮುಗಿಸುವ ಪ್ರಯತ್ನ ನಾನಂತೂ ಮಾಡ್ತೀನಿ. ಭಗವಂತ ನನಗೆ ಅನುಗ್ರಹಿಸಲಿ. ನಿಮ್ಮ ಭಕ್ತಿ ಶ್ರದ್ಧೆ ನನ್ನನ್ನು ಕರುಣೆಯಿಂದ ಕಾಯಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.